ಸೊ ಇವೆಂಟಿಗೆ ಬಂದವ್ರಿಗೆ ನಿನ್ನೆ ಯಾರ್ಯಾರು ಇವೆಂಟಿಗೆ ಜಾಯ್ನ್ ಆಗಿದ್ರು ಅವ್ರಿಗೆಲ್ಲ ಗೊತ್ತಾಗಿದೆ ಸರ್ಪ್ರೈಸ್ ಏನಿತ್ತು ಅಂತ. ಓಕೆನಾ? ಸೊ ತುಂಬ ಜನ ಕನ್ಫ್ಯೂಷನಲ್ಲಿ ಇದ್ರಿ, ಏನೇನು ಬರುತ್ತೆ ಸರ್ಪ್ರೈಸ್ ಅಂತ ಹೇಳಿ. ನಾಡಿ ಡಿವೈಸ್ ಬರುತ್ತಾ ಅಥವಾ ಬುಕ್ ಬರುತ್ತಾ, ಯಾವ ಒಂದು ಪ್ರಾಡಕ್ಟ್ ಸರ್ಪ್ರೈಸ್ ಆಗಿ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಆ ಒಂದು ಸರ್ಪ್ರೈಸ್ ಬಂದ್ಬಿಟ್ಟು, ಸೊ ನಿನ್ನೆ ಆಲ್ರೆಡಿ ಹೇಳ್ದಂಗೆ ಈ ಒಂದು ಪುಸ್ತಕ ನಿನ್ನೆ ಎಲ್ಲರೂ ನೋಡಿದ್ದೀರಾ, ಇಲ್ಲಿ ಬಂದವರು ಇವೆಂಟಿಗೆ ಬಂದವರೆಲ್ಲ ನೋಡಿದ್ರು. ಸೊ ಇದು ಬಂದ್ಬಿಟ್ಟು ಆ, ನಮ್ಮ ಒಂದು ಆಯುಷ್ ಮಂಡಲಂ ಅವ್ರದ್ದು ಸೆಕೆಂಡ್ ಬುಕ್. ಇದು ಬಂದ್ಬಿಟ್ಟು ಮೊದಲನೇದು ಡ್ರಗ್ಲೆಸ್ ಕಿಂಗ್ಡಮ್ ಅಂತ ಒಂದು ಬುಕ್ ಬಿಟ್ಟಿದ್ವಿ. ಸೊ ಅದರಲ್ಲಿ 16 ಥೆರಪಿಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಗಳನ್ನ ಹಾಕ್ಬಿಟ್ಟು ಆ ಒಂದು ಪುಸ್ತಕವನ್ನು ನಾವು ಮಾಡಿದ್ದು. ಈ ಒಂದು ಪುಸ್ತಕದಲ್ಲಿ ಬಂದ್ಬಿಟ್ಟು 350ಕ್ಕೂ ಹೆಚ್ಚು ಪ್ರೋಟೋಕಾಲ್ಸ್ಗಳಿದೆ. ಈಚ್ ಪ್ರೋಟೋಕಾಲ್ಗೆ ಕಲರು, ಸೀಡು, ಆರಿಕ್ಯುಲರು ಮತ್ತು ಅಕ್ಯುಪ್ರೆಷರ್ ಅದನ್ನ ಇದೆ. ಸೊ ಇದರಲ್ಲಿ ಏನಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಿಮಿಷ ಇರಿ. ಸೊ ಈ ಒಂದು ಪುಸ್ತಕ ನಾನು ಆಗ್ಲೇ ಹೇಳ್ದಂಗೆ, ಇದು ಬುಕ್ ಬಂದ್ಬಿಟ್ಟು ಇದರದ್ದು ಹೆಸರು ಬಂದ್ಬಿಟ್ಟು ಪಾಕೆಟ್ ಸಂಜೀವಿನಿ ಅಂತ. ಸೊ ನಮ್ದು ಕಾನ್ಸೆಪ್ಟ್ ಏನಿತ್ತು ಅಂತಂದ್ರೆ, ತುಂಬಾ ಜನ ಹೇಳ್ತಾ ಇದ್ರು, ಸರ್ ಪ್ರೀವಿಯಸ್ ಬುಕ್ ನಾವು ತಗೊಂಡ್ವಿ, ಬಟ್ ನಮಗೆ ಬೇಕಾಗಿರೋಂಥ ಇನ್ನೂ ಪ್ರೋಟೋಕಾಲ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಾವೇನ್ ಮಾಡಿದ್ವಿ ಅಂತಂದ್ರೆ, ಹೆಚ್ಚು ಪ್ರೋಟೋಕಾಲ್ಗಳನ್ನ ಕವರ್ ಮಾಡೋಣ, ಸಾಧ್ಯವಾದಷ್ಟು ಎಷ್ಟು ಡಿಸೀಸ್ಗಳಾಗುತ್ತೋ ಅಷ್ಟು ಡಿಸೀಸನ್ನ ಕವರ್ ಮಾಡೋಣ ಈ ಒಂದು ಬುಕ್ಕಲ್ಲಿ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಆಲ್ಮೋಸ್ಟ್ 350ಕ್ಕೂ ಹೆಚ್ಚು, ಆ್ಯಕ್ಚುಲಿ 340 ನಿನ್ನೆ ದಯಾನಂದ್ ಸರ್ ಮತ್ತೆ ಇನ್ನೊಂದು 10 ಆ್ಯಡ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ 350+ ಆಗುತ್ತೆ ಪ್ರೋಟೋಕಾಲ್ಸು. ಸೊ 350 ಪ್ರೋಟೋಕಾಲ್ಗಳಿಗೆ ಏನಿದೆಯಲ್ವಾ, ಪ್ರತಿಯೊಂದು ಪ್ರೋಟೋಕಾಲಲ್ಲಿ ನಿಮಗೆ ಕಲರ್ ಥೆರಪಿ ಮತ್ತು ಸೀಡ್ ಥೆರಪಿ ಮತ್ತು ಅಕ್ಯುಪ್ರೆಷರ್ ಇದೆ, ಜೊತೆಗೆ ಆರಿಕ್ಯುಲರ್ ಇದೆ. ಯಾವ ಥರ ಕಾಣಕ್ಕೆ ಸಿಗುತ್ತೆ ಅನ್ನೋದನ್ನ ಡಿಸ್ಟೆಲ್ ಆಗಿ ತೋರಿಸ್ತೀನಿ ನಿಮಗೆ. ಸೊ ಒಂದು ಕ್ಲಾರಿಟಿ ಸಿಗುತ್ತೆ, ಅಂದರೆ ಯಾವ ಥರ ಈ ಒಂದು ಬುಕ್ ಬಂದಿದೆ, ಇದರಲ್ಲಿ ಯಾವ ಏನೇನು ಹಾಕಿದ್ದಾರೆ, ಇನ್ಕ್ಲೂಡ್ ಆಗಿದೆ ಕಂಟೆಂಟ್ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ನಾನು ಜಸ್ಟ್ ಗ್ಲಿಮ್ಸ್ ಕೊಡ್ತಾ ಇರೋದು. ಸೊ ಸೆಕೆಂಡ್, ಹಾಂ. ಸೊ ಇದರಲ್ಲಿ ಮೇಜರ್ ಆಗಿ ನಾವು ಈ ಒಂದು ಪ್ರೋಟೋಕಾಲ್ಗಾಗಿನೇ ನಮ್ಗೆ ಈ ಬುಕ್ ಮಾಡಿದ್ದ ಅನ್ನೋದು ಎಲ್ಲರ ಪ್ರಶ್ನೆ ಬರುತ್ತೆ. ಸೊ ಆಲ್ರೆಡಿ ಪ್ರೀವಿಯಸ್ಲಿ ಒಂದು ಬುಕ್ ಪ್ರೋಟೋಕಾಲ್ಗೆ ತೊಗೊಂಡಿದ್ದೀವಿ ಸರ್, ಮತ್ತೆ ಪ್ರೋಟೋಕಾಲ್ಸೇ ಕೊಡ್ತಿದ್ದೀರಾ ಯಾಕೆ? ಬಟ್ ಈ ಪುಸ್ತಕದಲ್ಲಿ ನಾವು ಈ ಒಂದು ಪ್ರೋಟೋಕಾಲಿಗೆ ಮಾತ್ರ ಇದನ್ನ ಸೀಮಿತವಾಗಿ ಇಟ್ಟಿಲ್ಲ. ಪ್ರೋಟೋಕಾಲ್ ಜೊತೆ ಜೊತೆಗೆ ಈಗ ತುಂಬಾ ಜನ ಏನ್ ಗೊತ್ತಾ, ಇದರ ಕಾನ್ಸೆಪ್ಟ್ ಹೆಂಗ್ ಬಂತು, ಬೇಸಿಕ್ಲಿ ಈಗ ನಾವು ಕಲರ್ ಹಾಕ್ತೀವಿ, ಸೀಡ್ ಹಾಕ್ತೀವಿ, ಆರಿಕ್ಯುಲರ್ ಮಾಡ್ತೀವಿ, ಅಕ್ಯುಪ್ರೆಷರ್ ಮಾಡ್ತೀವಿ, ಬಟ್ ಇದ್ರ ಹಿಂದಿರೋ ಸೈನ್ಸ್ ಏನು, ಮತ್ತೆ ಇದು ಹೆಂಗೆ ಹುಟ್ಕೋತು, ಮತ್ತೆ ಇದು ಹೆಂಗೆ ಇವಾಲ್ವ್ ಆಗ್ತಾ ಹೋಯ್ತು. ಸೊ ಇದ್ರ ಈ ಒಂದು ಅಕ್ಯುಪ್ರೆಷರು ಅಥವಾ ಈ ಒಂದು ಡ್ರಗ್ಲೆಸ್ ಹೀಲಿಂಗ್ ನಡೆದು ಬಂದಂಥ ದಾರಿ ಏನಿದೆಯೋ ಅದ್ರದ್ದು ಕಂಪ್ಲೀಟ್ ಹಿಸ್ಟ್ರಿಯನ್ನ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅಕ್ಯುಪಂಕ್ಚರ್ ಅನ್ನೋದು ಹೆಂಗ್ ಸ್ಟಾರ್ಟ್ ಆಯ್ತು, ಅದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರು, ಅದಾದ್ಮೇಲೆ ಅಕ್ಯುಪ್ರೆಷರ್ ಹೆಂಗ್ ಬಂತು, ಅದಾದ್ಮೇಲೆ ಕಲರ್ ಥೆರಪಿ ಹೆಂಗ್ ಬಂತು, ಈ ಪ್ರತಿಯೊಂದು ಟ್ರೀಟ್ಮೆಂಟ್ಸು ಈಗ ನಾವೇನು ಉಪಯೋಗಿಸ್ತೀವೋ ಕಲರ್ ಥೆರಪಿ, ಸೀಡ್ ಥೆರಪಿ, ಆರಿಕ್ಯುಲರ್ ಮತ್ತೆ ಅಕ್ಯುಪ್ರೆಷರ್, ಈ 4 ಟ್ರೀಟ್ಮೆಂಟ್ಗಳು ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ಇದ್ರ ಹಿಂದಿರುವಂತಹ ಕಾನ್ಸೆಪ್ಟ್ ಏನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಏನು ವರ್ಕ್ ಆಗುತ್ತೆ ಅಂದ್ರೆ, ರಿಫ್ಲೆಕ್ಸಾಲಜಿ ಬೇಸ್ ಮೇಲೆನೆ ಈ ಎಲ್ಲಾ ಟ್ರೀಟ್ಮೆಂಟ್ಗಳು ವರ್ಕ್ ಆಗೋದು. ಸರಿನಾ? ಈಗ ಆಲ್ರೆಡಿ ಇಲ್ಲಿ ಸೇರೋರಿಗೆ ಎಲ್ಲರಿಗೂ ಗೊತ್ತಾಗಿದೆ ರಿಫ್ಲೆಕ್ಸಾಲಜಿ ಅಂದ್ರೆ ಏನು ಅಂತ, ಬಿಕಾಸ್ ಆಲ್ರೆಡಿ ನೀವೆಲ್ಲ ಕ್ಲಾಸ್ ಮಾಡ್ಕೊಂಡಿದ್ದೀರಾ. ರಿಫ್ಲೆಕ್ಸಾಲಜಿ ಅಂತಂದ್ರೆ ಸುಜೋಕ್ ಅಂತ ಕರಿತೀವಿ ನಾವು. ಸು ಅಂದ್ರೆ ಏನು? ಕೈ. ಜೋಕ್ ಅಂದ್ರೆ ಏನು? ಅಂಗಾಲು. ಅಂಗಾಲು ಮತ್ತೆ ಅಂಗೈಯಲ್ಲಿ ಈ ಒಂದು ಆರ್ಗನ್ಸ್ಗಳಿದೆ. ನಾವೇನ್ ಮಾಡ್ತೀವಿ, ಈ ಒಂದು ಆರ್ಗನ್ಸ್ಗಳಿಗೆ ಟ್ರೀಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಕೈಗಳನ್ನ ಮತ್ತೆ ಕಾಲುಗಳನ್ನ ಉಪಯೋಗಿಸ್ಕೊಂಡು ಅದಕ್ಕೆ ಕಲರು ಮತ್ತೆ ಸೀಡನ್ನ ಹಾಕ್ತಾ ಹೋಗ್ತೀವಿ. ಇದೇನ್ ಮಾಡುತ್ತೆ ಅಂತಂದ್ರೆ, ನಾ ಆಲ್ರೆಡಿ ಹೇಳ್ದಂಗೆ ಪ್ರೀವಿಯಸ್ ಕ್ಲಾಸಲ್ಲಿ, ಡಿಸೀಸ್ಗಳು ಏನಕ್ಕೆ ಬರುತ್ತೆ ಹೇಳಿ ನೋಡೋಣ. ಡಿಸೀಸ್ಗಳು ಯಾವ ಕಾರಣಕ್ಕೆ ಬರುತ್ತೆ? ಎನರ್ಜಿ ಇಂಬ್ಯಾಲೆನ್ಸ್, ಇನ್ ಆ್ಯಂಡ್ ಯಾಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ ದೇಹದಲ್ಲಿ ಮೊದಲನೇದು, ಅಥವಾ ಲೈಫ್ ಸ್ಟೈಲ್ ಇಶ್ಯೂಸ್ ಬಂದಿರುತ್ತೆ, ಅಥವಾ ಎಕ್ಸ್ಟರ್ನಲ್ ಪ್ಯಾಥೋಜನ್ಸ್ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಈ ಥರ ಇನ್ಫೆಕ್ಷನ್ಗಳಾಗಿ ಬಂದಿರುತ್ತೆ. ಸರಿನಾ? ಸೊ ಅದನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಇದರಲ್ಲಿ ಆ ಒಂದು ಡಿಸೀಸ್ಗಳಿಂದ ಹೊರಗೆ ಬರೋದಕ್ಕೆ ನಾವು ಈ ಒಂದು ಥೆರಪಿಗಳನ್ನು ಉಪಯೋಗಿಸ್ತೀವಿ. ರೈಟ್? ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ನೀವು ಅದನ್ನ ಕ್ಲೀನಾಗಿ ರಿಫ್ಲೆಕ್ಸಾಲಜಿ ಕಾನ್ಸೆಪ್ಟ್ ಓದಿದ್ರೆ ಅದರಲ್ಲಿ ಎಷ್ಟು ಥರದ ರಿಫ್ಲೆಕ್ಸಸ್ ಅನ್ನು ಉಪಯೋಗಿಸ್ತೀವಿ, ಯಾವ ರಿಫ್ಲೆಕ್ಸು ಏನನ್ನ ಹೇಳುತ್ತೆ, ಮತ್ತೆ ಟೈಪ್ ಆಫ್ ರಿಫ್ಲೆಕ್ಸಾಲಜಿ ಯಾವುದಿದೆ, ಮತ್ತೆ ಇದ್ರ ಬ್ಯಾಕ್ಗ್ರೌಂಡ್ ಏನು. ಈಗ ತುಂಬಾ ಜನ ಹೇಳ್ತಾರೆ, ಇದಕ್ಕೆ ಬ್ಯಾಕ್ಗ್ರೌಂಡ್ ಇದೆಯಾ, ಈ ಒಂದು ಚಿಕಿತ್ಸಾ ಪದ್ಧತಿಗೆ ಏನಾದರೂ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿದ್ದೀರಾ, ಸೈಂಟಿಫಿಕ್ ಅಪ್ರೋಚ್ ಏನಾದ್ರು ಇದೆಯಾ ಅಂತ ಹೇಳಿ. ಸೊ ಈ ಸುಜೋಕ್ ಬಂದ್ಬಿಟ್ಟು, ಸುಜೋಕನ್ನ ಕಂಡುಹಿಡಿದಿರೋದು ಬೇಸಿಕ್ಲಿ ಈ ಪುಸ್ತಕದಲ್ಲಿ ಬಂದ್ಬಿಟ್ಟು 2 ಕಾನ್ಸೆಪ್ಟ್ಗಳನ್ನ ರಿಫ್ಲೆಕ್ಸಾಲಜಿ ಬೇಸ್ ಮೇಲೆ ನಾನು ಹೇಳ್ತಾ ಇರೋದು, 2 ಕಾನ್ಸೆಪ್ಟ್ಗಳನ್ನ ನಾವುಗಳು ಕವರ್ ಮಾಡಿದೀವಿ. ಓಕೆನಾ? ಯಾವ್ಯಾವುದು? ಮೊದಲನೇದು ಸುಜೋಕ್ ರಿಫ್ಲೆಕ್ಸಾಲಜಿ, ಎರಡನೇದು ಆಯುರ್ವೇದಿಕ್ ಅಕ್ಯುಪ್ರೆಷರ್. ಹೌದಲ್ವಾ? ನಾವು ಕ್ಲಾಸಲ್ಲಿ ಎರಡನ್ನೂ ಕಲ್ತಿದ್ದೀವಿ. ಓಕೆನಾ? ಸುಜೋಕ್ ರಿಫ್ಲೆಕ್ಸಾಲಜಿ ಅಥವಾ ಸುಜೋಕ್ ಕಾನ್ಸೆಪ್ಟ್ ಅನ್ನ ಬಂದ್ಬಿಟ್ಟು ಪಾರ್ಕ್ ಜೆ ಅವರು ಇನ್ವೈಟ್ ಮಾಡಿದ್ದು.
ಓಕೆನಾ. ಇವರೊಬ್ರು ಸೈಂಟಿಸ್ಟು, ಇವರು ಈ ಒಂದು ಸುಜೋಕನ್ನ ಇನ್ವೆಂಟ್ ಮಾಡಿದ್ರು ಆ್ಯಂಡ್ ಅದರ ಮೇಲೆ ರಿಸರ್ಚ್ ಮಾಡ್ತಾ ಹೋದ್ರು. ಅದರ ಮೇಲೆ ತುಂಬಾ ರಿಸರ್ಚ್ ಪೇಪರ್ಸ್ಗಳು ಸಹ ಬಂತು. ಆ್ಯಂಡ್ ಇಂಟರ್ನ್ಯಾಷನಲ್ ಸುಜೋಕ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಅನ್ನ ಇವರು ಕ್ರಿಯೇಟ್ ಮಾಡಿ, ಈಗ ಅವ್ರು ಇಲ್ಲ ಆ್ಯಕ್ಚುಲಿ. ಸೊ ಅವರ ಪೀಳಿಗೆಯವರು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ತುಂಬಾ ತರಹದ ಒಂದು ಎವಿಡೆನ್ಸಸ್ ಸಹ ಇದೆ, ಇದು ಹೆಂಗ್ ವರ್ಕ್ ಆಗುತ್ತೆ, ಇದ್ರ ಹಿಂದಿರೋ ಸೈನ್ಸ್ ಏನು ಅನ್ನೋದನ್ನ. ಈಗ ನಾವು ತುಂಬಾ ಜನ ಕೇಳ್ತಾ ಇದ್ದಿದ್ದೇನೆಂದ್ರೆ ಎವಿಡೆನ್ಸ್ ಎಲ್ಲಿದೆ ತೋರಿಸಿ ಅಂತ ಕೇಳ್ತಾ ಇದ್ರು, ಕರೆಕ್ಟಾ. ಸೊ ಈ ಪುಸ್ತಕದಲ್ಲಿ ಆ ಎವಿಡೆನ್ಸ್ಗಳ ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಸೊ ಅದೇನು ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಆಗಿದೆಯೋ ಸುಜೋಕ್ ಟ್ರೀಟ್ಮೆಂಟ್ ಬೇಸ್ ಮೇಲೆ, ಆ ರಿಸರ್ಚ್ ಪೇಪರ್ಸ್ಗಳ ಲಿಂಕ್ ಅನ್ನ ಈ ಪುಸ್ತಕದಲ್ಲಿ ಇದೆ. ನೀವುಗಳು ಬೇಕಿದ್ರೆ ಆ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ, ಆ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಆ ಆರ್ಟಿಕಲ್ ಓಪನ್ ಆಗುತ್ತೆ. ನೀವು ಅಲ್ಲಿ ಓದಬಹುದು ಈ ಸುಜೋಕ್ ಬೇಸ್ಡ್ ಹೆಂಗ್ ವರ್ಕ್ ಆಯ್ತು, ಇದು ಸುಜೋಕು ಹೆಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ. ಓಕೆನಾ. ಇದು ಒಂದಾಯ್ತು. ಇನ್ನೂ ಒಂದು ನಾನು ಆಗ್ಲೇ ಹೇಳ್ದಂಗೆ ಆಯುರ್ವೇದಿಕ್ ಎಕ್ಯುಪ್ರೆಷರ್ ಅಂತ ಹೇಳಿದೆ ನಾನು ನಿಮ್ಗೆ. ಓಕೆನಾ. ಆಯುರ್ವೇದಿಕ್ ಎಕ್ಯುಪ್ರೆಷರ್ ಅನ್ನೋದು ಮಹರ್ಷಿ ಭಾರದ್ವಾಜ ಋಷಿ ಅಂತಿದ್ದಾರೆ. ಸೊ ಇದು ಬಂದಿರೋದು ಆಯುರ್ವೇದದಿಂದನೇ ತಗೊಂಡಿರೋದು ಕಾನ್ಸೆಪ್ಟು. ಸೊ ನಾವು ಆಲ್ರೆಡಿ ಹೇಳಿದೀವಿ ಪಂಚಭೂತಗಳನ್ನ, ಜೊತೆಗೆ ಅದ್ರ ಜೊತೆಗೆ ಲೌಕಿಕ ಅಥವಾ ಅಲೌಕಿಕ ಶಕ್ತಿ ಅಂತ ಎರಡನ್ನೂ ಕರಿತೀವಿ ನಾವು. ಫಿಸಿಕಲ್ ಅಂಡ್ ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಅದನ್ನ ಉಪಯೋಗಿಸ್ಕೊಂಡು ನಾವು ಇಲ್ಲಿ ಏನ್ ಮಾಡ್ತೀವಿ, ಒಂದೊಂದು ಫಿಂಗರಿಗೆ ಒಂದೊಂದು ತತ್ವಗಳನ್ನ ಕೊಡ್ತಾ ಹೋಗ್ತೀವಿ. ಅದೇ ಕಾನ್ಸೆಪ್ಟು ಆಧಾರವಾಗಿಟ್ಕೊಂಡು ಜೊತೆಗೆ ಸುಜೋಕನ್ನ ಸೇರಿಸಿ ಈ ಒಂದು ಪ್ರೋಟೋಕಾಲ್ಗಳನ್ನ ನಾವು ಇದರಲ್ಲಿ ಕೊಡ್ತಾ ಬಂದಿದ್ದೀವಿ, ಒನ್ ಬೈ ಒನ್ ಒನ್ ಬೈ ಒನ್. ಇದರಲ್ಲಿ ಪ್ರತಿಯೊಂದು ಪ್ರೋಟೋಕಾಲ್ಗಳನ್ನ ನೀವು ಏನು ನೋಡ್ತಿರೋ ಅದು ಬೇಸ್ಡ್ ಆಗಿರೋದು ಸುಜೋಕ್ ಮೇಲೆ ಬೇಸ್ಡ್ ಆಗಿದೆ. ಜೊತೆಗೆ ರಿಫ್ಲೆಕ್ಸಾಲಜಿ ಆಧಾರದ ಮೇಲೆ ಹೋದ್ರೆ ಈ ಒಂದು ಸುಜೋಕ್ ಮತ್ತೆ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಎರಡು ಕಾನ್ಸೆಪ್ಟ್ಗಳನ್ನ ಹೆಚ್ಚಾಗಿ ಉಪಯೋಗಿಸಿದ್ದಾರೆ. ಓಕೆನಾ. ಎಸ್. ಈಗ ನೆಕ್ಸ್ಟ್ ತುಂಬಾ ಜನ ಅಂತಾರೆ, ಸರ್ ನಮಗೆ ಇದೇ ಪ್ರಾಬ್ಲಮ್ ಅಂತ ಹೆಂಗ್ ಕಂಡುಹಿಡಿಬಹುದು ನಾವು. ಓಕೆನಾ. ಸೊ ಈಗ ಆಲ್ರೆಡಿ ನೀವು ಈ ಒಂದು ಹೀಲಿಂಗ್ ಬಗ್ಗೆ ಕಲ್ಕೊಂಡಿದ್ದೀರಾ ಅಥವಾ ಸ್ವಲ್ಪ ನಿಮ್ಗೆ ಗೊತ್ತಿದೆ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ. ಟಂಗ್ ನೋಡಿ ಡಯಾಗ್ನೋಸ್ ಮಾಡೋದಾಗಿರ್ಬೋದು, ಪಲ್ಸ್ ನೋಡಿ ಡಯಾಗ್ನೋಸ್ ಮಾಡೋದಾಗಿರ್ಬೋದು, ನಿಮ್ಮ ನಾಲಿಗೆ ಅಥವಾ ನಿಮ್ಮ ಒಂದು ನಾಡಿಯನ್ನು ನೋಡಿದಾಗ ನಿಮಗೆ ಯಾವ ಆರ್ಗನ್ ಅಲ್ಲಿ ಹೀಟ್ ಕೋಲ್ಡ್ ಇದೆ, ಇಂಬ್ಯಾಲೆನ್ಸ್ ಆಗಿದೆ, ಅಥವಾ ಇನ್ ಅಂಡ್ ಯಾಂಗ್ ಇಂಬ್ಯಾಲೆನ್ಸ್ ಆಗಿದೆ, ಅಥವಾ ಎನರ್ಜಿ ಸ್ಟಾಗ್ನೆಂಟ್ ಆಗಿದೆ ಅನ್ನೋದನ್ನ ನೀವು ಆಲ್ರೆಡಿ ಕ್ಲಾಸಲ್ಲಿ ನೋಡಿದ್ದೀರಾ, ಯಾವ ತರ ನೋಡಬೇಕು ಅನ್ನೋದನ್ನ. ಹೀಟ್ ಆದ್ರೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ, ಕೋಲ್ಡ್ ಆದ್ರೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದನ್ನ ಪ್ರತಿಯೊಂದು ನಾವು ಕ್ಲಾಸಲ್ಲಿ ಕಲಿತಾ ಬಂದಿದ್ದೀವಿ. ಆ ಒಂದು ಡಯಾಗ್ನೋಸಿಸ್ ಮೆಥಡ್ಸ್ ಅಲ್ಲಿ ಮೇಜರ್ ಆಗಿ ಬರೋದೇನು ಅಂದ್ರೆ ಆಸ್ ಪರ್ ಆಯುರ್ವೇದ ಮತ್ತೆ TCM ಅಲ್ಲಿ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡೋದು ಮೂರಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಮೊದಲನೇದು ನಾಲಿಗೆ, ನಾಲಿಗೆಯನ್ನು ನೋಡ್ಬಿಟ್ಟು ಡಯಾಗ್ನೋಸ್ ಮಾಡೋದು. ಎರಡನೇದು ಬಂದ್ಬಿಟ್ಟು ನಿಮ್ಮ ಒಂದು ಪಲ್ಸ್, ನಿಮ್ಮ ನಾಡಿಯನ್ನ ನೋಡ್ಬಿಟ್ಟು ಡಯಾಗ್ನೋಸ್ ಮಾಡೋದು. ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ಕ್ವಶನ್ಸ್, ನೀವು ಹೇಳುವಂತಹ ಸಿಂಪ್ಟಮ್ಸ್ ಮೇಲೆ ಅದು ಏನು ಹೀಟಾ ಕೋಲ್ಡ್ ಅಥವಾ ಏನು ಇಂಬ್ಯಾಲೆನ್ಸ್ ಆಗಿದೆ, ಯಾವ ಒಂದು ಆರ್ಗನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಈ ಸಮಸ್ಯೆ ಬರ್ತಾ ಇದೆ ಅನ್ನೋದನ್ನ ನಾವು ಇದರಲ್ಲಿ ಡೀಪ್ ಆಗಿ ನೋಡ್ತಾ ಹೋಗ್ತೀವಿ. ಅದರ ರಿಲೇಟೆಡ್ ಡಯಾಗ್ನೋಸಿಸ್ ಮೆಥಡ್ಸ್ ಏನಿದೆಯೋ ಆ ಡಯಾಗ್ನೋಸಿಸ್ ಮೆಥಡ್ಸ್ ಅಲ್ಲಿ ನೇಲ್ ಡಯಾಗ್ನೋಸಿಸ್ ಒಂದು ಇದೆ ಇದರಲ್ಲಿ, ಮತ್ತೆ ಟಂಗ್ ಡಯಾಗ್ನೋಸಿಸ್ ಇದೆ. ಈ ಎರಡು ಡಯಾಗ್ನೋಸಿಸ್ ಮೆಥಡ್ಸ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಒಂದು ನಾಲಿಗೆಯನ್ನ ನೀವೇ ನೋಡಿಕೊಂಡು ನೀವು ಅದು ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಒಂದು ಅಂದಾಜ್ ಸಿಗುತ್ತೆ ನಿಮ್ಗೆ. ಇದು ಒಂದ್ರ ಮೇಲೆ ನಾವು ಟ್ರೀಟ್ಮೆಂಟ್ ತಗೋಬಹುದಾ, ನೀವು ಹೀಲರ್ ಅನ್ನ ಕನ್ಸಲ್ಟ್ ಮಾಡಿ, ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಅಕ್ಯುರೇಟ್ ಆಗಿ ಸಿಗುತ್ತೆ ರಿಸಲ್ಟ್. ಈಗ ತುಂಬಾ ಜನ ಹೇಳ್ತಾರೆ, ಸರ್ ನಮ್ಗಿದು ನಾನು ಟ್ರೀಟ್ಮೆಂಟ್ ತಗೊಂಡೆ ಬಟ್ ನಂಗೆ ಚೇಂಜಸ್ ಗೊತ್ತಾಗ್ತಾ ಇಲ್ಲ, ಅಥವಾ ನಾನೇ ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದೀನಿ ಮನೇಲಿ ನಂಗೆ ಚೇಂಜಸ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ, ನೀವುಗಳು ಏನ್ ಮಾಡ್ಬೋದು ಅಂದ್ರೆ, ನೀವು ಫಸ್ಟ್ ಡೇ ನೀವು ಟ್ರೀಟ್ಮೆಂಟ್ ಯಾವುದೇ ಪ್ರೋಟೋಕಾಲ್ ನಮ್ಮ ಬುಕ್ಕಲ್ಲಿ ಯಾವುದೇ ಪ್ರೋಟೋಕಾಲ್ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವೇನ್ ಮಾಡಿ ಅಂದ್ರೆ ನಿಮ್ಮ ನಾಲಿಗೆ ಒಂದು ಪಿಕ್ಚರ್ ತೆಗೆದಿಟ್ಕೊಳ್ಳಿ ನಿಮ್ಮ ಹತ್ರ. ಓಕೆನಾ. ಫಸ್ಟ್ ಡೇ ರೈಟ್, ನೀವು ನಾಲಿಗೆ ಫೋಟೋ ತೆಗೆದಿಟ್ಕೊಂಡು ಆಮೇಲೆ ಏನ್ ಮಾಡಿ ಅಂತಂದ್ರೆ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಹೋಗಿ. ಸೀಡ್ ಥೆರಪಿ ಮಾಡಿ, ಆರಿಕ್ಯುಲರ್ ಮಾಡಿ, ಕಲರ್ ಥೆರಪಿ ಮಾಡಿ. ಸೊ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಹೋಗಿ, ಜೊತೆಗೆ ಫುಡ್ ಅಲ್ಲಿ ನೀವು ಕಂಟ್ರೋಲ್ ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ನಾಟಿ ಆಹಾರವನ್ನ ತಗೊಳ್ಳಿ, ದೇಸಿ ತಳಿ ಆಹಾರವನ್ನ ಸಾಧ್ಯವಾದಷ್ಟು ಸೇವಿಸ್ತಾ ಬನ್ನಿ. ಇದನ್ನ ಅದ್ರ ಜೊತೆ ಮಾಡ್ತಾ ಬಂದಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ರಿಸಲ್ಟ್ ಕಾಣಿಸ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಟ್ರೀಟ್ಮೆಂಟ್ಗಳು ನಾನು ಇವಾಗಲೇ ಆಲ್ರೆಡಿ ಹೇಳಿದೀವಿ ಪ್ರೀವಿಯಸ್ ಕ್ಲಾಸಸ್ಗಳಲ್ಲೂ ಸಹ, ಹಾಕೊಂಡ ತಕ್ಷಣ ಸಡನ್ ಆಗಿ ವರ್ಕ್ ಆಗಲ್ಲ. ಯಾಕೆಂದ್ರೆ ಇದು ಅಲೋಪತಿ ಅಲ್ಲ, ಹೌದಾ. ಸೊ ಇದಕ್ಕೆ ಸಮಯ ಬೇಕು ವರ್ಕ್ ಆಗೋದಕ್ಕೆ. ಸೊ ಆ ಕಾರಣಕ್ಕೆ ಏನಿದೆಯಲ್ವಾ ಇದು ನಿಮಗೆ, ಬಟ್ ಒಂದೇನು ಅಂದ್ರೆ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ, ನೋಡೋದಕ್ಕೆ ಸಿಗುತ್ತೆ. ಈಗ ನಿಮ್ ಫಸ್ಟ್ ಡೇ ಇದಕ್ಕಿಂತ ಸೆಕೆಂಡ್ ಡೇ ಎನರ್ಜಿ ಇಂಬ್ಯಾಲೆನ್ಸ್ ಕಾಣಿಸುತ್ತೆ ನಿಮಗೆ. ಥರ್ಡ್ ಡೇ, ಫೋರ್ತ್ ಡೇ ಈ ತರ ಚೇಂಜಸ್ ಅನ್ನ ನೋಟ್ ಮಾಡಬೇಕು ಅಂದ್ರೆ ನೀವು ಟಂಗ್ ಅಲ್ಲಿ ನೋಟ್ ಮಾಡ್ತಾ ಬರ್ಬೋದು. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಈ ತರ ನೀವು ಟಂಗ್ ಪಿಕ್ಚರ್ ಅನ್ನ, ನಿಮ್ ನಾಲ್ಗೆ ಪಿಕ್ಚರ್ ನೀವೇ ತಕೊಂಡು ಮೊಬೈಲ್ ಅಲ್ಲಿ ನೋಡ್ತಾ ಹೋಗಿ. ನಿನ್ನೆ ಇದ್ದಿದ್ದು ಹೆಂಗಿತ್ತು, ಇವತ್ತು ಯಾವ ತರ ಚೇಂಜ್ ಆಗಿದೆ, ಟೆಕ್ಸ್ಚರ್ಸು, ಕಲರ್ಸು ಅಥವಾ ಪ್ಯಾಟರ್ನ್ ಯಾವ ತರ ಚೇಂಜ್ ಆಗ್ತಾ ಬಂದಿದೆ ನನ್ನ ನಾಲ್ಗೆ ಮೇಲೆ ಅನ್ನೋದನ್ನ ನೀವು ಗಮನಿಸ್ತಾ ಹೋದ್ರೆ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಅದನ್ನ ಹೇಳ್ಕೊಡೋದು ಪರ್ಪಸ್ಗೆ ಇದರಲ್ಲಿ ಟಂಗ್ ಡಯಾಗ್ನೋಸಿಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆನಾ. ಇನ್ನು ನಾನು ಆಗ್ಲೇ ಪ್ರೀವಿಯಸ್ಲಿ ಹೇಳ್ದಂಗೆ ಎಲ್ಲಾ ನಾವು ಟ್ರೀಟ್ಮೆಂಟ್ ತಗೊಂಡ್ರು ಫುಡ್ ಅನ್ನ ಕರೆಕ್ಟಾಗಿ ಪಾಲಿಸ್ತಿಲ್ಲ ಅಂದ್ರೆ ಯಾವ ಟ್ರೀಟ್ಮೆಂಟು ಸಹ ಸರಿಯಾಗಿ ಕೆಲಸ ಮಾಡಲ್ಲ. ಯಾಕೆ ಅಂತಂದ್ರೆ ನಾವು ಇದನ್ನ ಕಲ್ತಿದ್ದೀವಿ, ಚಿ ಎನರ್ಜಿ ಪ್ರಾಣಶಕ್ತಿ ನಮ್ಮ ದೇಹಕ್ಕೆ ಬರೋದು ಯಾವುದರಿಂದ ಬರುತ್ತೆ, ಗಾಳಿಯಿಂದ ಬರುತ್ತೆ, ಆಹಾರದಿಂದ ಬರುತ್ತೆ ಮೇಜರ್ ಆಗಿ, ಕರೆಕ್ಟಾ.
ಮತ್ತೆ ಯೂನಿವರ್ಸ್ ಮೆಡಿಟೇಷನ್ ಮಾಡೋದ್ರಿಂದನೂ ಸಹ ನಮ್ಮ ದೇಹಕ್ಕೆ ಈ ಒಂದು ಪ್ರಾಣಶಕ್ತಿ ಸಿಗುತ್ತೆ. ರೈಟ್. ಸೊ ನಾವು ಒಳ್ಳೆಯ ಆಹಾರವನ್ನು ಸೇವಿಸಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಜೊತೆಗೆ ಆ ಒಂದು ಸರ್ಕ್ಯುಲೇಷನ್, ಆ ಒಂದು ಪ್ರಾಣಶಕ್ತಿಯ ಒಂದು ಹರಿವು ದೇಹದಲ್ಲಿ ಸರಾಗವಾಗಿರುತ್ತೆ. ಯಾವಾಗ ದೇಹದಲ್ಲಿ ಪ್ರಾಣಶಕ್ತಿ ಹರಿವು ಕರೆಕ್ಟಾಗಿ ಆಗುತ್ತೋ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು ಪ್ರಾಬ್ಲಮ್ಗಳು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಟು ಬ್ಯಾಲೆನ್ಸ್ ದಟ್ ಚಿ ಎನರ್ಜಿ ನೀವೇನ್ ಮಾಡಬೇಕು, ಫುಡ್ಡನ್ನು ಪ್ರಯಾರಿಟಿಯಾಗಿ ತಗೊಂಡು ಆಹಾರವನ್ನ ಕರೆಕ್ಟಾಗಿ ಸೇವಿಸಬೇಕು. ನಿಮ್ಮ ಒಂದು ಆರ್ಗನ್ಗಳು ಏನು ಕೇಳ್ತಾ ಇದೆಯೋ ಆ ಆಹಾರವನ್ನೇ ಹೆಚ್ಚಾಗಿ ತಗೋಬೇಕು. ಈಗ ನಿಮ್ಗೆ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಎಕ್ಸಾಂಪಲ್, ನಿಮಗೆ ಲಾರ್ಜ್ ಇಂಟೆಸ್ಟೈನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇತ್ತು ಅಂತ ಇಟ್ಕೊಳ್ಳಿ, ನೀವು ಮೂಲಂಗಿನ ಸೇವಿಸಿ ಅಂತ ಹೇಳಿದ್ದೆ ನಾವು. ಯಾಕೆಂದ್ರೆ ಬಿಕಾಸ್ ಆಫ್ ಟೇಸ್ಟ್ ಆ್ಯಂಡ್ ಕಲರ್, ಇದು ನಾವು ಆಲ್ರೆಡಿ ಕಲ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಈಗ ಅದ್ರ ಬಗ್ಗೆ ಹೋಗೋದು ಬೇಡ, ಅದು ಮತ್ತೆ ಕಾನ್ಸೆಪ್ಟ್ ಡೈವರ್ಟ್ ಆಗ್ತದೆ. ಸೊ ಆ ಥರ ಕಾಂಬಿನೇಷನ್ಸ್ ಇದೆ ಕೆಲವೊಂದಿಷ್ಟು. ಆಯುರ್ವೇದದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಈ ಆಹಾರ ಸೇವಿಸಿದ್ರೆ ಈ ಥರ ಆಗುತ್ತೆ. ಇದಕ್ಕೆ ವಿರುದ್ಧ ಆಹಾರ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ. ಆ ವಿರುದ್ಧ ಆಹಾರ ಕಾನ್ಸೆಪ್ಟು ಯಾವ ಥರ ವರ್ಕ್ ಆಗುತ್ತೆ, ಇದರಲ್ಲಿ ಏನೇನು ಕವರ್ ಮಾಡಿದ್ದಾರೆ ಅನ್ನೋದನ್ನ ಈ ಪುಸ್ತಕದಲ್ಲಿ ಆಹಾರದ ಬಗ್ಗೆನೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫುಡ್ ಬಗ್ಗೆ ಆಗಿರ್ಬೋದು, ಮತ್ತೆ ನೀವು ಟ್ರೀಟ್ಮೆಂಟ್ಗಳ ಬಗ್ಗೆ ಆಗಿರ್ಬೋದು ಇದರಲ್ಲಿ ಇದೆ. ಸರಿನಾ? ಇದನ್ನ ನೀವೇನು ಮಾಡ್ಬೋದು, ರೆಫರ್ ಮಾಡ್ಬೋದು. ಎಸ್. ಈಗ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಇದರಲ್ಲಿ ಪ್ರೋಟೋಕಾಲ್ಸ್ ಅಂತ ನೋಡ್ತಾ ಹೋದ್ರೆ ಮೊದಲನೇದು ಬರೋದು ಅಕ್ಯುಪ್ರೆಷರ್ ಬರುತ್ತೆ. ಸೊ ಈ ಒಂದು ಅಂಗೈಯಲ್ಲಿ ದೇವೇಂದ್ರ ಓರಾ ಅಕ್ಯುಪ್ರೆಷರ್ ಆಗಿರ್ಬೋದು, ಜೊತೆಗೆ ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಮತ್ತೆ ಸುಜೋಕ್ ರಿಫ್ಲೆಕ್ಸಾಲಜಿ ಈ ಕಾನ್ಸೆಪ್ಟ್ ಅನ್ನು ಉಪಯೋಗಿಸ್ಕೊಂಡು ಅಂಗೈಯಲ್ಲಿರುವಂತಹ ಎನರ್ಜಿ ಪಾಯಿಂಟ್ಸ್ಗಳ ಮೇಲೆ ಪ್ರೆಷರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿರುವಂತಹ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಅಂತ ಆಲ್ರೆಡಿ ನಾವು ಕ್ಲಾಸಲ್ಲಿ ಕಲ್ತಿದ್ದೀವಿ ಪ್ರೀವಿಯಸ್ಲಿ. ಕರೆಕ್ಟಾ? ಸೊ ಅದೇ ಕಾನ್ಸೆಪ್ಟ್ ಮೇಲೆ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂತಂದ್ರೆ ಇದರಲ್ಲಿ ಅಕ್ಯುಪ್ರೆಷರ್ ಇದೆ, ಸೊ ಸೀಡ್ ಥೆರಪಿ ಇದೆ. ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ಸ್, ಈ 350 ಪ್ರೋಟೋಕಾಲ್ಸ್ ಏನಿದೆಯೋ ಪ್ರತಿಯೊಂದು ಪ್ರೋಟೋಕಾಲ್ಗೂ ಸಹ ಒಂದೊಂದೊಂದೊಂದು ಕಾನ್ಸೆಪ್ಟ್ ಮೇಲೆ ಕೊಟ್ಟಿದ್ದಾರೆ. ಈಗ ನಾ ಆಲ್ರೆಡಿ ಹೇಳಿದ್ವಿ ನಿಮಗೆ ಇದನ್ನ ಯಾವ ಆಧಾರದ ಮೇಲೆ ಕೊಡ್ತೀವಿ ನಾವು ಅಂತ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ತಾ ಬರ್ತೀವಿ. ಓಕೆನಾ? ಡಯಾಗ್ನಾಸಿಸ್ ಮೆಥಡ್ಸ್ ಅಲ್ಲಿ ಈಗ ಆಲ್ರೆಡಿ ಯಾರ್ಯಾರು ಕೋರ್ಸ್ ಮಾಡಿದ್ರೆ ಅವ್ರಿಗೊಂದು ಕಾನ್ಸೆಪ್ಟ್ ಗೊತ್ತಿದೆ, ಯಾವ ಥರ ನಾವು ಕನೆಕ್ಟ್ ಮಾಡ್ತೀವಿ, ಯಾವ ಥರ ಡಯಾಗ್ನಾಸಿಸ್ ಮಾಡ್ತೀವಿ ಅಂತ. ಸೊ ಆ ಒಂದು ಬೇಸ್ ಮೇಲೆ ಈಗ ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತಂದ್ರೆ ಎಕ್ಸೆಸ್ ಆಫ್ ಸ್ಟಮಕ್ ಹೀಟ್ ಅಂತ ನಾವು ಆಲ್ರೆಡಿ ಕಲ್ತಿದ್ದೀವಿ. ಕರೆಕ್ಟಾ? ಸೊ ಈ ಒಂದು ಸೀಡ್ ಥೆರಪಿ ಆಗಿರ್ಬೋದು, ಅಕ್ಯುಪ್ರೆಷರ್ ಆಗಿರ್ಬೋದು, ಆರಿಕ್ಯುಲರು, ಕಲರ್, ಈ ನಾಲ್ಕರಲ್ಲೂ ಏನಾಗುತ್ತೆ ಅಂತಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕೀಗ, ಸ್ಟಮಕ್ ಅಲ್ಲಿ ಹೀಟು ಮತ್ತೆ ಕೋಲ್ಡು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಸಿ ನಾವಿಲ್ಲಿ ಮೆರಾಕಲ್ ಮಾಡ್ತಾ ಇಲ್ಲ, ಮ್ಯಾಜಿಕ್ ಮಾಡ್ತಾ ಇಲ್ಲ, ವಿ ಆರ್ ಬ್ಯಾಲೆನ್ಸಿಂಗ್ ದ ಎನರ್ಜಿ ವಿತ್ ಫುಡ್ ಆ್ಯಂಡ್ ದೀಸ್ ಟೆಕ್ನಿಕ್ಸ್. ಅರ್ಥ ಆಯ್ತಾ ಎಲ್ರಿಗೂ? ಇಲ್ಲಿ ನಾವು ಏನು ಮ್ಯಾಜಿಕ್ ಮಾಡ್ತಾ ಇಲ್ಲ. ಸೊ ನೀವು ಆಹಾರ ಪದ್ಧತಿ ಸರಿ ಮಾಡ್ಕೊಂಡಾಗ್ಲೇ ನಿಮ್ಮ 50% ಆಫ್ ದಿ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ಸರಿನಾ? ಮೊದಲನೇದು. ಎರಡನೇದು, ಅದ್ರ ಜೊತೆಗೆ ನಿಮಗೆ ಹೀಲ್ ಆಗೋದಕ್ಕೆ ನಿಮ್ಗೆ ಈ ಒಂದು ಟ್ರೀಟ್ಮೆಂಟ್ಗಳು ಸಹಾಯ ಮಾಡ್ತಾ ಬರ್ತದೆ. ನೀವು ಈ ಒಂದು ಟ್ರೀಟ್ಮೆಂಟ್ಗಳನ್ನು ಆಲ್ರೆಡಿ ನೀವೆಲ್ಲ ಕಲ್ತಿರೋರಿದ್ದೀರಾ. ಸೊ ಅದರಲ್ಲಿ ಈಗ ಆಲ್ರೆಡಿ ಕ್ಲಾಸ್ ನೋಡಿ ಅಪ್ಲೈ ಮಾಡ್ಕೊಳ್ತಿದ್ದೀರಾ. ಅಗೇನ್ ಅದ್ರ ಜೊತೆಗೆ ಇನ್ನು ಯಾವ ಥರ ಮಾಡಬಹುದು, ಡಿಫ್ರೆಂಟಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನ ನೀವು ಈ ಬುಕ್ಕಲ್ಲಿ ನೋಡ್ಬೋದು. ಈಚ್ ಆ್ಯಂಡ್ ಎವ್ರಿ ಪ್ರೋಟೋಕಾಲಲ್ಲೂ ನಿಮ್ಗೆ ಹೆಂಗಿರುತ್ತೆ ಅಂತಂದರೆ ಕಾಂಬಿನೇಷನ್ಸ್. ನಾನು ನಿನ್ನೆ ಕ್ಲಾಸಲ್ಲಿ ಅದನ್ನೇ ಹೇಳ್ತಾ ಇದ್ದೆ, ನಿನ್ನೆ ಇವೆಂಟಲ್ಲಿ ಮಾತಾಡುವಾಗ. ಸೊ ಕಾಮನ್ ಆಗಿ ನಾವುಗಳು ನೋಡಿರೋದು ಹೆಂಗೆ ಅಂತಂದರೆ ಈ ಕಲರನ್ನು ಆಯುರ್ವೇದಿಕ್ ಪ್ರೆಷರ್ ಅಪ್ಲೈ ಮಾಡ್ತೀವಿ ಅಥವಾ ಸುಜೋಗ್ ಪ್ರಕಾರ ಅಪ್ಲೈ ಮಾಡ್ತೀವಿ. ಬಟ್ ಈ ಸರಿ ಕೊಟ್ಟಿರೋ ಕಲರ್ ಥೆರಪಿ ಪುಸ್ತಕದಲ್ಲಿ ಯಾವ ಥರ ಇದೆ ಅಂತಂದರೆ ಡಿಫ್ರೆಂಟ್ ಕಲರ್ಗಳನ್ನು ಕಾಂಬಿನೇಷನ್ ಮಾಡಿದ್ದಾರೆ. ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಕಾಂಬಿನೇಷನ್ ಮಾಡಿದ್ದಾರೆ, ಸುಜೋಕ್ ರಿಫ್ಲೆಕ್ಸಾಲಜಿ ಕಾಂಬಿನೇಷನ್ ಮಾಡಿದ್ದಾರೆ, ಜೊತೆಗೆ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಕಾಂಬಿನೇಷನ್ ಮಾಡಿ ಮೂರನ್ನ ಸೇರಿಸಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದು ಏನಾಗುತ್ತೆ ಅಂತಂದ್ರೆ ಈಗ ಎಕ್ಸಾಂಪಲ್ ನಾನು ನಿನ್ನೆ ಕೇಳ್ತಾ ಇದ್ದಾರೆ ಯಾರು, ಸರ್ ಇದು ಕಾಂಬಿನೇಷನ್ ಹೆಂಗ್ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಏನಾರು ಹೇಳ್ಬೋದಾ, ಕಲರ್ಸ್ ಕಾಂಬಿನೇಷನ್ ಯಾವ ಥರ ವರ್ಕ್ ಆಗುತ್ತೆ, ಸೀಡ್ಸ್ ಕಾಂಬಿನೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ನೋಡಿ, ಕಲರ್ಸ್ ಕಾಂಬಿನೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದ್ರೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ಆಸ್ ಪರ್ ಪಂಚಭೂತಗಳು ಮತ್ತೆ ಈ ಒಂದು ಅಲೌಕಿಕ ಏನು ಶಕ್ತಿಗಳಿದೆಯೋ ಅದು 10 ಎಲಿಮೆಂಟ್ಸ್ ಟೋಟಲ್, ಮೆಟಾಫಿಸಿಕಲ್ ಅಂಡ್ ಫಿಸಿಕಲ್ ಎಲಿಮೆಂಟ್ಸ್ ಪ್ರಕಾರ ಪ್ರತಿಯೊಂದು ಬಣ್ಣಗಳಿಗೆ ಒಂದೊಂದೊಂದು ಎನರ್ಜಿಯನ್ನು ಕೊಡ್ತಾ ಬಂದಿದ್ದಾರೆ. ಈಗ ನಮ್ಮ ದೇಹ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇರೋದು, ಇದು ನಾನು ಹೇಳ್ತಾ ಇರೋದು ಆಸ್ ಪರ್ ಎನರ್ಜಿ ಕಾನ್ಸೆಪ್ಟ್ ಪ್ರಕಾರ ನಾನು ಹೇಳ್ತಾ ಇರೋದು. ಈ ಒಂದು 10 ಡಿಫ್ರೆಂಟ್ ಎನರ್ಜಿಯಿಂದ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತಾ ಬರ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಏನೇ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ನಮ್ಮ ದೇಹದಲ್ಲಿ ಚೇಂಜಸ್ ಕಾಣಿಸುತ್ತೆ ನಿಮಗೆ. ಈ ಎಕ್ಸಾಂಪಲ್ ನೋಡಿ, ನಿಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತಂದ್ರೆ ಅವಾಗ ನಿಮ್ಮ ಸ್ಟಮಕ್ ಅಲ್ಲಿ ಹೀಟ್ ಜಾಸ್ತಿ ಆಗಿದೆ, ನಿಮ್ಮ ದೇಹ ತೋರಿಸುತ್ತೆ ನಿಮ್ಗೆ. ಕರೆಕ್ಟಾ? ಸೊ ಆ ಒಂದು ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಬೇಕು ನೀವೀಗ. ಈಗ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂದ್ರೆ ನೀವೇನ್ ಮಾಡ್ತೀರಾ, ಫೈರ್ ಎಲಿಮೆಂಟ್ ಫಿಂಗರ್ ಯಾವುದು, ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್. ಕರೆಕ್ಟಾ? ಇಲ್ಲಿ ಏನ್ ಮಾಡ್ತೀರಾ ನೀವೀಗ, ಸ್ಟಮಕ್ ರಿಫ್ಲೆಕ್ಸ್ಗೆ ಏನ್ ಹಾಕ್ತೀರಾ, ಗ್ರೀನ್ ಹಾಕ್ತೀರಾ. ಈಗ ಏನಾಯ್ತು, ಏನಾಯ್ತು,
ಆ ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತು, ಹೀಟ್ ಕಡಿಮೆ ಆಯ್ತು, ಈಗ ಹೀಟ್ ರೆಡ್ಯೂಸ್ ಮಾಡಿದ್ರಿ ನೀವೀಗ. ಹೌದಾ? ಇದು ಕಾಂಬಿನೇಷನ್ ಇನ್ನೊಂದು ಏನ್ ಮಾಡ್ಬೋದು? ಬಲಗೈ ಇಂಡೆಕ್ಸ್ ಫಿಂಗರ್ ಸ್ಟಮಕ್ ರಿಫ್ಲೆಕ್ಸ್ಗೆ ಏನ್ ಹಾಕ್ಬೋದು? ಮತ್ತೆ ಗ್ರೀನ್ ಹಾಕಿ. ಇದು ವಾಟರ್ ಎಲಿಮೆಂಟ್ ಫಿಂಗರು, ಇದು ಫೈರ್ ಎಲಿಮೆಂಟ್ ಫಿಂಗರು. ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ? ಫೈರ್ ಅನ್ನ ಕಡಿಮೆ ಮಾಡಿದ್ರಿ, ವಾಟರ್ ಅನ್ನ ಜಾಸ್ತಿ ಮಾಡಿದ್ರಿ. ಇದೇ ಲಾಜಿಕ್. ಈ ಲಾಜಿಕ್ ಮೇಲೆನೆ ಪ್ರತಿಯೊಂದು ಪ್ರೋಟೋಕಾಲ್ಗಳಲ್ಲೂ ಸಹ ಆಲ್ರೆಡಿ ಕೊಟ್ಟು ಅದು ವರ್ಕ್ ಆಗ್ತಿರೋ ಪ್ರೋಟೋಕಾಲ್ಸ್ಗಳನ್ನೇ ಹೀಲರ್ಸ್ಗಳು ಹಾಕಿರೋದು. ಓಕೆನಾ? ನೀವು ಇದನ್ನ ಸೀಡಲ್ಲೂ ಸಹ ಅಬ್ಸರ್ವ್ ಮಾಡ್ಬೋದು. ಈಗ ನಾವು ಆಲ್ರೆಡಿ ಹೇಳಿದ್ವಿ, ಈಗ ಎಕ್ಸಾಂಪಲ್ ಪೈಲ್ಸ್ಗೆ ನಾವು ಈ ಒಂದು ಮೂಲಂಗಿ ಬೀಜವನ್ನು ಉಪಯೋಗಿಸಿ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ವಿ, ಕರೆಕ್ಟಾ? ಸೀಡ್ ಥೆರಪಿಯಲ್ಲಿ. ಬಟ್ ಮೂಲಂಗಿ ಬೀಜ ಜೊತೆಗೆ ನೀವೇನ್ ಮಾಡ್ಬೋದು ಅಂದ್ರೆ, ಮೂಲಂಗಿ ಪೀಸ್ ಬರುತ್ತಲ್ವಾ, ಬೀಜ ಸಿಗಲ್ಲ, ತುಂಬಾ ಕಷ್ಟ. ಸೊ ಆ ಮೂಲಂಗಿ ಪೀಸನ್ನು ಕಟ್ ಮಾಡಿ ಸಹ ಉಪಯೋಗಿಸ್ಬೋದು, ಹಾಕ್ಬೋದು, ಆ ರಿಫ್ಲೆಕ್ಸಿಗೆ ಹಾಕ್ಬೋದು. ಏನಸ್ ರಿಫ್ಲೆಕ್ಸ್ಗೆ ನೀವು ಮೂಲಂಗಿದು ಒಂದು ಪೀಸ್ ಕಟ್ ಮಾಡಿ ಹಂಚಿದ್ರು ವರ್ಕ್ ಆಗುತ್ತೆ. ಈ ತರ ಒಂದು ಆಲ್ಟರ್ನೇಟಿವ್ ಕಾನ್ಸೆಪ್ಟ್ಗಳನ್ನೆಲ್ಲ ಈ ಪುಸ್ತಕದಲ್ಲಿ ಹಾಕ್ತಾ ಬಂದಿದ್ದಾರೆ. ಸರಿನಾ? ಇದರಲ್ಲಿ ಒಂದು ಕಾನ್ಸೆಪ್ಟ್ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇದು ಹೆಂಗೆ ಅಂತಂದ್ರೆ, ಈ ಕಾನ್ಸೆಪ್ಟ್ಗಳು, ಈ ಟ್ರೀಟ್ಮೆಂಟ್ಗಳು ವರ್ಕ್ ಆಗೋದು ಇದು ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ ಎನರ್ಜಿಯನ್ನು. ಓಕೆನಾ? ನಾವು ಇದರಲ್ಲಿ ಸಡನ್ ಆಗಿ ಆಗುತ್ತೆ ಅಂತ ಹೇಳಲ್ಲ. ಈಗ ಕೆಲವು ಕೇಳ್ತಾರೆ, ನೀನೇ ಕೇಳ್ತಾ ಇದ್ರು, ತುಂಬಾ ಒಳ್ಳೆ ಪ್ರಶ್ನೆ ಆಕ್ಚುಲಿ ಅದು. ಸರ್, ನಮಗೆ ಒಬ್ರಿಗೆ ನಾವು ಯಾರಿಗೂ ಸಜೆಷನ್ ಕೊಟ್ಟಿದ್ದೀವಿ, ಬಟ್ ಅವ್ರಿಗೆ ಚೇಂಜಸ್ಸೇ ಕಾಣಿಸ್ತಾ ಇಲ್ಲ. ಸರ್, ಒಬ್ರಿಗೆ ನಾವು ಟ್ರೀಟ್ ಮಾಡ್ತಿದೀವಿ, ಅವ್ರು ಒಂದೇ ದಿನಕ್ಕೆ ಹುಷಾರಾದ್ರು, ಎರಡೇ ದಿನಕ್ಕೆ ಹುಷಾರಾದ್ರು, ಒಂದು ಗಂಟೆಗೆ ಹುಷಾರಾದ್ರು. ಈ ಥರ ಮಿಕ್ಸ್ ಫೀಡ್ಬ್ಯಾಕ್ಗಳು ಬರುತ್ತೆ. ಈಗ ನಾವು 100 ಜನ ಕೊಟ್ಟಿದ್ದೀವಿ ಅಂತಂದ್ರೆ 100 ಜನಕ್ಕೂ ಅವಾಗಲೇ ಹುಷಾರಾಗುತ್ತೆ ಅಂತ ಅಲ್ಲ. ಇದು ಕಂಪ್ಲೀಟ್ಲಿ ಯಾವ ಥರ ಬೇಸ್ಡ್ ಆಗಿರುತ್ತೆ, ಇದು ಯಾಕೆ ಈ ಒಂದು ಟ್ರೀಟ್ಮೆಂಟ್ಗಳು ಡಿಫರ್ ಆಗುತ್ತೆ. ಈಗ ನೋಡಿ, ಎಕ್ಸಾಂಪಲ್, ಯಾರೋ ಒಬ್ರು ಆ, ಆ, ಒಂದು ಏನೋ ಔಷಧಿ ತಗೊಂಡಿದ್ದಾರೆ ಅಂತಂದ್ರೆ, ಯಾವುದೋ ಒಂದು ರೋಗಕ್ಕೆ, ಜ್ವರಕ್ಕೆ ಔಷಧಿ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಜ್ವರ ರೆಡ್ಯೂಸ್ ಆಗುತ್ತೆ ಅವ್ರಿಗೆ, ಇಮಿಡಿಯೇಟ್ ಆಗಿ ರೆಡ್ಯೂಸ್ ಆಗುತ್ತೆ. ಬಟ್ ನಮ್ದ್ರಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ ಜ್ವರಕ್ಕೆ. ಓಕೆನಾ? ಬಟ್ ಒಬ್ರಿಗೆ ಕಡಿಮೆ ಆಗುತ್ತೆ, ಒಬ್ರಿಗೆ ಕಡಿಮೆ ಆಗಲ್ಲ. ಯಾಕೆ ಹಿಂಗಾಗುತ್ತೆ ಅಂತಂದ್ರೆ, ಇದಕ್ಕೆ ಮೂಲ ಕಾರಣನೇ ನಮ್ಮ ದೇಹದಲ್ಲಾಗಿರುವಂತಹ ಎನರ್ಜಿ ಇಂಬ್ಯಾಲೆನ್ಸಸ್. ಎನರ್ಜಿ ಇಂಬ್ಯಾಲೆನ್ಸ್ ಹೆಂಗಾಯ್ತು? ನಾವು ತಗೊಳ್ಳೋ ಆಹಾರ ಮೊದಲನೇದು, ಮೇಜರ್ ಬರೋದೇ ಅಲ್ಲಿ. ಓಕೆನಾ? ಮೊದಲನೇದು, ಆಹಾರ ಪದ್ಧತಿ ನಮ್ದು ಸರಿ ಇಲ್ಲ. ಓಕೆ. ಎರಡನೇದು, ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲನ್ನು ನಾವು ಸರಿ ಮಾಡ್ಕೊಳ್ಳೇಬೇಕು. ಎರಡನೇದು. ಇನ್ನು ಮೂರನೇದು, ನಮ್ಮ ಮೈಂಡ್, ನಮ್ಮ ಥಾಟ್ಸು. ಈ ಮೂರು ನೀವು ಬ್ಯಾಲೆನ್ಸ್ ಮಾಡ್ತಾ ಬಂದಾಗ ನೀವು ಇದರಿಂದ ಕರೆಕ್ಟಾಗಿ ಹೊರಗೆ ಬರ್ಬೋದು. ಈಗ ಇಲ್ಲಿ ಟ್ರೀಟ್ಮೆಂಟ್ಗಳನ್ನ ತಾವು ಹಾಕೊಂಡಾಗ, ಅಪ್ಲೈ ಮಾಡ್ಕೊಂಡಾಗ ಕೆಲವರಿಗೆ ಮಿಕ್ಸ್ ರಿಸಲ್ಟ್ ಬರುತ್ತೆ. ಸರ್, ಕಡಿಮೆ ಆಯಿತು, ಮತ್ತೆ ವಾಪಸ್ ಸ್ಟಾರ್ಟ್ ಆಯಿತು, ಈ ಥರ ಆಗ್ತಾ ಇದೆ ಅಂತಂದ್ರೆ, ಕಡಿಮೆ ಆಯಿತು ಅಂತಂದ್ರೆ ಅದರ ಅರ್ಥ ಏನು? ಸಿಂಪ್ಟಮ್ ಸಪ್ರೆಸ್ ಆಗಿದೆ ಅಲ್ಲಿ. ನೀವು ರೂಟ್ ಕಾಸ್ ಹುಡುಕಿಲ್ಲ ಇನ್ನುವೇ. ರೂಟ್ ಕಾಸಿಗೆ ಹೋಗಿ ಟ್ರೀಟ್ಮೆಂಟ್ ಅಪ್ಲೈ ಮಾಡ್ಕೋಬೇಕು. ಓಕೆನಾ? ಅದನ್ನ ಹೆಂಗ್ ಮಾಡಬೇಕು ಅನ್ನೋದನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನೀವು ಪ್ರತಿಯೊಂದು ಪ್ರೋಟೋಕಾಲ್ಗಳನ್ನ ನೀವು ತೋರಿಸ್ತೀನಿ, ಸ್ಯಾಂಪಲ್ಸ್ ಬೇಕಿದ್ರೆ ನೀವು ನೋಡ್ಕೊಳ್ಳಿ. ಪ್ರತಿಯೊಂದು ಪ್ರೋಟೋಕಾಲ್ಗಳನ್ನ ನೀವು ತೆಗೆದು ನೋಡಿದ್ರೆ ನಿಮ್ಗೆ ಅಲ್ಲಿ ಏನೋ ಒಂದು ಡಿಫ್ರೆಂಟ್ ತರ ಕಾಣಿಸುತ್ತೆ. ಈ ತರ ನಾವು ಸೀಡ್ ಥೆರಪಿ ಮಾಡ್ಬೋದಾ, ಈ ತರ ನಾವು ಕಲರ್ ಥೆರಪಿ ಮಾಡ್ಬೋದಾ, ಆರಿಕ್ಯುಲರ್ ಥೆರಪಿನ ಹಿಂಗೂ ಕೊಡಬಹುದಾ ಅಂತೇಳಿ ತುಂಬಾ ಡೀಪ್ ಆಗಿ, ಡೆಪ್ತ್ ಆಗಿ ಈ ಒಂದು ಹೀಲರ್ಸ್ಗಳು ಇದನ್ನ ಸ್ಪೆಸಿಫಿಕ್ ಆಗಿ ಮಾಡ್ತಾ ಹೋಗಿದ್ದಾರೆ. ಒಂದ್ ಸೆಕೆಂಡ್ ಇರಿ, ತೋರಿಸ್ತೀನಿ ಸ್ಕ್ರೀನು. ನಾನು ಆಗ್ಲೇ ಹೇಳಿದೆ ನಿಮಗೆ. ಸೊ ಈ ಒಂದು ಹಿಸ್ಟ್ರಿ ಆಫ್ ಅಕ್ಯುಪಂಕ್ಚರ್ ಹೆಂಗ್ ಬಂತು, ಒಂದು ನಾವು ಏನು ಪ್ರಾಕ್ಟೀಸ್ ಮಾಡ್ತಿದ್ದೀವೋ ಅದ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೋಬೇಕು. ಅಂದಾಗ ಅದರ ಅವೇರ್ನೆಸ್ ನಮ್ಗೆ ಇರಬೇಕು. ನಾವು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಇದಕ್ಕೆ ಹಿನ್ನೆಲೆ ಏನು, ಇದು ಎಲ್ಲಿಂದ ಬಂತು ಅನ್ನೋದನ್ನ ನಮ್ಗೆ ಗೊತ್ತಿದ್ರೆ ಅವಾಗ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಸೊ ಈ ಒಂದು ಅಕ್ಯುಪಂಕ್ಚರ್ ಹೆಂಗ್ ಬಂತು, ಇದಕ್ಕೆ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನಿದೆ. ತುಂಬಾ ಜನ ಅದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಕೇಳ್ತಿದ್ದಾರೆ. ಸೊ ಆ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನು, ಯಾವ ಬೇಸ್ ಮೇಲೆ ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ಕೊಡ್ತಾ ಬಂದಿದ್ದಾರೆ. ಆ್ಯಂಡ್ ಇದು ಹೆಂಗ್ ವರ್ಕ್ ಆಗುತ್ತೆ, ಮರ್ಮ ಪಾಯಿಂಟ್ಸ್ ಅಂತ ಇದೆ. ಈ ಆಯುರ್ವೇದದಲ್ಲಿ ಮರ್ಮ ಚಿಕಿತ್ಸೆ ಅಂತಾನೆ ಕಾನ್ಸೆಪ್ಟ್ ಇದೆ. ಸೊ ಅದು ಮರ್ಮ ಚಿಕಿತ್ಸೆ ಪಾಯಿಂಟ್ಸು ಮತ್ತೆ ಇಲ್ಲಿ ನಾವು ಉಪಯೋಗಿಸುವಂತಹ ಪಾಯಿಂಟ್ಸ್ಗೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಇದರಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅಗೇನ್, ನಮ್ಮ ಒಂದು ಭಾರತದಲ್ಲಿ ಈ ಒಂದು ಅಕ್ಯುಪ್ರೆಷರ್ ಅನ್ನ ಯಾವ ರೀತಿ ಯಾರ್ಯಾರು ಇಂಪ್ರೂವ್ ಮಾಡ್ತಾ ಬಂದರು, ಸೊ ಇದು ಇವಾಲ್ವ್ ಆಗೋದಕ್ಕೆ ಯಾರ್ಯಾರು ಕಾರಣ ಇದ್ದಾರೆ, ಪ್ರತಿಯೊಬ್ಬರದು ಸಹ ಇದರಲ್ಲಿ ಡೀಟೇಲ್ ಆಗಿ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗಿದ್ದಾರೆ. ಸೊ ನೀವು ಇದನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ, ಇದು ಹೆಂಗೆ ನಡೆದ್ ಬಂತು, ಇದು ಸ್ಟಾರ್ಟ್ ಆಗಿದ್ದು ಹೆಂಗೆ. ಝೂಮ್ ಆ್ಯಂಡ್ ಮಾಡ್ತೀರಾ ಸ್ವಲ್ಪ? ಸರಿ. ಝೂಮ್ ಮಾಡ್ತೀರಾ? ಹಾ ಝೂಮ್ ಮಾಡ್ತೀರಾ? ಝೂಮ್ ಅಂದ್ರೆ ಹಾ ಜನಕ್ಕೆ ಝೂಮ್ ಝೂಮ್ ಮಾಡಕ್ ಗೊತ್ತಾಗ್ತಿಲ್ಲ ಅದಕ್ಕೆ. ಕಾಣಿಸ್ತಾ ಇದೆಯಾ? ಆ ಓಕೆ, ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಜಾಸ್ತಿ ಝೂಮ್ ಆಯ್ತು. ಓಕೆ. ಓಕೆ. ಸೊ ಓಕೆ ನೀವಿಲ್ಲಿ ಡನ್. ಈ ಒಂದು ಕಾನ್ಸೆಪ್ಟ್ಗಳಲ್ಲಿ ಹೆಂಗೆ ಅಂತಂದ್ರೆ, ಈಗ ನೋಡಿ 5 ಎಲಿಮೆಂಟ್ಸ್ ಅನ್ನು ಉಪಯೋಗಿಸ್ತಾ ಬಂದಿದ್ದೀವಿ. ಬಟ್ 5 ಎಲಿಮೆಂಟ್ಸಿಗೂ ಮೈಂಡಿಗೂ ಹೆಂಗೆ ಕನೆಕ್ಟ್ ಇದೆ, ಈ ಅಕ್ಯುಪಂಕ್ಚರ್ ಹೆಂಗೆ ವರ್ಕ್ ಆಗುತ್ತೆ, ಅಕ್ಯುಪ್ರೆಷರ್ ಹೆಂಗೆ ವರ್ಕ್ ಆಗುತ್ತೆ, ಎನರ್ಜಿ ಪಾಯಿಂಟ್ಸ್ ಹೆಂಗೆ ಕಾಣಿಸುತ್ತೆ ದೇಹದಲ್ಲಿ, ಯಾವ ಭಾಗದಲ್ಲಿ ಎನರ್ಜಿ ಪಾಯಿಂಟ್ಸ್ ಇರುತ್ತೆ, ಕಾನ್ಸೆಪ್ಟ್ಗಳನ್ನು ನಾವು ಇದರಲ್ಲಿ ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗಿದ್ದಾರೆ. ನಮ್ಮ ದೇಹ ಈ ಒಂದು ಯೂನಿವರ್ಸಿಂದ ಎನರ್ಜಿಯನ್ನು ಯಾವ ರೀತಿ ತಗೊಳುತ್ತೆ ಅದರ ಕಾನ್ಸೆಪ್ಟನ್ನು ಇದರಲ್ಲಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್, ನೀವಿಲ್ಲಿ ಇನ್ನೂ ಡೆಪ್ತ್ ಆಗಿ ಬಂದರೆ, ಒಂದು ಸೆಕೆಂಡ್,
ಹ್ಮ್ ಯಾವ ಬುಕ್ಗಳು ಲಿಟ್ರೇಚರ್ಸು, ಈಗ ನಾವು ಏನೇ ಒಂದು ಕಾನ್ಸೆಪ್ಟ್ ಬರಬೇಕು ಅಂತಂದ್ರೆ ಅದಕ್ಕೊಂದು ಲಿಟ್ರೇಚರ್ ಅಥವಾ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ. ಆ ಪ್ರತಿಯೊಂದು ಲಿಟ್ರೇಚರನ್ನು ನಾವಿಲ್ಲಿ ನೋಡ್ತಾ ಬಂದಿದ್ದೀವಿ. ಈಚ್ ಆ್ಯಂಡ್ ಎವ್ರಿ ಲಿಟ್ರೇಚರ್ಗೂ ಸಹ ಒಂದೊಂದೊಂದೊಂದು ಮೇಜರ್ ಆಗಿ ಒಂದು ಅರ್ಥ ಇದೆ. ಅದನ್ನ ಬರೆದಿರೋರು ಯಾವ ಕಾನ್ಸೆಪ್ಟ್ ಮೇಲೆ ಇದನ್ನ ಬರೆದಿದ್ದಾರೆ ಅದ್ರದ್ದು ಸಾರವನ್ನು ನಾವು ಇದರಲ್ಲಿ ಕೊಡ್ತಾ ಹೋಗಿದ್ದೀವಿ. ನೀವು ಇದನ್ನ ಕ್ಲೀನಾಗಿ ಓದಿದ್ರೆ ಈ ಒಂದು ಕಾನ್ಸೆಪ್ಟಿನ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗ್ತಾ ಬರುತ್ತೆ. ಇದು ಹೆಂಗೆ ಇವಾಲ್ವ್ ಆಗ್ತಾ ಬಂತು ನೋಡಿ. ಯಾವುದೇ ಚಿಕಿತ್ಸಾ ಪದ್ಧತಿ ಆಗಿರ್ಬೋದು ಅಥವಾ ಯಾವುದೇ ಕಾನ್ಸೆಪ್ಟ್ ಆಗಿರ್ಬೋದು ಒಂದೇ ದಿವಸಕ್ಕೆ ಫೇಮಸ್ ಆಗಲ್ಲ, ಹೌದಲ್ವಾ? ಆ್ಯಂಡ್ ಅಗೇನ್ ಒಬ್ಬರಿಂದನೇ ಅದು ಫೇಮಸ್ ಆಗಲ್ಲ. ನಿಧಾನಕ್ಕೆ ಅದು ಇವಾಲ್ವ್ ಆಗ್ತಾ ಬರುತ್ತೆ, ಚೇಂಜಸ್ ಆಗ್ತಾ ಬರುತ್ತೆ. ಒಬ್ಬರು ಉಪಯೋಗಿಸ್ತಾರೆ. ಈಗ ನಾನು ಅಕ್ಯುಪ್ರೆಷರ್ ನಾನು ಬುಕ್ಕಲ್ಲಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋ ಟೆಕ್ನಿಕೇ ಬೇರೆ, ಈಗ ಇನ್ನೊಬ್ರು ಮಾಡೋ ಟೆಕ್ನಿಕೇ ಬೇರೆ. ಸೊ ಒಬ್ರಿಗಿಂತ ಒಬ್ರಿಗೆ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಹೆಂಗೆ ಇವಾಲ್ವ್ ಆಗ್ತಾ ಬಂತು ಅನ್ನೋದನ್ನೇ ಈ ಬುಕ್ಕಲ್ಲಿ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಡೀಟೇಲ್ ಆಗಿ ಕೊಡ್ತಾ ಹೋಗಿದ್ದೇನೆ ಇನ್ಫಾರ್ಮೇಶನ್. ಸೊ ಈ ಮತ್ತೊಂದು ಕಾನ್ಸೆಪ್ಟ್ ಪ್ರೇರಣರೇ, ಅದರಲ್ಲಿ ಇದು WHO ಬಂದಿದೆ ಅಲ್ಲ, ಅದೊಂದು ತೋರಿಸ್ಬಿಡ್ಬೋದು ಅವ್ರಿಗೆ. ಅದು ಮುಂದೆ ಬರುತ್ತೆ ಅಷ್ಟೇ. ಸರ್. ಒಂದು ನಿಮಿಷ ತೋರಿಸ್ತೀನಿ. ಮುಂದೆ ಹಿಂದೆ ಹಿಂದೆ ಹೋಯ್ತು ಅನ್ಕೋತೀನಿ ಅದು. ಇಲ್ಲ, ಮುಂದೆ ಇದೆ, ಇನ್ನು ಮುಂದೆ ಇದೆ. ಅಲ್ಲ, ಇವ್ರು ಇಂಡಿಯಾಕ್ಕೆ ಹೇಗೆ ಬಂತಲ್ಲ ಫಸ್ಟ್, ಅದರಲ್ಲಿ ಮೆನ್ಷನ್ ಮಾಡಿದಾರೆ ಅದನ್ನ. ಈ ಅಕ್ಯುಪಂಕ್ಚರ್ ಫೋಟೋ ನೋಡಿ, ಇದು ಒರಿಜಿನಲ್ ಫೋಟೋಸ್ ರೀಡಿಸೈನ್ ಮಾಡಿದಾರಲ್ಲ ಇದನ್ನ. ಹೌದೌದು, ಒಂದು ನಿಮಿಷ. ಇಲ್ಲ ಸರ್, ಮುಂದೆ ಇದೆ ಕಾನ್ಸೆಪ್ಟ್. ಒಂದು ನಿಮಿಷ. ಇಲ್ಲಿದೆ ನೋಡಿ. ಇಲ್ಲ, ನಾನು ತೋರಿಸ್ತೀನಿ. ಅದೇ ನಾನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ, ನಾನು ಇದು ಮಾಡ್ತೀನಿ. ಓಕೆ, ಡನ್ ಡನ್ ಡನ್. ಓಕೆ. ಸೊ ಈಗ ಒಂದು ಅಕ್ಯುಪಂಕ್ಚರ್ ಅಲ್ಲಿ ನಾವು ಏನ್ ನೋಡ್ತೀವಲ್ವಾ, ಸೊ ಇದರಲ್ಲಿ ಎರಡು ತರ ಬರುತ್ತೆ. ಮೊದಲನೇದು ಟ್ರೆಡಿಷನಲ್ ಅಕ್ಯುಪಂಕ್ಚರ್. ಸೊ ಅವಾಗಿನ ಕಾಲದಲ್ಲಿ ಹೆಂಗೆ ಅಕ್ಯುಪಂಕ್ಚರ್ ಅನ್ನ ಉಪಯೋಗಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ, ಅದು ಅವಾಗಿನ ಕಾನ್ಸೆಪ್ಟ್. ಮೆರಿಡಿಯನ್ ಮೇನ್ ಪಾಯಿಂಟ್ಗಳಿಗೆ ಅಪ್ಲೈ ಮಾಡ್ತಾ ಬರ್ತಿದ್ರು. ಅದನ್ನ ಹೆಂಗೆ ಚೇಂಜ್ ಆಗ್ತಾ ಹೋಯ್ತು. ಮಾಡರ್ನ್ ಅಕ್ಯುಪಂಕ್ಚರ್ ಏನ್ ಮಾಡ್ತಾರೆ ಅಂದ್ರೆ ಫೇಸ್ ರಿಫ್ಲೆಕ್ಸಾಲಜಿ, ಹ್ಯಾಂಡ್ ರಿಫ್ಲೆಕ್ಸಾಲಜಿ, ಫುಟ್ ರಿಫ್ಲೆಕ್ಸಾಲಜಿ ಮೇಲೆ ಈ ಒಂದು ಅಕ್ಯುಪಂಕ್ಚರ್ ಆಗಿರ್ಬೋದು ಅಥವಾ ಅಕ್ಯುಪ್ರೆಷರ್ ಟೆಕ್ನಿಕ್ ಅನ್ನ ಉಪಯೋಗಿಸ್ತಾ ಬರ್ತಾರೆ. ಅದು ಯಾವ ರೀತಿ ಬಂತು ಕಾನ್ಸೆಪ್ಟ್ ಅನ್ನೋದನ್ನ ಇದರಲ್ಲಿ ಕವರ್ ಮಾಡ್ತಾ ಬಂದಿದ್ದಾರೆ. ಸರಿನಾ? ಈ ಚಿತ್ರ ನೆಕ್ಸ್ಟ್. ಒಂದು ಹಳೆ ಚಿತ್ರ ಇದೆ ಅಲ್ಲ, ನೀವು ಡಿಸೈನ್ ಮಾಡಿದ್ರೆ ರೀಡಿಸೈನ್, ಅದು ತೋರಿಸಿ, ತುಂಬಾ ಚೆನ್ನಾಗಿದೆ ಅದು. ಆಕ್ಚುಲಿ ಅದು ಯಾವ್ದು? ಫುಲ್ ಹರಿದೋಗಿತ್ತು ಪುಸ್ತಕ. ಇದು ಇದೆ, ಇಲ್ಲಿ ಬ್ಲಾಕ್ ಹ್ಮ್. ಅಂಡ್ ವೈಟ್ ಇದೆಲ್ಲ ಇದು. ಹೌದು, ಹೌದು. ಸೊ ಇದೆಲ್ಲ ಏನಾಗಿದೆ ಅಂತಂದ್ರೆ ತುಂಬಾ ಇದನ್ನ ನಾವು ಮಾಡುವಾಗ ತುಂಬಾ ರಿಸರ್ಚ್ ಮಾಡ್ತಾ ಬಂದ್ವಿ. ಲೈಕ್ ಪೂರ್ತಿ ಡೀಟೇಲ್ ಆಗಿ ಟೀಮ್ ಕೂತ್ಕೊಂಡು ಎಲ್ಲಾ ಇಮೇಜಸ್ ಅನ್ನ ಕಲೆಕ್ಟ್ ಮಾಡಿದ್ರು. ಒಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಎಕ್ಯುರೇಟ್ ಆಗಿ ಇಮೇಜಸ್ ಎಲ್ಲೂ ಸಿಗ್ತಾ ಇಲ್ಲ ನಮಗೆ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಎಕ್ಯುರೇಟ್ ಆಗಿ ಇಮೇಜಸ್ ಸಿಗ್ತಾ ಇಲ್ಲ. ಎಲ್ಲೋ ವಿಕಿಪೀಡಿಯಾದಲ್ಲಿ ಅಥವಾ ಯಾವುದೋ ಒಂದು ಇ ಬುಕ್ ಅಲ್ಲಿ, ಅಥವಾ ನಾವು ಫಿಸಿಕಲ್ ಬುಕ್ಗಳನ್ನು ಎಷ್ಟೋ ಬುಕ್ಸ್ಗಳನ್ನ ತರಿಸಿ ಅದರಲ್ಲಿರೋದನ್ನ ಸ್ಕ್ರೀನ್ ಶಾಟ್ ತೆಗೆದು ಅದನ್ನ AI ಗೆ ಅಪ್ಲೋಡ್ ಮಾಡಿ ಇಮೇಜ್ ಅನ್ನ ಎನ್ಹಾನ್ಸ್ ಮಾಡಿ ಹಾಕಿರೋದು ತುಂಬಾ ಇದೆ. ಸೊ ಆಕ್ಚುಲಿ ನಾವು AI ಗೆ ಥ್ಯಾಂಕ್ಸ್ ಹೇಳಬೇಕು. ಈ ತರ ಇಮೇಜಸ್ ಎಲ್ಲ ಏನು ನೀವು ನೋಡ್ತಾ ಇದ್ದೀರಾ, ಇದು ಸಂಪೂರ್ಣವಾಗಿ ನಾವು ಮಾಡಿರೋದು AI ಟೆಕ್ನಾಲಜಿ ಬೇಸ್ ಮೇಲೆನೇ ಈ ಇಮೇಜಸ್ ಇದಾಗಿರೋದು. ಇದು ಕ್ರಿಯೇಟ್ ಮಾಡಿರೋದಲ್ಲ, ರೀಕನ್ಸ್ಟ್ರಕ್ಟ್ ಮಾಡಿರೋದು. ಈ ಇಮೇಜಸ್ ಆಲ್ರೆಡಿ ಇತ್ತು, ಅವೈಲೇಬಲ್ ಇತ್ತು. ಅದನ್ನ ನಾವೇನ್ ಮಾಡ್ತಾ ಬಂದಿದ್ದೀವಿ, ಇಂಪ್ರೂವೈಸ್ ಮಾಡಿ, ಕ್ವಾಲಿಟಿ ಇಂಪ್ರೂವೈಸ್ ಮಾಡಿ ಯೂಸ್ ಮಾಡಿರೋದು. ಓಕೆನಾ? ಎಸ್. ಸೆಕೆಂಡ್. ಹಾ. ಸೊ ನಾವು ಆಗ್ಲೇ ಹೇಳ್ತಾ ಇದ್ದೆ ನಾನು ನಿಮಗೆ, ಸುಜೋಗ್ ಥೆರಪಿ ಇದ್ರ ಮೇಲೆನೆ ಎಲ್ಲ ಆಧಾರವಾಗಿ ನಿಂತ್ಕೊಂಡಿದೆ ಅಂತ ಹೇಳಿ. ರೈಟ್. ಸೊ ಈ ಸುಜೋಗ್ ಥೆರಪಿ ಯಾರು ಕಂಡು ಹಿಡಿದ್ರು, ಇದ್ರ ಹಿಂದ್ಗಡೆ ಇರೋ ಸೈಂಟಿಫಿಕ್ ಅಪ್ರೋಚ್ ಏನು? ಸೊ ಅದು ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಇದಕ್ಕೆ ಇದೆಯಾ ಬ್ಯಾಕ್ಗ್ರೌಂಡ್ ಇದೆಯಾ ಅನ್ನೋದು. ಸೊ ಅದನ್ನೇ ಇದರಲ್ಲಿ ಇನ್ ಡೆಪ್ತ್ ಆಗಿ ಕೊಡ್ತಾ ಹೋಗಿದ್ದಾರೆ. ಯಾವ ತರ ಈ ಸುಜೋಗ್ ಥೆರಪಿ ಮತ್ತೆ ಈ ಒಂದು ಸುಜೋಗ್ ರಿಫ್ಲೆಕ್ಸಾಲಜಿ ವರ್ಕ್ ಮಾಡುತ್ತೆ, ಇದ್ರ ಹಿಂದ್ಗಡೆ ಇರುವಂತಹ ಕಾನ್ಸೆಪ್ಟ್ ಏನು. ಸೊ ಇದರಲ್ಲಿ ಸುಜೋಕಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬೇರೆ 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 ತರಹದ ರಿಫ್ಲೆಕ್ಸಸ್ ಅನ್ನ ನಾವು ಏನ್ ಮಾಡ್ತೀವಿ, ಉಪಯೋಗಿಸ್ತೀವಿ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಸೊ ಅದನ್ನ ಇವ್ರು ಹೆಂಗ್ ಕಂಡುಹಿಡಿದ್ರು ಪಾರ್ಜಿ ಅವರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರು ರಿಸರ್ಚ್ ಮಾಡಿರೋದು ಯಾವ ತರ ಮಾಡಿದ್ರು ಅನ್ನೋದನ್ನ ಇದರಲ್ಲಿ ಸಂಪೂರ್ಣವಾಗಿ ಕವರ್ ಮಾಡ್ತಾ ಬಂದಿದ್ದೀವಿ. ಅಂಡ್ ನಾನು ಆಗ್ಲೇ ಹೇಳಿದೆ ನಿಮಗೆ, ರಿಫ್ಲೆಕ್ಸಾಲಜಿಲಿ ತುಂಬಾ ತರ ಬರುತ್ತೆ. ಅದರಲ್ಲಿ ನಾವು ಎರಡು ರಿಫ್ಲೆಕ್ಸ್ಗಳನ್ನ ಉಪಯೋಗಿಸ್ಕೊಂಡು, ರಿಫ್ಲೆಕ್ಸ್ ಟೆಕ್ನಿಕ್ ಉಪಯೋಗಿಸ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಕರೆಕ್ಟಾ? ಮೊದಲನೇದು ಬಂದ್ಬಿಟ್ಟು ಸುಜೋಗ್ ಥೆರಪಿ, ಎರಡನೇದು ಬಂದ್ಬಿಟ್ಟು ಆಯುರ್ವೇದಿಕ್ ಅಕ್ಯುಪ್ರೆಷರ್. ಸೊ ನಾನು ಆಗ್ಲೇ ಹೇಳಿದೆ ನಿಮಗೆ, ಇವಾಗ ನಾವು ಏನು ಪ್ರಾಕ್ಟೀಸ್ ಮಾಡ್ತಿದ್ಯೋ ಈ ಒಂದು ತತ್ವಗಳ ಬಗ್ಗೆ, ಎಸ್ಪೆಷಲಿ ತತ್ವಗಳ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಡಿಸ್ಕಸ್ ಮಾಡಿರೋದು ಆಯುರ್ವೇದದಲ್ಲಿ ಮತ್ತೆ TCM ಅಲ್ಲಿ, ಟ್ರೆಡಿಷನಲ್ ಕ್ಲಾಸಿಕ್ ಮೆಡಿಸಿನ್ ಅಥವಾ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಕರೀತಾರೆ. ಸೊ ಅಲ್ಲಿಂದ ಬಂದಿರುವಂತಹ ಕಾನ್ಸೆಪ್ಟ್ ಅನ್ನ ನಾವು ಏನ್ ಮಾಡ್ತಾ ಬಂದಿದ್ದಾರೆ, ಇಂಪ್ರೂವೈಸ್ ಮಾಡ್ತಾ ಆಯುರ್ವೇದಕ್ಕೆ ಕನೆಕ್ಟ್ ಮಾಡಿ ಪ್ರತಿಯೊಂದು ಫಿಂಗರ್ಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಟ್ರೀಟ್ ಮಾಡ್ಬೋದು ಅನ್ನೋದನ್ನ ಮಹರ್ಷಿ ಭಾರದ್ವಾಜ್ ಅವರು ಅವ್ರ ಗ್ರಂಥದಲ್ಲಿ ಬರೀತಾರೆ. ಸೊ ಅದರದ್ದು ಒಂದು ಸಾರವನ್ನು ತಗೊಂಡು ಆ ಟ್ರೀಟ್ಮೆಂಟ್ಗಳನ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ಬೋದು ಅನ್ನೋದ್ರ ಮೇಲೆ ಮಾಡರ್ನ್ ರಿಸರ್ಚ್ಗಳಾಗ್ತಾ ಹೋಗುತ್ತೆ. ಇದ್ರ ಮೇಲೆ ಹೆಚ್ಚಾಗಿ ರಿಸರ್ಚ್ ಅನ್ನ ಮಾಡಿದ್ದು ಆಸ್ಪಸ್ ಯೂನಿವರ್ಸಿಟಿ ಅಂತ ಇದೆ, ಅಕ್ಯುಪ್ರೆಷರ್ ಉಪಚಾರ ಸಂಸ್ಥಾನ ಅಂತ. ಸೊ ಇದಿರೋದು ಅಲಹಾಬಾದಲ್ಲಿ. ಸೊ ಇದು ತುಂಬಾ ದೊಡ್ಡ ಕಾಲೇಜು, ಇಟ್ಸ್ ಲೈಕ್ ಅ ಯೂನಿವರ್ಸಿಟಿ ಓನ್ಲಿ. ಸೊ ಈ ಒಂದು ಅಕ್ಯುಪ್ರೆಷರ್ಗೂ ಸಹ ಈ ಒಂದು ಯೂನಿವರ್ಸಿಟಿ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಸೊ ಆಸ್ಪಸ್ ಅಂತ ಸರ್ಚ್ ಮಾಡಿ, ASPUS,
ಆಸ್ಪಸ್ ಅಂತ ಸರ್ಚ್ ಮಾಡಿದರೆ ನಿಮ್ಗೆ ಸಿಗುತ್ತೆ. ಸೊ ಅಲ್ಲಿ ಈ ಒಂದು ಅಕ್ಯುಪ್ರೆಷರ್ ಬಗ್ಗೆನೇ ತುಂಬ ರಿಸರ್ಚ್ಗಳನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಇನ್ ಡೆಪ್ತ್ 5 ವರ್ಷದ ಕೋರ್ಸ್ ಇದೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ನೀವುಗಳು ಮಾಡ್ಕೋಬಹುದು. ಇನ್ ಡೆಪ್ತ್ ಆಗಿ ಅಕ್ಯುಪ್ರೆಷರ್ ಮೇಲೇನೆ ಫೋಕಸ್ ಮಾಡಿ ಟೀಚ್ ಮಾಡ್ತಾ ಹೋಗ್ತಾರೆ ನಿಮಗೆ. ಅದರಲ್ಲಿ ಅನಾಟಮಿ, ಫಿಸಿಯಾಲಜಿ ಇರುತ್ತೆ. ಆ್ಯಂಡ್ ಅಗೇನ್ ತುಂಬಾ ಥರದ ಒಂದು ಆಲ್ಮೋಸ್ಟ್ ಒಂದು 20 ರಿಂದ 25 ಟೆಕ್ನಿಕ್ಗಳನ್ನ ಡಿಫ್ರೆಂಟ್ ಆಗಿನೇ ಹೇಳ್ಕೊಡ್ತಾ ಹೋಗ್ತಾರೆ. ಈಗ ನಾವು ಈ ಪುಸ್ತಕದಲ್ಲಿ ಏನು ಹಾಕಿದೀವೋ ಅದರಲ್ಲಿ ಈ ಪುಸ್ತಕದ ಮೇಲೆ ಕೆಲಸ ಮಾಡಿರೋಂತಹ ಪ್ರತಿಯೊಬ್ಬ ಹೀಲರ್ಸು ಸಹ ಈ ಒಂದು ಆಸ್ಪರ್ಸ್ ಯೂನಿವರ್ಸಿಟಿಲಿನೇ ಕಲಿತಾ ಇರೋದು. ಇನ್ನು ಸ್ಟಿಲ್ ಗೋಯಿಂಗ್ ಆನ್, ಇನ್ನೂ ಅದು ಮುಗ್ದಿಲ್ಲ. ಸೊ ಇಟ್ಸ್ ಅ 5 years ಪ್ರೋಗ್ರಾಮ್. ಈಗ ನಾವೇನು ಇದರಲ್ಲಿ ಪ್ರೋಟೋಕಾಲ್ಸ್ಗಳನ್ನ ಕೊಟ್ಟಿದ್ದೀವೋ ಇದ್ರದ್ದು ಕಂಪ್ಲೀಟ್ ಸಾರ ಬಂದ್ಬಿಟ್ಟು ಅಲ್ಲಿಂದ ತಗೊಂಡಿರೋದೆ. ಅವರ ಒಂದು ಕಾನ್ಸೆಪ್ಟ್ಗಳು ಆಯುರ್ವೇದಿಕ್ ಅಕ್ಯುಪ್ರೆಷರಲ್ಲಿ ಯಾವ ರೀತಿ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾ ಬಂದರು ಅನ್ನೋದನ್ನ ಅಲ್ಲಿ ಕಲಿತು ಅದರಿಂದ ಜಿಸ್ಟ್ ತೆಗೆದು ನಮ್ಮ ಹೀಲರ್ಸ್ಗಳು ಇದರಲ್ಲಿ ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಬಂದಿದ್ದಾರೆ. ಓಕೆನಾ. ಸೊ ನಾನು ರಿಫ್ಲೆಕ್ಸರ್ಸ್ ಬಗ್ಗೆ ಹೇಳ್ತಾ ಇದ್ದೆ. ನೆಕ್ಸ್ಟ್ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಆದಮೇಲೆ ನೆಕ್ಸ್ಟ್ ಬರುವಂತಹದ್ದು ಮೇನ್ ಮೆರಿಡಿಯನ್ಸ್ ಅಂತ ಕರಿತೀವಿ. ಈಗ ನಮ್ಮ ದೇಹದಲ್ಲಿ ಮೆರಿಡಿಯನ್ ಚಾನಲ್ಗಳ ಬಗ್ಗೆ ನಾವು ಆಲ್ರೆಡಿ ಕ್ಲಾಸಲ್ಲಿ ಕಲ್ತಿದ್ದೀವಿ. ಬಿಫೋರ್ ಕ್ಲಾಸಲ್ಲಿ ನಮ್ಮ ದೇಹದಲ್ಲಿ ಏನಿರುತ್ತೆ, ಮೆರಿಡಿಯನ್ ಫ್ಲೋ, ಎನರ್ಜಿ ಫ್ಲೋ ಆಗುತ್ತೆ ಅಂತ ನಾವು ಕಲ್ತಿದ್ವಿ. ಸೊ ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬಂದ್ರೆ ಈ ಸುಜೋಕ್ ರಿಫ್ಲೆಕ್ಸಾಲಜಿ ಚಾರ್ಟು. ಈಗ ತುಂಬಾ ಜನ ಹೇಳ್ತಾರೆ, ಇಲ್ಲಿ ಅಪ್ಲೈ ಮಾಡಿದ್ರಿ ಇದಕ್ಕೆ ಕಾರಣ ಏನು, ಇಲ್ಲಿ ಅಪ್ಲೈ ಮಾಡಿದ್ರಿ ಇದಕ್ಕೆ ಕಾರಣ ಏನು, ಇಲ್ಲಿಗೆ ಕಣ್ಣಿಗೂ ಏನು ಸಂಬಂಧ. ಸೊ ಪ್ರಶ್ನೆ ಬರುತ್ತೆ ಎಲ್ರದು, ಸರಿನಾ. ಸೊ ಸುಜೋಕ್ ರಿಫ್ಲೆಕ್ಸಾಲಜಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಸುಜೋಕ್ ಅಂತಂದ್ರೆ ನಾ ಆಗ್ಲೇ ಹೇಳ್ದೆ ನಿಮ್ಗೆ, ಸು ಅಂತಂದ್ರೆ ಅಂಗೈ, ಜೋಕ್ ಅಂದ್ರೆ ಅಂಗಾಲು, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಅಂಗೈಯಲ್ಲಿ ನಾವು ಎಲ್ಲ ಆರ್ಗನ್ಗಳನ್ನ ನೋಡ್ತಾ ಬರ್ತೀವಿ. ಅಂಡ್ ಅಗೇನ್ ಈಚ್ ಅಂಡ್ ಎವ್ರಿ ಫಿಂಗರ್ ಅಲ್ಲೂ ಸಹ ಪ್ರತಿಯೊಂದು ಆರ್ಗನ್ಗಳನ್ನ ನಾವು ಕಾಣಬಹುದು. ಇದೇ ಕಾನ್ಸೆಪ್ಟ್ ಮೇಲೆನೆ ಈ ಒಂದು ಸುಜೋಕ್ ನಿಂತಿರೋದು. ಅದು ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲೆಲ್ಲ ಕಲ್ತಿದ್ದೀವಿ, ಸರಿನಾ. ಅದು ಹೆಂಗ್ ವರ್ಕ್ ಆಗುತ್ತೆ, ಈ ಒಂದು ಸುಜೋಕಿಗೆ ಇರುವಂತಹ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ನಾವು ಮುಂದೆ ಡೀಟೇಲ್ ಆಗಿ ಕೊಡ್ತಾ ಬಂದಿದ್ದೀವಿ. ಅದರಲ್ಲಿ ನಿಮಗೆ ರಿಸರ್ಚ್ ಪೇಪರ್ಸ್ ಇದೆ ಇನ್ಕ್ಲೂಡಿಂಗ್, ನೀವು ಬೇಕಿದ್ರೆ ಹೋಗಿ ನೋಡ್ಬೋದು. ಸೊ ಈ ಒಂದು ಸುಜೋಕ್ ರಿಫ್ಲೆಕ್ಸಸ್ ಚಾರ್ಟ್ ಇದು ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಚಾರ್ಟು. ಇದು ಬಂದ್ಬಿಟ್ಟು ಮೈನ್ ಸುಜೋಕ್ ರಿಫ್ಲೆಕ್ಸಾಲಜಿ ಏನಿದೆಯೋ ಇದು ಅದರ ಚಾರ್ಟು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೆರಿಡಿಯನ್ ಅಂಡ್ ಬಿಯಾಲ್ ಮೆರಿಡಿಯನ್ಸ್ ಅಂತ ಕರಿತೀವಿ ಇದಕ್ಕೆ. ನಮ್ಮ ಅಂಗೈಯಲ್ಲೇ ಎಲ್ಲ ಆರ್ಗನ್ಗಳು ಬರುತ್ತೆ. ಇವುಗಳಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೀಡ್ಗಳನ್ನ ಹಾಕೋದಾಗಿರ್ಬೋದು, ಅಥವಾ ಮ್ಯಾಗ್ನೆಟ್ಸ್ಗಳನ್ನ ಹಾಕೋದಾಗಿರ್ಬೋದು, ಅಥವಾ ಕಲರ್ ಡಾಟ್ಗಳನ್ನ ಇಡೋದ್ರಿಂದ ನಾವೇನ್ ಮಾಡ್ತೀವಿ, ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ತಾ ಬರ್ತೀವಿ. ನೋಡಿ, ಕಾನ್ಸೆಪ್ಟ್ ಸಿಂಪಲ್ಲು. ಇದನ್ನ ಸಿಂಪಲ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕಲರು, ಸೀಡು, ನೀಡಲ್ಲು ಅಥವಾ ಪ್ರೆಷರ್, ನಾವು ನೀಡ್ಲಿಂಗ್ ನಾವು ಮಾಡಲ್ಲ, ಅಕ್ಯುಪಂಕ್ಚರ್ ನಾವು ಮಾಡಲ್ಲ. ಅಕ್ಯುಪಂಕ್ಚರ್ ಮಾಡೋದಕ್ಕೆ ಕೆಲವೊಂದು ಸಿಸ್ಟಮೆಟಿಕ್ ಡಿಗ್ರಿಗಳು ಬೇಕು. ಸೊ ಅಂದಾಗ ಮಾತ್ರ ಅಕ್ಯುಪಂಕ್ಚರ್ ಮಾಡೋದಕ್ಕೆ ಸಾಧ್ಯ. ಅಕ್ಯುಪ್ರೆಷರ್ ಮಾಡ್ಬೋದು. ಸೊ ಅಕ್ಯುಪ್ರೆಷರು, ಕಲರ್ ಥೆರಪಿ, ಸೀಡ್ ಥೆರಪಿ ಏನು ಕಾನ್ಸೆಪ್ಟ್ ಇದೆಯೋ ಈ ಕಾನ್ಸೆಪ್ಟ್ಗಳನ್ನು ನಾವು ಮಾಡೋದು ರಿಫ್ಲೆಕ್ಸಸ್ ಬೇಸ್ ಮೇಲೆ ಮಾತ್ರ. ರಿಫ್ಲೆಕ್ಸಾಲಜಿಯನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆ ರಿಫ್ಲೆಕ್ಸಾಲಜಿ ಮೇಲೆ ಈ ಒಂದು ಕಲರ್ಗಳನ್ನು ಹಾಕೋದಾಗಿರ್ಬೋದು, ಅಥವಾ ಸೀಡ್ ಆಗಿರ್ಬೋದು, ಅಥವಾ ಪ್ರೆಷರ್ ಆಗಿರ್ಬೋದು, ಇವುಗಳನ್ನು ನೀವು ಡಿಫ್ರೆಂಟ್ ಮೊಡಾಲಿಟಿಯನ್ನು ನೀವು ಅಪ್ಲೈ ಮಾಡ್ತಾ ಬರ್ಬೋದು. ಓಕೆ, ಎಸ್. ಈಗ ಇದು ಸೈಂಟಿಫಿಕ್ ಯಾವ ಥರ ಇದೆ, ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ಕೊಡ್ತಾ ಬಂದಿದ್ದಾರೆ. ಇಲ್ಲಿ ನೀವು ನೋಡಿದ್ರೆ ಸುಜೋಕ್ ಥೆರಪಿಲಿ ಯಾವ್ಯಾವ ಥರ ಟೆಕ್ನಿಕ್ಸ್ ಬರುತ್ತೆ. ಸೀಡ್ ಥೆರಪಿ ಮಾಡ್ತೀವಿ ಸುಜೋಕಲ್ಲಿ, ಅಂಡ್ ಕಲರ್ ಥೆರಪಿ ಮಾಡ್ತೀವಿ, ಮ್ಯಾಗ್ನೆಟ್ ಥೆರಪಿ ಮಾಡ್ತೀವಿ, ಅಂಡ್ ಫಿಂಗರ್ ಟ್ವಿಸ್ಟಿಂಗ್ ಅಂತ ಕರಿತೀವಿ. ಸೊ ಆ ಫಿಂಗರ್ ಟ್ವಿಸ್ಟಿಂಗ್ ಯಾವ ಥರ ಮಾಡ್ಬೋದು. ನೀಡಲ್ ಥೆರಪಿ, ಸುಜೋಕ್ ಅಕ್ಯುಪಂಕ್ಚರ್ ಅಂತಾನೆ ಕಾನ್ಸೆಪ್ಟ್ ಇದೆ, ಅದನ್ನು ಯಾವ ಥರ ಮಾಡ್ತೀವಿ. ಇದು ಅಕ್ಯುಪ್ರೆಷರ್ ಆ್ಯಂಡ್ ಮಸಾಜ್. ಇದು ಸಹ ಇದೇನು ನೀವು ಟೆಕ್ನಿಕ್ಗಳನ್ನ ನೋಡಿದ್ರೋ ಇಲ್ಲಿ ಕಾಣುವಂತಹ 6 ಟೆಕ್ನಿಕ್ಗಳು ಬಂದಿರೋದು ಸುಜೋಕ್ ಆಧಾರದ ಮೇಲೆನೆ ಬಂದಿದೆ. ನೀವು ಗೂಗಲಲ್ಲಿ ಹೋಗಿ ಸುಜೋಕ್ ರಿಫ್ಲೆಕ್ಸಾಲಜಿ ಅಥವಾ ಹೌ ಸುಜೋಕ್ ವರ್ಕ್ಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ, ಇಂಟರ್ನ್ಯಾಷನಲ್ ಸುಜೋಕ್ ಅಸೋಸಿಯೇಷನ್ ಅಂತ. ಅದರಲ್ಲಿ ಹೋದರೆ ಇನ್ ಡೆಪ್ತ್ ಆಗಿ ಈ ಟ್ರೀಟ್ಮೆಂಟ್ಗಳ ಬಗ್ಗೆ ಕ್ಲೀನಾಗಿ ಕೊಟ್ಟಿದ್ದಾರೆ, ಡೀಟೇಲ್ ಇನ್ಫಾರ್ಮೇಷನ್. ಬೇಕಂದವರು ಅಲ್ಲಿ ರೆಫರ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಸೈಂಟಿಫಿಕ್ ಎವಿಡೆನ್ಸ್. ನಾ ಆಗಲೇ ಹೇಳ್ತಾ ಇದ್ದೆ ನಿಮಗೆ ಎವಿಡೆನ್ಸ್ ಬಗ್ಗೆ ಅದರಲ್ಲಿ ಕೊಟ್ಟಿದ್ದೀವಿ ಅಂತ. ಸೊ ಈಗ ಪ್ರತಿಯೊಂದು ಏನೇ ಒಂದು ರಿಸರ್ಚ್ ಮಾಡಿದ್ದಾರೆ ಅಂತಂದ್ರೆ ಅದ್ರ ಮೇಲೆ ಒಂದು ರಿಸರ್ಚ್ ಪೇಪರ್ ಅಂತ ರಿಲೀಸ್ ಮಾಡ್ತಾರೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಈ ಒಂದು ಕಾನ್ಸೆಪ್ಟ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಬಂದಿದ್ದಾರೆ. ಅದರಲ್ಲಿ ಸೆಲೆಕ್ಟೆಡ್ ಇನ್ನೂ ತುಂಬಾ ಇದೆ, ನೀವು ಹುಡುಕಿದ್ರೆ ಇನ್ನೂ ತುಂಬಾ ಸಿಗುತ್ತೆ ನಿಮಗೆ. ಸೆಲೆಕ್ಟೆಡ್ ಆಗಿರೋಂತಹ ಲಿಮಿಟೆಡ್ ರಿಸರ್ಚ್ ಪೇಪರ್ಸ್, ಒಂದು 4 ರಿಂದ 5 ರಿಸರ್ಚ್ ಪೇಪರ್ಸನ್ನು ನಾವು ಇದರಲ್ಲಿ ಲಿಂಕ್ ಹಾಕಿದ್ದೀವಿ. ನಿಮಗೆ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮಗೆ ಆ ಒಂದು ರಿಸರ್ಚ್ ಪೇಪರ್ಸ್ ಕ್ಲೀನಾಗಿ ಓಪನ್ ಆಗುತ್ತೆ. ನೀವು ಅಲ್ಲಿ ಬೇಕಿದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಓದ್ಕೋಬಹುದು. ಓಕೆನಾ. ಇನ್ನ ಎನರ್ಜಿ ಮೆಡಿಸಿನ್ ಬಗ್ಗೆ WHO ಏನು ಹೇಳುತ್ತೆ ಅನ್ನೋದನ್ನ ಈ ಒಂದು QR ಕೋಡ್ ನೀವು ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ಇನ್ ಡೆಪ್ತ್ ಡೀಟೇಲ್ ಇನ್ಫಾರ್ಮೇಷನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ನನ್ನ ಬೇಕಂದವರು ನೀವು ರೆಫರ್ ಮಾಡಿ ಜಸ್ಟ್ ಸ್ಕ್ಯಾನ್ ಮಾಡಿದರೆ ಸಾಕು. ನೀವು ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡಿ ಸ್ಕ್ಯಾನ್ ಮಾಡಿದರೆ ಸಾಕು, ಆಟೋಮೆಟಿಕ್ಲಿ ಆರ್ಟಿಕಲ್ಲೇ ಓಪನ್ ಆಗುತ್ತೆ. ಆ ಥರ ಡಿಸೈನ್ ಮಾಡಿರೋದಿದೆ ಇದು. ಸೊ ಇದನ್ನ ಯಾರಿಗಾರು ಡೀಟೇಲ್ ಬೇಕಿದ್ರೆ ಇದನ್ನ ನೋಡ್ಕೋಬಹುದು.
ಓಕೆನಾ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಇದಕ್ಕೆ ಹಿನ್ನೆಲೆನೇ ಇಲ್ಲ ಅಕ್ಯುಪ್ರೆಷರ್ಗೆ, ಇದು ಹೆಂಗೆ ಮಾಡ್ತಿದ್ದೀರಾ ಪ್ರಾಕ್ಟೀಸು ಅಂತ. ಸೊ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಯಾವುದೇ ರೀತಿಯ ಒಂದು ಮನ್ನಣೆ ಸಿಕ್ಕಿಲ್ಲ. ಬಟ್ ಬೇರೆ ಕಡೆ ಅಂದರೆ ಮೀನ್ ಟು ಸೇ ಮಹಾರಾಷ್ಟ್ರ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಅಲ್ಲೆಲ್ಲ ಏನಿದೆ ಅಂತಂದರೆ ಅಕ್ಯುಪ್ರೆಷರನ್ನು ಅಫಿಷಿಯಲ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸೊ ಆ ಒಂದು ಕನ್ಸಿಡರ್ ಮಾಡಿರೋಂತಹ ಡೀಟೇಲ್ ಲೆಟರ್ಸು, ಅಕ್ಯುಪ್ರೆಷರ್ ಯಾವ ರೀತಿ ಇವರು ಪ್ರಾಕ್ಟೀಸ್ ಮಾಡಬಹುದು ಅನ್ನೋದನ್ನ, ಅದಕ್ಕೊಂದು ಕಮ್ಯುನಿಟಿ ಇದೆ. ಆ್ಯಂಡ್ ಅಗೈನ್ ಅದಕ್ಕೊಂದು ಪ್ರಾಪರ್ ಸಿಸ್ಟಮೆಟಿಕ್ ಕಲಿಯೋದಕ್ಕೆ ಎಷ್ಟೋ ಇನ್ಸ್ಟಿಟ್ಯೂಷನ್ಸ್ಗಳಿದೆ. ಸೊ ಅದ್ರ ಬಗ್ಗೆ ಇದರಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಇದೆ, ಯಾವ್ಯಾವ ಒಂದು ಸ್ಟೇಟ್ಸ್ ಇದನ್ನ ಕನ್ಸಿಡರ್ ಮಾಡಿದ್ದಾರೆ, ಇನ್ನು ಯಾವ್ಯಾವ ಸ್ಟೇಟಲ್ಲಿ ಇದು ಬರಬೇಕು ಡೀಟೇಲ್ ಆಗಿ ಅನ್ನೋದನ್ನ ಪ್ರತಿಯೊಂದನ್ನು ಸಹ ಇಲ್ಲಿ ಇನ್ಕ್ಲೂಡಿಂಗ್ ರಿಸರ್ಚ್ ಪೇಪರ್ಸು ಅಥವಾ ಆರ್ಟಿಕಲ್ಸ್ ಪಿಕ್ಚರ್ಸ್ ಸಮೇತ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಡೀಟೇಲ್ ಬೇಕು ಅನ್ನೋರು ಇದನ್ನ ಕ್ಲೀನಾಗಿ ಓದ್ಕೋಬಹುದು. ಮತ್ತೆ ಓಕೆನಾ. ಇನ್ನೊಂದು, ಇದರಲ್ಲಿ ನಮ್ಮ ರಾಜ್ಯದ ಆ, ಏನು ರಾಜಕಾರಣಿಗಳಿಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಟ್ಟು ಇದನ್ನ ನಮ್ಮಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡೋಂಗ್ ಮಾಡಿಸೋ ಏನು ವರ್ಕ್ ನಾವು ಸ್ಟಾರ್ಟ್ ಮಾಡುವ ಮುಂದೆ. ಖಂಡಿತ ಸರ್ ಮಾಡೋಣ. ಯಾಕಂದ್ರೆ ನಾನು ಹೇಳೋದೇನು ಅಂತಂದ್ರೆ ಇದರಲ್ಲಿ ನಾವು ಯಾರು ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ, ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ. ಮನೇಲಿರುವಂತಹ ಸೀಡ್ಸು, ಕಲರ್ಸು, ಪ್ರೆಷರ್ ಟೆಕ್ನಿಕ್ಸು, ನಿಮ್ಮದೇ ಬೆರಳು, ನಿಮ್ಮದೇ ಕೈ, ನೀವೇ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಕಾನ್ಸೆಪ್ಟ್ಗಳು ತುಂಬ ಈ ಅದ್ಭುತವಾಗಿ ವರ್ಕ್ ಆಗುತ್ತೆ. ಬಟ್ ಇದಕ್ಕೆ ಯಾಕೆ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಕನ್ಸಿಡರ್ ಮಾಡಿಲ್ವೋ ಐ ಡೋಂಟ್ ನೋ. ಸೊ ಆದಷ್ಟು ಬೇಗ ಸರ್ ಹೇಳ್ದಂಗೆ ಅದು ಕನ್ಸಿಡರ್ ಆಗಲಿ. ತುಂಬ ಜನಕ್ಕೆ ಈ ಒಂದು ಆರೋಗ್ಯ ಅನ್ನೋದೇ ಒಂದು ದೊಡ್ಡ ಭಾಗ್ಯ. ಅದಕ್ಕೆ ಸಾಧ್ಯವಾದಷ್ಟು ಇದಕ್ಕೆ ಮನ್ನಣೆ ಸಿಕ್ಕರೆ ಬೇಗ ಅದನ್ನು ನಾವೆಲ್ಲರೂ ಅದನ್ನ ಅಪ್ಲೈ ಮಾಡ್ಕೋಬೋದು ಆಗಿರ್ಬೋದು, ಅಥವಾ ಈ ಒಂದು ಉಪಯೋಗಿಸ್ಬೋದು, ಅಫಿಷಿಯಲ್ ಆಗಿ ಉಪಯೋಗಿಸ್ಬೋದು. ಸೊ ಅದು ಆಗಲಿ ಅಂತ ಕೇಳ್ತಾ ನೆಕ್ಸ್ಟ್ ಹೋಗೋಣ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಈ ಒಂದು ಸಂಪೂರ್ಣವಾಗಿ ಈ ಒಂದು ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ಒಂದು ಅಕ್ಯುಪ್ರೆಷರ್ ಆಗಿರ್ಬೋದು, ಅಥವಾ ಈ ಒಂದು TCM ಬೇಸಿಕ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆಗಿರ್ಬೋದು, ಅಕ್ಯುಪಂಕ್ಚರ್ ಆಗಿರ್ಬೋದು, ಯಾವ ರೀತಿ ಅದನ್ನು ಇಂಪ್ರೂವ್ ಮಾಡ್ತಾ ಬಂದರು ಅನ್ನೋದ್ರ ಬಗ್ಗೆ ಸೈಂಟಿಸ್ಟು ಭೋಜರಾಜ್ ಸರ್ ಅಂತ, ಸೊ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅವ್ರು ಹೆಂಗೆ ಇದನ್ನು ಇಂಪ್ರೂವ್ ಮಾಡ್ತಾ ಬಂದರು, ಅವ್ರು ಹೆಂಗೆ ಇದನ್ನು ಚೇಂಜಸ್ ಕೊಡ್ತಾ ಬಂದರು ಅನ್ನೋದನ್ನು ಇದರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ನಿಮಗೆ ಇದನ್ನು ಓದಬೇಕು ಅನ್ನಂಗಿದ್ರೆ ಡೀಟೇಲಾಗಿ ಓದಿದರೆ ಪ್ರತಿಯೊಂದು ಸಹ, ಈಗ ಸಮಯದ ಅಭಾವ ಇರೋದ್ರಿಂದ ನಾನು ಸ್ವಲ್ಪ ಶಾರ್ಟಾಗಿ ತೋರಿಸ್ತಿದ್ದೀನಿ ಪ್ರತಿಯೊಂದನ್ನು. ನೀವು ಬುಕ್ ನಿಮ್ಮ ಕೈಗೆ ಸೇರಿದ ಮೇಲೆ ನೀವು ಡೀಟೇಲ್ ಆಗಿ ಇದನ್ನು ಓದ್ತಾ ಬರ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಟ್ರೆಡಿಷ್ನಲ್ ಮೆಡಿಸಿನ್ ಕಾನ್ಸೆಪ್ಟ್ಸ್ ಅಂತ ಇದೆ. ಓಕೆನಾ. ಇದು ನಮ್ಮ ಏನು ಹೀಲರ್ಸ್ಗಳು ಏನನ್ನ ಫಾಲೋ ಮಾಡಬೇಕು, ಅಥವಾ ನೀವು ಮನೆಯಲ್ಲಿ ನೀವು ಕಲರ್ ಹಚ್ಕೋತೀರಾ, ಸೀಡ್ಸ್ ಹಾಕೋತೀರಾ, ಅಥವಾ ಏನೇ ಒಂದು ಇದನ್ನು ಫಾಲೋ ಮಾಡ್ತೀರಾ ಅಂತಂದರೆ ನೀವು ಯಾವ್ಯಾವ ರೀತಿ ಒಂದು ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸರಿನಾ. ಸೊ ಇದು ನಾನು ಆಗಲೇ ಹೇಳ್ದಂಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ನಾವು ಯಾವುದೇ ರೀತಿಯ ಮೆಡಿಸಿನ್ಗಳನ್ನು ರೆಫರು ಮಾಡಲ್ಲ, ಮೆಡಿಸಿನ್ ಬಿಡಿ ಅಂತಲೂ ಹೇಳಲ್ಲ. ನಾವು ಇದನ್ನು ಪದೇ ಪದೇ ಹೇಳ್ತಾನೆ ಇರ್ತೀವಿ ಈ ಮಾತನ್ನು. ಏನಕ್ಕೆ ಅಂತಂದರೆ ನಮಗೆ ಮೆಡಿಕಲ್ ಅಂಡರಲ್ಲೇ ನಾವು ಬರಲ್ಲ. ಓಕೆನಾ. ನಾವು ಮೆಡಿಸಿನ್ ಅಂತ ನಾವು ರೆಫರ್ ಮಾಡೋಕ್ಕೆ ನಮ್ಗೆ ಆಗಲ್ಲ. ಸೊ ಆ ಕಾರಣಕ್ಕೆ ನಾವು ಯಾವುದೇ ರೀತಿಯ ಮೆಡಿಸಿನ್ಗಳನ್ನು ತಗೊಳ್ಳಿ ಅಂತಲೇ ಹೇಳಲ್ಲ, ಬಿಡಿ ಅಂತಲೇ ಹೇಳಲ್ಲ. ಮೆಡಿಸಿನ್ ರಿಲೇಟೆಡ್ ಕನ್ಸರ್ನ್ಸ್ ಇದ್ದರೆ ದಯವಿಟ್ಟು ನಿಮ್ಮ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ. ಇದು ಕಂಪ್ಲೀಟ್ಲಿ ನಾವು ಈ ಪುಸ್ತಕದಲ್ಲಿ ಕೊಡ್ತಾ ಇರೋ ಪ್ರತಿಯೊಂದು ಮಾಹಿತಿನೂ ಸಹ ಡ್ರಗ್ಲೆಸ್ ಟ್ರೀಟ್ಮೆಂಟ್ಸ್. ಇದರಲ್ಲಿ ಯಾವುದೇ ರೀತಿಯ ಮೆಡಿಸಿನ್ಗಳನ್ನು ನಾವು ಹೇಳ್ತಾ ಇಲ್ಲ. ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಇದೆ. ಪ್ರೋಟೋಕಾಲ್ಗಳನ್ನು ಯಾರು ಅಪ್ಲೈ ಮಾಡ್ಕೋಬಹುದು ಮತ್ತು ಹೆಂಗೆ ಅಪ್ಲೈ ಮಾಡ್ಕೋಬಹುದು, ಇದರ ಹಿಂದ್ಗಡೆ ಇರುವಂಥ ಕಾನ್ಸೆಪ್ಟ್ ಏನು, ಮತ್ತು ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಈ ಮುಂದ್ಗಡೆ ಇರುವಂತಹ ಕಾನ್ಸೆಪ್ಟಲ್ಲಿ ಕೊಡ್ತಾ ಹೋಗಿದ್ದಾರೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ವಿ ಪ್ರಾಣಶಕ್ತಿ ಬಗ್ಗೆ. ಸೊ ಪ್ರೀವಿಯಸ್ ಇದರ ಹೇಳುವಾಗ ಅದು ಹೆಂಗೆ ವರ್ಕ್ ಆಗುತ್ತೆ, ಅದು ಹೆಂಗೆ ಬರುತ್ತೆ ನಮ್ಮ ದೇಹಕ್ಕೆ ಪ್ರಾಣಶಕ್ತಿ, ಆಯುರ್ವೇದದಲ್ಲಿ ಅದರ ಬಗ್ಗೆ ಹೆಂಗೆ ಉಲ್ಲೇಖ ಇದೆ, ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಇನ್ಫಾರ್ಮೇಷನ್ ಕೊಡ್ತಾ ಬಂದಿದ್ದಾರೆ. ಇನ್ ಆರ್ಗನ್ಸ್ ಯಾವುದು, ಯಾಂಗ್ ಆರ್ಗನ್ಸ್ ಯಾವುದು, ಇನ್ ಆ್ಯಂಡ್ ಯಾಂಗ್ ಮೇಲೆ ನಮ್ಮ ಸಂಪೂರ್ಣ ದೇಹ ಏನು ನಿಂತಿರೋದು ಈಗ, ಕರೆಕ್ಟ್ ಅಲ್ವಾ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ. ನಿಮಗೆ ವಿತ್ ಪಿಕ್ಚರಲ್ ರೆಪ್ರೆಸೆಂಟೇಷನ್ ಇದರಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ನಿಮ್ಗೆ ಒಂದು ಕ್ಲಾರಿಟಿ, ಒಂದು ಪಿಕ್ಚರ್ ಸಿಗುತ್ತೆ. ಓಕೆನಾ. ಆ್ಯಂಡ್ ನಮ್ಮ ಉದ್ದೇಶ ಏನು ಅಂತಂದರೆ ನೀವು ಈ ಕಲರ್ನ ಅಪ್ಲೈ ಮಾಡ್ಕೊಳ್ಳೇಬೇಕು, ಸೀಡನ್ನು ಅಪ್ಲೈ ಮಾಡ್ಕೊಳ್ಳೇಬೇಕು, ಅಥವಾ ಪ್ರೆಷರ್ ಮಾಡ್ಕೊಳ್ಳೇಬೇಕು ಅಂತಲ್ಲ. ಬಟ್ ಆ ಒಂದು ದೇಹದಲ್ಲಿ ಇನ್ ಆ್ಯಂಡ್ ಯಾಂಗನ್ನು ಹೆಂಗೆ ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಅನ್ನೋದನ್ನು ಸಹ ಇದರಲ್ಲಿ ಡಿಸ್ಕಷನ್ ಮಾಡ್ತಾ ಬಂದಿದ್ದಾರೆ. ಇನ್ ಡೆಪ್ತ್ ಆಗಿ ಡೀಟೇಲ್ ಆಗಿ ಹೇಳಿದ್ದಾರೆ ಇದರಲ್ಲಿ. ಇನ್ನನ್ನು ಜಾಸ್ತಿ ಮಾಡಬೇಕು ಅಂದರೆ ಯಾವ ಫುಡ್ ತೊಗೋಬೇಕು, ಯಾಂಗನ್ನು ಜಾಸ್ತಿ ಮಾಡಬೇಕಂದ್ರೆ ಯಾವ ಫುಡ್ ತೊಗೋಬೇಕು, ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಹೇಳ್ತಾ ಬಂದಿದ್ದಾರೆ. ನಿಮ್ಮ ದೇಹದ ಒಂದು ಏನಂತಾರೆ ಪ್ರಕೃತಿಯನ್ನು ಅನುಸಾರವಾಗಿ ಇಟ್ಕೊಂಡು ನೀವು ಆ ಒಂದು ಫುಡ್ಡನ್ನು, ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡ್ತಾ ಬಂದ್ರೇ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಓಕೆನಾ. ಈಗ ಡಿಸೀಸಸ್ಗಳು ಯಾವ ರೀತಿ ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಅಕ್ಯುಪ್ರೆಷರ್ ಅಂದರೆ ಏನು, ಸೊ ಅದ್ರ ಬಗ್ಗೆ ಇದೆ. ಈಗ ತುಂಬ ಜನ ಕೇಳ್ತಾರೆ, ಸರ್ ಇದು ಬ್ಯಾಕ್ಗ್ರೌಂಡ್ ಏನು, ತುಂಬ ದಿವಸದಿಂದ ಇದು ಪುರಾತನ ಪುರಾತನ ಅಂತ ವರ್ಡ್ ಯೂಸ್ ಮಾಡ್ತೀರಾ ಅಂತ. ಸೊ ನಾವು ಆಲ್ರೆಡಿ ಇದನ್ನು ಕ್ಲಾಸಸ್ಸಲ್ಲೂ ಡಿಸ್ಕಸ್ ಮಾಡಿದ್ದೀವಿ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಯಾರ್ಯಾರು ATM ಕ್ಲಾಸ್ ಅಟೆಂಡ್ ಆಗಿದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ ಈ ಒಂದು ಪ್ರತಿಯೊಂದು ನಾವೇನು ನಮ್ಮ ಒಂದು ಸಂಪ್ರದಾಯದಲ್ಲಿ ನಾವು ಆಚರಣೆ ಮಾಡ್ತಾ ಬಂದಿದ್ದೀವೋ ಪ್ರತಿಯೊಂದಕ್ಕೂ ಸಹ ಒಂದೊಂದು ಸೈಂಟಿಫಿಕ್ ಅಪ್ರೋಚ್ ಅಂತ ಇದೆ.
ಹೌದಲ್ವಾ? ಸೊ ಆ ಕಾನ್ಸೆಪ್ಟನ್ನು ನಾವು ಇದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ನಾವು ಮಗುವಿಗೆ ಕಾಲಲ್ಲಿ K1 ಪಾಯಿಂಟ್ಗೆ ಈ ಒಂದು ಕಾಡಿಗೆ ಇಡೋದಾಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳು ಕಾಲುಂಗುರ ಹಾಕೊಳ್ಳೋದಾಗಿರ್ಬೋದು, ಅಥವಾ ಯಾವ ರೀತಿ ಈ ಒಂದು ಕಡಗ ಹಾಕೋತೀವಿ ಕೈಲಿ ಅದು ಆಗಿರ್ಬೋದು, ಎಲ್ಲ ಬಿಡಿ ಹೋಗ್ಲಿ, ನಾವು ವಾಕ್ ಮಾಡೋದು, ಬೇರ್ ಫೂಟ್ ವಾಕ್ ಮಾಡೋದಾಗಿರ್ಬೋದು, ಇದು ಪ್ರತಿಯೊಂದಕ್ಕೂ ಸಹ ಸೈಂಟಿಫಿಕ್ ಅಪ್ರೋಚ್ ಅನ್ನೋದಿದೆ. ಆ್ಯಂಡ್ ಅಗೇನ್ ಅದು ಹೆಂಗೆ ವರ್ಕ್ ಆಗುತ್ತೆ ಅದನ್ನು ನಾವು ಈ ಒಂದು ನಾವು ನಮಗೆ ಗೊತ್ತಿಲ್ಲದೇನೆ ನಾವು ದಿನನಿತ್ಯದ ಒಂದು ಲೈಫಲ್ಲಿ ಕಲರ್ ಥೆರಪಿ, ಸೀಡ್ ಥೆರಪಿ, ಆರಿಕುಲರ್, ಅಕ್ಯುಪ್ರೆಷರು ಇದನ್ನು ಅದ್ಭುತವಾಗಿನೂ ಉಪಯೋಗಿಸ್ತಾ ಬಂದಿದ್ದೀವಿ. ಬಟ್ ನಮ್ಗೆ ಅದು ಹೆಂಗೆ ವರ್ಕ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಓಕೆನಾ? ಸೊ ಅದನ್ನ ಇನ್ ಡೆಪ್ತ್ ಆಗಿ, ಇನ್ ಡೀಟೇಲ್ ಆಗಿ ಈ ಒಂದು ಕಾನ್ಸೆಪ್ಟ್ಗಳಲ್ಲಿ ಇದನ್ನ ಹೇಳ್ತಾ ಬಂದಿದ್ದಾರೆ. ನಿಮ್ಗೆ ಈ ಇಮೇಜಸ್ಸು ಅಥವಾ ಈ ಒಂದು ಕಂಟೆಂಟ್ ಅನ್ನು ರೆಫರ್ ಮಾಡಿದರೆ ನೀವು, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾವು ಇದನ್ನ ಮಾಡ್ತಾ ಇರೋದು ಯಾವ ತರ ಮಾಡ್ತಾ ಇದ್ದೀವಿ, ಇದಕ್ಕೆ ಬೇಸ್ ಏನು, ಕಲರ್ ಥೆರಪಿ ತುಂಬಾ ಜನ ಕೇಳ್ತಿರ್ತಾರೆ, ಕಲರ್ಸ್ ಹೆಂಗೆ, ಅಂಡ್ ಅಗೇನ್ ಪ್ರೆಷರ್ ಮಾಡಿದಾಗ ಹೆಂಗೆ ವರ್ಕ್ ಆಗುತ್ತೆ. ನೋಡಿ, ಅಕ್ಯುಪ್ರೆಷರ್ ಅನ್ನೋದು ಹೊಸದಲ್ಲ. ಅದು ನಮ್ಮ ಅಜ್ಜಿಯಂದ್ರು, ನಮ್ಮ ಅಜ್ಜಂದ್ರು ತುಂಬಾ ದಿವಸದಿಂದ ಅದನ್ನ ಮಾಡ್ತಾನೆ ಬಂದಿದ್ದಾರೆ. ಕಾಲೊತ್ತು, ಕೈ ಒತ್ತು, ತಲೆ ಒತ್ತು ಹೇಳ್ತಾ ಇದ್ರಾ? ಸೊ ಅದೇ ಅದೇ ಬೇಸ್ ಮೇಲೆನೆ ಈ ಅಕ್ಯುಪ್ರೆಷರ್ ನಿಂತಿರೋದು. ಅದರಲ್ಲೇನೆ ಇನ್ ಡೆಪ್ತ್ ಆಗಿ, ಇನ್ ಡೀಟೇಲ್ ಆಗಿ ಕೊಡ್ತಾ ಬಂದಿದ್ದಾರೆ ಯಾವ್ಯಾವ ಒಂದು ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ. ಅಂಡ್ ಅಗೇನ್ ಈ ಕಲರ್ಸ್ ಅಂತ ಬಂದ್ರೆ, ನೀವು ಅರಿಶಿನ ಯಾಕೆ ಉಪಯೋಗಿಸ್ತೀವಿ, ಮೆಹಂದಿ ಹಚ್ಚುವಾಗ ಏನಾಗುತ್ತೆ ಅಂತಂದ್ರೆ, ಅಂಡ್ ಅಗೇನ್ ನೀವು ನೇಲ್ ಪೇಂಟ್ಸ್ ಯಾಕೆ ಉಪಯೋಗಿಸಬಾರ್ದು. ಸೊ ಈ ತರ ಎಲ್ಲ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಬಂದಿದ್ದಾರೆ. ಆ್ಯಂಡ್ ಇನ್ನೂ ಒಂದೇನು ಅಂದರೆ, ಈ ಒಂದು ಪ್ರಾಬ್ಲಮ್ಗಳು ಬರೋದಕ್ಕೆ ದೇಹದಲ್ಲಿ ಮೇಜರ್ ಕಾರಣ, ಮೂಲ ಕಾರಣ ಏನು ಅಂತಂದರೆ, ಈ ಒಂದು ಎನರ್ಜಿ ಇಂಬ್ಯಾಲೆನ್ಸಸ್ ಅಂತ ಕರಿತೀವಿ. ಇದು ಏನು ಹೇಳಿ ನೋಡೋಣ? ಎಲ್ಲರೂ ನೋಡಿದ್ದೀರಾ ಆಲ್ರೆಡಿ, ಕ್ಲಾಸಲ್ಲಿ ಅಟೆಂಡ್ ಮಾಡಿದವರು ಆಲ್ರೆಡಿ. ಏನು ಹೇಳಿದ್ದು? ಕ್ರಿಯೇಷನ್ ಸೈಕಲ್, ಕಂಟ್ರೋಲ್ ಸೈಕಲ್, ಕರೆಕ್ಟಾ? ಯಾವ ಆರ್ಗನ್ಗಳನ್ನು ಯಾವ ಆರ್ಗನ್ನು ಕ್ರಿಯೇಟ್ ಮಾಡುತ್ತೆ, ಎನರ್ಜಿ ಪುಷ್ ಮಾಡುತ್ತೆ ಮುಂದ್ಗಡೆ ಅನ್ನೋದನ್ನ ಇದರಲ್ಲಿ ಕೊಡ್ತಾ ಬಂದಿದ್ದಾರೆ. ಸೊ ಆ ಕಾನ್ಸೆಪ್ಟ್ ಪ್ರಕಾರ ಏನಿರುತ್ತೆ ಅಂತಂದ್ರೆ, ನಿಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಬದಲಾವಣೆನೂ ಸಹ, ಈಗ ಒಂದು ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಯಿತು ಅಂದ್ರೆ ಎಲ್ಲ ಎಲಿಮೆಂಟ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಹೌದಲ್ವಾ? ಒಂದು ಎಕ್ಸಾಂಪಲ್ ಕೊಡ್ಲಾ ನಿಮಗೆ? ಈಗ ನಿಮ್ಮ ಸ್ಟಮಕ್ ಅಲ್ಲಿ ಫೈರ್ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ನಿಮಗೆ ಕಫ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಕಫ ಎಲ್ಲಿಂದ ಬರುತ್ತೆ? ಲಂಗ್ಸ್ ಇಂದ ಬರುತ್ತಲ್ವಾ? ನೀವು ಕೆಮ್ದ ಕಫ ಬರುತ್ತಲ್ವಾ ನಿಮಗೆ? ಸೊ ಸ್ಟಮಕ್ ಅಲ್ಲಿ ಇಂಬ್ಯಾಲೆನ್ಸ್ ಆಯಿತು. ಈಗ ಸ್ಟಮಕ್ ಏನ್ ಮಾಡುತ್ತೆ? ಮುಂದ್ಗಡೆ ಪುಷ್ ಮಾಡುತ್ತೆ ಎನರ್ಜಿನ. ಇಲ್ಲಿ ನೋಡಿ, ಅರ್ತ್ ಕ್ರಿಯೇಟ್ಸ್ ಮೆಟಲ್ ಎಲಿಮೆಂಟ್. ಅರ್ತ್ ಎಲಿಮೆಂಟ್ ಆರ್ಗನ್ಸ್ ಯಾವುದು? ಸ್ಟಮಕ್ ಮತ್ತೆ ಸ್ಪ್ಲೀನು. ಈಗ ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಲ್ಲಿ ಕೋಲ್ಡ್ನೆಸ್ ಕ್ರಿಯೇಟ್ ಆಯಿತು. ಈಗ ಆ ಕೋಲ್ಡ್ನೆಸ್ ಅನ್ನ ಏನ್ ಮಾಡುತ್ತೆ? ಸ್ಟಮಕ್ ಸ್ಪ್ಲೀನು ಮುಂದ್ಗಡೆ ಪುಷ್ ಮಾಡುತ್ತೆ. ಎಲ್ಲಿಗೆ ಬಂತದು? ಲಂಗ್ಸ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನಿಗೆ ಬಂತು. ಈ ತರ ಪ್ರತಿಯೊಂದು ಕಾನ್ಸೆಪ್ಟ್ ಅಲ್ಲೂ ಸಹ, ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಬದಲಾವಣೆನೂ ಸಹ ತತ್ವಗಳ ಬೇಸ್ ಮೇಲೆ, ತತ್ವಗಳ ಆಧಾರದ ಮೇಲೆನೆ ಆಗುತ್ತೆ. ಅದು ಹೆಂಗಾಗುತ್ತೆ ಅನ್ನೋದನ್ನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಈ 5 ಎನರ್ಜಿಯನ್ನು ನೀವು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋದೇ ಮೇಜರ್ ಕಾನ್ಸೆಪ್ಟು. ಅಂಡ್ ಅಗೈನ್ ತುಂಬಾ ಜನ ಕೇಳ್ತಾ ಇದ್ರು, ಸರ್ ಡಯಾಗ್ನೋಸಿಸ್ ಕನ್ಫ್ಯೂಸ್ ಆಗುತ್ತೆ, ಡಯಾಗ್ನೋಸಿಸ್ ಕನ್ಫ್ಯೂಸ್ ಆಗುತ್ತೆ ಅಂತ. ಅದನ್ನ ನೆನಪಲ್ಲಿ ಇಟ್ಕೊಂಡು ಈ ಒಂದು ಪೇಜನ್ನು ಕೊಟ್ಟಿದ್ದಾರೆ. ನೀವು ಈ ಟೇಬಲ್ ಅನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ, ಪ್ರತಿಯೊಂದು ಹೀಲರ್ಸು ಎಲ್ಲರೂ ನೋಡ್ಕೊಳ್ಳಿ, ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ ಡಯಾಗ್ನೋಸಿಸ್ ಮಾಡುವಾಗ. ಸೊ ಇದು ಈ ಒಂದು ಗ್ರೌಂಡ್ ರೂಲ್ಸ್ ಅಂತ ಕರಿತೀವಿ. ಓಕೆನಾ? 10 ಗ್ರೌಂಡ್ ರೂಲ್ಸ್ ಅಂತ ನಾವು ಕರಿತೀವಿ. ಅದನ್ನ ಇದರಲ್ಲಿ ಡೀಟೇಲ್ ಆಗಿ ಕೊಡ್ತಾ ಬಂದಿದ್ದಾರೆ. ಯಾವ ಎಲಿಮೆಂಟು, ಈಗ ಎಕ್ಸಾಂಪಲ್ ವುಡ್ ಎಲಿಮೆಂಟ್ ಅಲ್ಲಿ ಯಾವ ಒಂದು ಎನರ್ಜಿ ಬರುತ್ತೆ, ವುಡ್ ಎಲಿಮೆಂಟ್ ಅಲ್ಲಿ ವಿಂಡ್ ಎನರ್ಜಿ ಬರುತ್ತೆ. ಅಂಡ್ ಅಗೇನ್ ಅದು ವಿಂಡ್ ಎನರ್ಜಿ ಕೆಲಸ ಏನು, ದೇಹದಲ್ಲಿ ಮೂಮೆಂಟ್ ಅನ್ನ ನೋಡ್ಕೊಳ್ಳೋದು. ಪ್ರೈಮರಿ ಆರ್ಗನ್ ಯಾವುದು? ಲಿವರ್ ಅಂಡ್ ಗಾಲ್ ಬ್ಲಾಡರು. ಸೆನ್ಸ್ ಆರ್ಗನ್ ಯಾವುದು? ಕಣ್ಣುಗಳು, ಐಸು. ಅಂಡ್ ಅಗೇನ್ ಬಾಡಿ ಪಾರ್ಟ್ಸ್ ಯಾವುದನ್ನ ಕಂಟ್ರೋಲ್ ಮಾಡುತ್ತೆ? ಮಸಲ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಟೇಸ್ಟ್ ಯಾವುದು? ಈ ಆರ್ಗನಿಗೆ ಲೈಕ್ ಆಗುವಂತ ಟೇಸ್ಟ್ ಯಾವುದು? ಹುಳಿ. ಅಂಡ್ ಅಗೇನ್ ಕಲರ್ ಯಾವುದು? ಸೊ ಇದನ್ನ ನೀವು ನೋಡಿದಾಗ ನಿಮಗೆ ಒಂದು ಕ್ವಶನ್ ನೀವು ಮಾಡ್ಕೊಳ್ಳಿ. ನಿಮ್ಮ ದೇಹದಲ್ಲಿ, ನಾನು ಆಲ್ರೆಡಿ ಇದನ್ನ ಹೇಳಿದೀವಿ ಕ್ಲಾಸಲ್ಲಿ ಪ್ರೀವಿಯಸ್ಲಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಎಲ್ಲೇ ಪ್ರಾಬ್ಲಮ್ ಆಗಲಿ, ಯಾವುದೇ ಒಂದು ಆರ್ಗನಲ್ ಪ್ರಾಬ್ಲಮ್ ಆಗಲಿ, ಅದರ ರಿಲೇಟೆಡ್ ಸಿಂಪ್ಟಮ್ಸ್ ನಿಮ್ಗೆ ಕಾಣಿಸುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಲಾ ನಿಮಗೆ? ಈಗ ಕಿಡ್ನಿ ಇಶ್ಯೂ ಬಂತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಾ? ಉಪ್ಪು ಲೈಕ್ ಆಗುತ್ತೆ, ತುಂಬಾ ಉಪ್ಪು ತಿಂತಾರೆ ಕೆಲವರು, ನೋಡಿದ್ದೀರಾ? ಉಪ್ಪು ತಿಂತಾರೆ ಅಂದ ತಕ್ಷಣ ಕಿಡ್ನಿ ಡಮಾರ್, ಹಂಗಲ್ಲ. ತುಂಬಾ ಜನ ಹಂಗೆ ತಿಳ್ಕೊಂತಾರೆ. ಆ ಥರ ಅಲ್ಲ ಅದು. ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಇನ್ ಅಂಡ್ ಯಾಂಗ್ ಬ್ಯಾಲೆನ್ಸ್ ಅಲ್ಲಿ ಇಲ್ಲ. ಈಗ ತುಂಬಾ ಹುಳಿ ಕೇಳ್ತಾರೆ ಕೆಲವರು, ಹುಳಿ 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 ತಿಂತಿರ್ತಾರೆ, ಉಪ್ಪಿನಕಾಯಿ ತಿಂತಾರೆ, ಮಾವಿನಕಾಯಿ ತಿಂತಾರೆ, ಹುಣಸೆ ಹಣ್ಣು ತಿಂತಾರೆ, ಸುಮ್ಮನೆ ಹುಳಿ ತಿಂತಾರೆ. ಏನಕ್ಕೆ? ಏನಕ್ಕೆ ಹುಳಿ ತಿನ್ನೋದು ತುಂಬಾ ನಾವು? ಬಿಕಾಸ್ ನಮ್ಮ ಲಿವರು ಕ್ಲೆನ್ಸ್ ಆಗಬೇಕು, ಲಿವರ್ ಡಿಟಾಕ್ಸ್ ಆಗಬೇಕು. ಪ್ರತಿಯೊಂದು ಆರ್ಗನು ಸಹ ಒಂದೊಂದೊಂದು ಟೇಸ್ಟ್ ಇದೆ. ಆ ಟೇಸ್ಟು, ಅದು ಗವರ್ನ್ ಮಾಡೋಂಥ ಒಂದು ಪಾರ್ಟ್ಸು, ಅದ್ರ ಬಗ್ಗೆ ಇದರಲ್ಲಿ ಇನ್ ಡೆಪ್ತ್ ಆಗಿ ಕಂಪ್ಲೀಟ್ ಆಗಿ ಪ್ರತಿಯೊಂದನ್ನು ಕೊಡ್ತಾ ಬಂದಿದ್ದಾರೆ. ನೋಡಿ, ನೀವು ಎಲ್ಲೂ ಹೋಗೋದು ಬೇಡ, ಯಾರ ಹತ್ರನೂ ಹೋಗೋದು ಬೇಡ, ಯಾವ ಹೀಲರ್ ಹತ್ರನೂ ಹೋಗೋದು ಬೇಡ. ಇದನ್ನ ನಾನು ಈ ಚಾರ್ಟ್ ನಿಮ್ಮ ಮುಂದೆ ಇಟ್ಕೊಳ್ಳಿ, ಒಂದು ಪೆನ್ನು ಒಂದು ಪೇಪರ್ ತಗೊಳ್ಳಿ. ಸಿಂಪಲ್, ನಿಮ್ಗೆ ಏನೇನು ಸಿಂಪ್ಟಮ್ಸ್ ಇದೆಯೋ ಕುತ್ಕೊಂಡು ಬರೀರಿ ಲೈನಲ್ಲಿ. ಬರೆದ್ಬಿಟ್ಟು ಈ ಚಾರ್ಟಲ್ಲಿ ಕಂಪೇರ್ ಮಾಡಿ. ಈಗ ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತಾ ಇದ್ದೆ, ಕರೆಕ್ಟಾ? ಈಗ ನಿಮ್ಮ ಕಣ್ಣು, ಲಿವರ್ ಅದು ಬಂದ್ಬಿಟ್ಟು ಕಣ್ಣು ಸೆನ್ಸರಿ ಆರ್ಗನ್. ಈಗ ಕಣ್ಣಲ್ಲಿ ರೆಡ್ ಕಲರ್ ಲೈನ್ಸ್, ವೈನ್ಸ್ ಅಲ್ಲಿ ರೆಡ್ ಕಲರ್ ಕಾಣ್ತಾ ಇದೆ ಕಣ್ಣಲ್ಲಿ ಅಂತಂದ್ರೆ ನಿಮ್ಮ ಲಿವರ್ ಹೀಟ್ ಆಗಿದೆ.
ಹೌದಲ್ವಾ? ಸೊ ಲಿವರ್ ಹೀಟ್ ಸಿಂಪ್ಟಮ್ಸ್ ಏನಿರುತ್ತೆ? ಕೋಪ ಬರುತ್ತೆ ಎಕ್ಸಸ್ ಆಗಿ, ಎಕ್ಸಸ್ ಹಂಗರ್ ಇರುತ್ತೆ, ಹೌದಲ್ವಾ? ಹೈಪರ್ ಆಗಿ ಆಡ್ತಾರೆ, ಹೌದಲ್ವಾ? ಸೊ ಈಗ ನಿಮ್ಗೆ ಅದೇನಾಗುತ್ತೆ, ಲಿವರಲ್ಲಿ ಏನೇ ಬದಲಾವಣೆ ಆದ್ರೂ ಅದು ನಿಮ್ಮ ಕಣ್ಣುಗಳಲ್ಲಿ ಕಾಣಿಸುತ್ತೆ. ಇದು ಆಲ್ರೆಡಿ ನಾವು ನೋಡಿರೋದೆ, ರೈಟ್? ಸೊ ಅದನ್ನ ನೀವು ಇಲ್ಲಿ ಏನ್ ಮಾಡ್ಬೋದು, ಇನ್ ಡೀಟೇಲ್ ಆಗಿ ಕರೆಕ್ಟ್ ಆಗಿ ನೀವು ಅದನ್ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಎಲಿಮೆಂಟ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆ, ಯಾವ ಆರ್ಗನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನ ನೀವು ಇದರಲ್ಲಿ ನೋಡ್ತಾ ಹೋಗ್ಬೋದು, ರೈಟ್? ಒನ್ ಸೆಕೆಂಡ್. ಎಸ್. ನೆಕ್ಸ್ಟ್ ಇಲ್ಲಿ ಬಂದ್ರೆ ನೀವು ಈಗ ನೋಡಿ, ಈ ಒಂದು ಅಕ್ಯುಪ್ರೆಷರ್ ಆಗಿರ್ಬೋದು ಅಥವಾ ಅಕ್ಯುಪಂಕ್ಚರ್ ಆಗಿರ್ಬೋದು, ಅಥವಾ ಈ ಒಂದು ನಮ್ಮ ಎನರ್ಜಿ ಹೀಲಿಂಗ್ ಮೆರಿಡಿಯನ್ಸ್ ಅಲ್ಲಿ ಸ್ಪೆಷಲಿ ಹೇಳ್ತಿರೋದು ಶಾರ್ಟ್ ಫಾರ್ಮ್ಸ್ ಅಂತ ಕರಿತೀವಿ. ಈಗ ಲಂಗ್ಸ್ ಅಂತಂದ್ರೆ LU ಅಂತ ಕರೀತಾರೆ, ಕಿಡ್ನಿ ಅಂದ್ರೆ KD ಅಂತ ಕರೀತಾರೆ ಅಥವಾ K ಅಂತ ಕರೀತಾರೆ. ಈ ತರ ಕಾನ್ಸೆಪ್ಟ್ಗಳು ತುಂಬಾ ಜನಕ್ಕೆ, ಈಗ LIV1, LIV2 ಕೇಳಿದ್ದೀರಾ? ಈ ತರ ವರ್ಡ್ಸ್ ಕೇಳಿದ್ದೀರಾ? LIV ಅಂದ್ರೆ ಏನು? ಲಿವರ್. ಈ ತರ ಶಾರ್ಟ್ ಫಾರ್ಮ್ಸ್ ಅನ್ನ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ಇದನ್ನ ರೆಫರ್ ಮಾಡಿದ್ರೆ ನೀವು ಯಾವ ಪಾಯಿಂಟ್ ಅನ್ನು ನೀವು ಅಪ್ಲೈ ಮಾಡ್ಕೋತಿದ್ದಾರೆ. ಈಗ ತುಂಬಾ ಜನ ಹೇಳ್ತಾರೆ, ಸರ್ ನಮಗೆ ಹೀಲರು ಇಲ್ಲೊಂದು ಪಾಯಿಂಟ್ ಕೊಟ್ರು, ಇಲ್ಲೊಂದು ಪಾಯಿಂಟ್ ಕೊಟ್ರು ಅಂತ ಹೇಳಿ. ಕರೆಕ್ಟಾ? ತಗೊಂಡಿದ್ದೀರಾ ಹೀಲರ್ ಹತ್ರ ಕನ್ಸಲ್ಟೇಷನ್ಸು? ಹೀಲರ್ಸ್ ಏನ್ ಮಾಡ್ತಾರೆ? ಪಾಯಿಂಟ್ಸ್ ಕೊಡ್ತಾರೆ, ಇಲ್ಲೊಂದು ಮೇಥಿ ಹಾಕಿ ಅಥವಾ ಇಲ್ಲೊಂದು ಪೆಪ್ಪರ್ ಹಾಕಿ ಕೊಡ್ತಾರಲ್ವಾ? ನೀವು ಯಾರು ಥಿಂಕ್ ಮಾಡಿದ್ದೀರಾ ಇದು ಯಾವ ಪಾಯಿಂಟು, ಇದು ಏನಕ್ಕೆ ಕೊಟ್ರು ಅಂತ? ಇನ್ಮೇಲಿಂದ ಥಿಂಕ್ ಮಾಡಿ. ಹೆಂಗ್ ಥಿಂಕ್ ಮಾಡ್ತೀರಾ? ಹೆಂಗ್ ಮಾಡ್ತೀರಾ ಹೇಳಿ ನೋಡೋಣ. ಸ್ವಲ್ಪ ಹಿಂದಕ್ಕೆ ಬನ್ನಿ. ಇಲ್ಲಿ ಏನು ಕೊಟ್ಟಿದೀವಿ ನಾವು ಆಗ್ಲೇ ಹೇಳ್ದಂಗೆ? ಒಂದು ಸೆಕೆಂಡ್ ಇರಿ. ಹಾ, ಇಲ್ಲಿ ನೋಡಿ, ಇಲ್ಲಿ ಬಿಯಾಲ್ ಮೆರಿಡಿಯನ್ ಚಾರ್ಟ್ ಇದೆಯಾ? ಈಗ ನಿಮಗೆ ಹೀಲರ್ಗಳು ಕೊಡುವಂತಹ ಪಾಯಿಂಟು ನೀವು ಈ ತರ ಕೈ ಹಿಡ್ಕೊಳ್ಳಿ. ಯಾವ ಪಾಯಿಂಟಿಗೆ ಕೊಟ್ಟಿದ್ದಾರೆ ನೋಡಿ. ಮೇಥಿ ಪೆಪ್ಪರ್ ಕೊಟ್ಟಿರ್ತಾರೆ, ಕರೆಕ್ಟಾ? ಅಥವಾ ಮ್ಯಾಗ್ನೆಟ್ಸ್ ಕೊಡ್ತಾರೆ, ಅಥವಾ ಕಲರ್ಸ್ ಕೊಡ್ತಾರೆ, ಡಾಟ್ಸ್ ಹಾಕೋದಕ್ಕೆ ಕಲರ್ ಡಾಟ್ಸ್ ಯೂಸ್ ಮಾಡ್ತೀವಿ. ಇದನ್ನ 6 ಕೀ ಅಂತ ಕರಿತೀವಿ. 6 ಕೀಸ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಇದು. ಇದು ಸಹ ಸುಜೋಕಲ್ಲಿ ಒನ್ ಆಫ್ ದಿ ಪಾರ್ಟ್ ಆಫ್ ಸುಜೋಕ್ ಇದು. ಇದಕ್ಕೆ ಟ್ರೈ ಒರಿಜಿನ್ ಥೆರಪಿ ಅಂತಾನೂ ಕರೀತಾರೆ. ಓಕೆನಾ? ಇದರಲ್ಲಿ ತುಂಬಾ ತರದ ಮೆಥಡ್ಸ್ ಗಳನ್ನು ಉಪಯೋಗಿಸಿರ್ತೀವಿ. ಈ ಚಾರ್ಟ್ ಅನ್ನ ರೆಫರ್ ಮಾಡಿದ್ರೆ ನಿಮ್ಗೆ ಯಾವ ಪಾಯಿಂಟ್ ಕೊಟ್ಟಿದ್ದಾರೆ, ಯಾವ ಕಲರ್ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ, ಹೌದಲ್ವಾ? ಈಗ ಎಕ್ಸಾಂಪಲ್, ಯಾರಿಗೊಬ್ಬರಿಗೆ K10ಗೆ ಒಂದು ಇದನ್ನ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಮ್ಯಾಗ್ನೆಟ್ ಅಪ್ಲೈ ಮಾಡಕ್ ಹೇಳಿದ್ದಾರೆ, ಅಥವಾ ಕಲರ್ ಅಪ್ಲೈ ಮಾಡಕ್ ಹೇಳಿದ್ದಾರೆ, ಅಥವಾ ಸೀಡ್ ಅಪ್ಲೈ ಮಾಡಕ್ ಹೇಳಿದ್ದಾರೆ. ಈ K10 ಅನ್ನೋದು ಎಲ್ಲಿ ಬರುತ್ತೆ? ಇಲ್ಲಿ ನೋಡಿ, ಕಾಣ್ತಿದ್ಯಾ ನಿಮ್ಗೆಲ್ರಿಗೂ? K10 ಪಾಯಿಂಟ್, ಕಿಡ್ನಿ 10 ಅಂತ K10 ಅಂದ್ರೆ. ಈಗ ನಿಮ್ಗೆ ಇಲ್ಲಿ ಏನ್ ಸಿಕ್ತು? ಈ ಚಾರ್ಟ್ ಸಿಕ್ತು, ಬಿಯಾಲ್ ಚಾರ್ಟ್. ಇದರಲ್ಲಿ ನೀವೇನ್ ನೋಡ್ಕೊಂಡ್ರಿ? ಆರ್ಗನ್ಗಳನ್ನ ನೋಡ್ಕೊಂಡ್ರಿ, ಯಾವ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ಕೊಂಡ್ರಿ, ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು? ಇಲ್ಲಿ ಬನ್ನಿ, ಒಂದ್ ಸೆಕೆಂಡ್. ಇಲ್ಲಿ ಬನ್ನಿ. ಈಗ ಕಿಡ್ನಿದು K ಅಂದ್ರೆ ಏನು? ಕಿಡ್ನಿ, ಹೌದಲ್ವಾ? ಈಗ ನೆಕ್ಸ್ಟ್ ಇಲ್ಲಿ ಬನ್ನಿ, ವಾಟರ್ ಎಲಿಮೆಂಟು. ವಾಟರ್ ಎಲಿಮೆಂಟ್ ಅಲ್ಲಿ ಇದರಲ್ಲಿ ನಿಮಗೆ ಈ ಸಿಂಪ್ಟಮ್ಗಳನ್ನ ಓದಿದ್ರೆ ನಿಮ್ಗೆ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಕಾಣಿಸ್ತಿರುತ್ತೆ. ದಿಸ್ ಇಸ್ ಫಾರ್ ಶೋರ್. ಯಾಕೆ ಹೇಳಿ ನೋಡೋಣ? ಬಿಕಾಸ್ ಅದರ್ ರಿಲೇಟೆಡ್ ಪಾಯಿಂಟ್ ಅನ್ನು ಅವ್ರು ಕೊಟ್ಟಿರ್ತಾರೆ, ಕರೆಕ್ಟಾ? ಸೊ ನಾ ಬ್ಲೈಂಡ್ ಆಗಿ ಏನೋ ಗೊತ್ತಿಲ್ಲದೆ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ತಿಳ್ಕೊಂಡು ಅಪ್ಲೈ ಮಾಡ್ಕೊಂಡಾಗ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ಸೊ ಆ ಒಂದು ಕಾನ್ಸೆಪ್ಟ್ ಅನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ಚಾರ್ಟ್ ಅನ್ನ ಇದರಲ್ಲಿ ಹಾಕಿರೋದು. ಓಕೆ, ಎಸ್. ಈಗ ಕೆಲವರು ಅನ್ಬೋದು, ಸರ್ ನನಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮೇ ಇಲ್ಲ, ಆದ್ರೂ ನನಗೆ ಕಿಡ್ನಿ K3 ಪಾಯಿಂಟ್ ಅಥವಾ K10 ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆನಾ? ಇದು ಹೆಂಗ್ ಕೊಟ್ರು? ಇದು ಯಾವ ಬೇಸ್ ಮೇಲೆ ಕೊಟ್ರು? ಯಾವ ಲಾಜಿಕ್ ಮೇಲೆ ಕೊಟ್ರು? ಸ್ವಲ್ಪ ಹೇಳ್ಬೋದಾ? ಇಲ್ಲಿ ನೋಡಿ, ಕಂಟ್ರೋಲ್ ಸೈಕಲ್ ಅಂತ ಕರಿತೀವಿ. ಒಂದೊಂದು ಆರ್ಗನ್ಗಳು ಇನ್ನೊಂದು ಆರ್ಗನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ಕೊಡ ನಿಮ್ಗೆ. ಈಗ ಹೇಳಿ ATM ಸ್ಟೂಡೆಂಟ್ಸ್, ವುಡ್ ಎಲಿಮೆಂಟ್ ಅನ್ನ ಕಂಟ್ರೋಲ್ ಮಾಡೋದು ಯಾರು? ಯಾರು ವುಡ್ ಅನ್ನ ಕಂಟ್ರೋಲ್ ಮಾಡೋದು? ಮೆಟಲ್ ಎಲಿಮೆಂಟ್. ಗಿಡವನ್ನ ಕತ್ತರಿಸಬೇಕಂದ್ರೆ ನಾವೇನು ಉಪಯೋಗಿಸ್ತೀವಿ? ಆಯುಧ ಉಪಯೋಗಿಸ್ತೀವಲ್ವಾ? ಸೊ ಅದು ಯಾವ್ದರಿಂದ ಮಾಡಲ್ಪಟ್ಟಿರುತ್ತೆ? ಮೆಟಲ್ ಇಂದ ಮಾಡಿರುತ್ತೆ, ಕರೆಕ್ಟಾ? ಸೊ ವುಡ್ ಎಲಿಮೆಂಟ್ ಅನ್ನ ಕಂಟ್ರೋಲ್ ಮಾಡೋದು ಯಾರು? ಮೆಟಲ್ ಎಲಿಮೆಂಟ್, ಕರೆಕ್ಟ್? ಎಸ್. ಸ್ಟಮಕ್ ಅನ್ನ ಕಂಟ್ರೋಲ್ ಮಾಡೋದು ಯಾರು? ವುಡ್ ಎಲಿಮೆಂಟ್. ಸೊ ಈ ತರ ಕಂಟ್ರೋಲ್ ಸೈಕಲ್, ಕ್ರಿಯೇಷನ್ ಸೈಕಲ್, ಇದ್ರದ್ದು ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಯಾವ ಟ್ರೀಟ್ಮೆಂಟ್ ಅನ್ನ ನೀವು ಅಪ್ಲೈ ಮಾಡ್ಕೋತಿದ್ದೀರಾ ಮತ್ತು ಅದು ಹೆಂಗ್ ವರ್ಕ್ ಆಗುತ್ತೆ, ಅದು ಏನಕ್ಕೆ ವರ್ಕ್ ಆಯ್ತು, ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಅದನ್ನ ಅದೇ ಉದ್ದೇಶಕ್ಕೇನೆ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿರೋದು, ಸರಿನಾ? ಇಲ್ಲಿ ನೋಡಿ, ಈಗ ಆರ್ಗನ್ ಕ್ಲಾಕ್ ಬಗ್ಗೆ ಆಲ್ರೆಡಿ ತುಂಬಾ ಜನ ಡಿಸ್ಕಸ್ ಮಾಡಿದೀವಿ, ಪ್ರೀವಿಯಸ್ಲಿ ಗೊತ್ತಾಗಿದೆ. ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ. ಸ್ಪೆಸಿಫಿಕ್ ಟೈಮಿಂಗ್ ಅಲ್ಲಿ ಅಥವಾ ಸ್ಪೆಸಿಫಿಕ್ ಅವರ್ಸ್ ಅಲ್ಲಿ ಕೆಲವರಿಗೆ ಪ್ರಾಬ್ಲಮ್ಗಳು ಕಾಣಿಸ್ತಿರುತ್ತೆ, ಕೆಲವರಿಗೆ ತಲೆನೋವು ಬರುತ್ತೆ, ಸ್ಪೆಸಿಫಿಕ್ ಟೈಮಿಂಗ್ ಅಲ್ಲೇ ಬರುತ್ತೆ.
ಈಗ ರಾತ್ರಿ ಹೊತ್ತು 1 ರಿಂದ 2 ಗಂಟೆ ಅಥವಾ 11 ರಿಂದ 2 ಗಂಟೆ ಈ ಟೈಮಿಂಗಲ್ಲಿ ತಲೆನೋವು ಬರ್ತಾ ಇದೆ ಅಂದರೆ ಲಿವರ್ ಇಂಬ್ಯಾಲೆನ್ಸ್ ಅಂತ ತಿಳ್ಕೊಬೇಕು. ಹೌದಲ್ವಾ? ಅದರ ಎಕ್ಸಾಕ್ಟ್ ಅಪೋಸಿಟ್ ನೋಡಿ, ಅದರಲ್ಲೂ ಸಹ ನಿಮ್ಗೆ ಏನಿರುತ್ತೆ ಅಂತಂದ್ರೆ ಆ ಒಂದು ಆರ್ಗನ್ ಅಲ್ಲಿ ಕಾಣಿಸ್ತಿರುತ್ತೆ, ಎದ್ದು ಕಾಣಿಸ್ತಿರುತ್ತೆ ನಿಮ್ಗೆ. ಈಗ ಈಗ ಒಂದು ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ, ಲಿವರ್ ಅಂಡ್ ಗಾಲ್ ಬ್ಲಾಡರ್ ಟೈಮಿಂಗ್ ಏನು? 11 ರಿಂದ 3 ಗಂಟೆ. ಹೌದಲ್ವಾ? 11 ರಿಂದ 3 ಗಂಟೆ ಲಿವರ್ ಅಂಡ್ ಗಾಲ್ ಬ್ಲಾಡರ್ ಪೇರ್ ಆರ್ಗನ್ಸ್ ಇದು, ರೈಟ್? ಅದ್ರ ಎಕ್ಸಾಕ್ಟ್ ಅಪೋಸಿಟ್ ನೋಡಿದ್ರೆ ನೀವು, ವುಡ್ ಕ್ರಿಯೇಟ್ಸ್ ಏನು? ಫೈರ್. ಇದು ಈ ಒಂದು ಆರ್ಗನ್ ಕ್ಲಾಕ್ ಅನ್ನ ಓದುವಂತ ಒಂದು ಕಾನ್ಸೆಪ್ಟ್. ಯಾವುದೇ ಒಂದು ಎಲಿಮೆಂಟು ಅಪೋಸಿಟ್ ಎಲಿಮೆಂಟ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಈಗ ನೋಡಿ, ಮೆಟಲ್ ಕ್ರಿಯೇಟ್ಸ್ ಏನು? ಮೆಟಲ್ ಎಲಿಮೆಂಟ್ ಏನನ್ನ ಕ್ರಿಯೇಟ್ ಮಾಡುತ್ತೆ? ವಾಟರ್. ಹೌದಲ್ವಾ? ಅಪೋಸಿಟ್. ಇದು ಕ್ರಿಯೇಷನ್ ಸೈಕಲ್, ಕಂಟ್ರೋಲ್ ಸೈಕಲ್, ಕ್ರಿಯೇಷನ್ ಸೈಕಲ್ ಅಲಾಂಗ್ ವಿತ್ ಟೈಮಿಂಗ್ಸ್. ಅವಾಗ ಏನಾಗುತ್ತೆ ಅಂತಂದ್ರೆ ಇನ್ನೂ ಸ್ಪೆಸಿಫಿಕ್ ಆಗಿ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಪ್ರಾಬ್ಲಮ್ಗಳನ್ನ ತಿಳ್ಕೊಂಡು ಯಾವುದೇ ಥೆರಪಿಯನ್ನು ಉಪಯೋಗಿಸಿ. ಬ್ಲೈಂಡ್ ಆಗಿ ಯಾರೋ ಹೇಳಿದ್ದಾರೆ ಅಂತ ಥೆರಪಿಗಳನ್ನ ಉಪಯೋಗಿಸಬೇಡಿ, ಯಾವುದೇ ಥೆರಪಿ ಆಗಲಿ. ಕರೆಕ್ಟಾ? ಈಗ ಅನಾಟಮಿ ಬಗ್ಗೆ, ಸೊ ನಮ್ಮ ದೇಹದಲ್ಲಿ ಎಷ್ಟು ಆರ್ಗನ್ಸ್ ಇದೆ ಅಥವಾ ಗ್ಲ್ಯಾಂಡ್ಸ್ ಯಾವುದಿದೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಒಂದು ಇಮೇಜಲ್ಲಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಬೇಕಾದರೆ ರೆಫರ್ ಮಾಡ್ಬೋದು. ಆ್ಯಂಡ್ ಅಗೇನ್ ಥೆರಪೀಸ್, ಈ ಎಂಟೈರ್ ಬುಕ್ಕಲ್ಲಿ ಏನು ಕಾನ್ಸೆಪ್ಟ್ ಕೊಟ್ಟಿದ್ದಾರೋ ಆ ಥೆರಪೀಸ್ ಚಾರ್ಟ್ ಇದರಲ್ಲಿದೆ. ಸೂಜೋಕ್ ಥೆರಪಿ ಆಗಿರ್ಬೋದು, ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಆಗಿರ್ಬೋದು, ಆಯುರ್ವೇದಿಕ್ ಎಕ್ಯುಪ್ರೆಷರ್ ಆಗಿರ್ಬೋದು, ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್. ಓಕೆನಾ? ಆ್ಯಂಡ್ ಅಗೇನ್ ಇಲ್ಲಿ ಹೇಳಿದೆ ನಿಮ್ಗಾಗಲೇ ನಾನು, ಈ ಒಂದು ಅಕ್ಯುಪ್ರೆಷರ್ ಕಾನ್ಸೆಪ್ಟು ಯಾವ ಥರ ವರ್ಕ್ ಮಾಡುತ್ತೆ, ಅದಕ್ಕೆ ಸ್ಯಾಂಪಲ್ಸ್, ಎಕ್ಸಾಂಪಲ್ಸ್ ಯಾವ ಥರ ಇದೆ ಅಕ್ಯುಪ್ರೆಷರ್ ಮೇಲೆ ಅನ್ನೋದನ್ನ ಇದರಲ್ಲಿ ಒಂದು ಡೀಟೇಲಾಗಿ ಕೊಟ್ಟಿದ್ದಾರೆ. ಇದನ್ನು ನೀವು ಓದಿದರೆ ಅಕ್ಯುಪ್ರೆಷರ್ನ ಹೆಂಗೆ ಮಾಡಬೇಕು, ಮತ್ತು ಯಾವ ಟೈಮಲ್ಲಿ ಮಾಡಬೇಕು, ಮತ್ತು ಯಾವ ಪಾಯಿಂಟ್ ಏನು ಮಾಡುತ್ತೆ, ಕೆಲವೊಂದು ಸ್ಯಾಂಪಲ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಅನ್ಬೋದು, ಸರ್ ಪಾಯಿಂಟ್ಗಳನ್ನ ಕೊಟ್ಬಿಡ್ಬೋದಾಗಿತ್ತು ನೀವು ಅಂತ. ಏನಾಗುತ್ತೆ ಅಂದರೆ ಯಾವುದೇ ಪಾಯಿಂಟನ್ನು ಪ್ರೆಷರ್ ಕೊಡುವಾಗಾಗಿರ್ಬೋದು ಕೆಲವೊಂದು ಕಾಂಟ್ರಾಂಡಿಕೇಶನ್ಸ್ ಇರುತ್ತೆ. ಈಗ ಹೀಟ್ ಇರೋರು ಈ ಪಾಯಿಂಟ್ ಉಪಯೋಗಿಸಬಾರ್ದು, ಕೋಲ್ಡ್ ಇರೋರು ಈ ಪಾಯಿಂಟ್ ಉಪಯೋಗಿಸಬಾರ್ದು, ಈ ಥರ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಕಾರಣಕ್ಕೆ ಏನು ಮಾಡ್ತೀವಿ ಅಂದರೆ ಕಾಮನ್ ಆಗಿ ಯೂಸ್ ಮಾಡೋಂಥ ಒಂದು 2-3 ಪಾಯಿಂಟ್ಸ್ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಯಾವುದೇ ಪಾಯಿಂಟ್ಗಳನ್ನು ಉಪಯೋಗಿಸುವಾಗ ಸಾಧ್ಯವಾದಷ್ಟು ಹೀಲರ್ಗಳ ಒಂದು ರೆಫರೆನ್ಸ್ ತಗೊಳ್ಳಿ, ಅಥವಾ ಅದ್ರ ಸಂಬಂಧಪಟ್ಟಂಥ ಬುಕ್ಕನ್ನು ಅಥವಾ ಏನೋ ಒಂದು ಕಾನ್ಸೆಪ್ಟನ್ನು ಸ್ಟಡಿ ಮಾಡಿ ಪಾಯಿಂಟ್ಗಳನ್ನು ಉಪಯೋಗಿಸಿ. ಬ್ಲೈಂಡ್ ಆಗಿ ಏನನ್ನು ಮಾಡಬೇಡಿ, ಬ್ಲೈಂಡ್ ಆಗಿ ಯಾರನ್ನು ನಂಬಬೇಡಿ. ಕಾನ್ಸೆಪ್ಟ್ಗಳು ಕರೆಕ್ಟಾಗಿರಬೇಕು, ಕ್ಲಿಯರ್ ಆಗಿರಬೇಕು, ಸೈಂಟಿಫಿಕ್ ಅಪ್ರೋಚ್ ಇರಬೇಕು, ಅಂದಾಗ ಮಾತ್ರ ನೀವು ಅದನ್ನು ಫಾಲೋ ಮಾಡಿ. ಓಕೆನಾ? ಎಸ್, ಆಗಲೇ ಹೇಳ್ದಂಗೆ ರಿಫ್ಲೆಕ್ಸಾಲಜಿ ಅಂದರೆ ಏನು, ಇದು ಎನರ್ಜಿ ಫ್ಲೋ ಹೆಂಗಾಗುತ್ತೆ, ಇದನ್ನು ನಾವು ಹೆಂಗೆ ಪ್ರೆಷರ್ ಕೊಟ್ಟು ಕಲರ್ ಕೊಟ್ಟು ಇದನ್ನು ಹೆಂಗೆ ಆ್ಯಕ್ಟಿವೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದರಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗಿದ್ದಾರೆ. ಯಾವ ಥರ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅಂತ 2 ಥರ ಬರುತ್ತೆ ರಿಫ್ಲೆಕ್ಸಾಲಜಿಲಿ, ಅದ್ರ ಬಗ್ಗೆನೂ ಇನ್ ಡೆಪ್ತಾಗಿ ಡೀಟೇಲಾಗಿ ಮಾತಾಡ್ತಾ ಹೋಗಿದ್ದಾರೆ. ಹೆಂಗೆ ವರ್ಕ್ ಆಗುತ್ತೆ, ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನು. ಸೊ ತುಂಬ ಜನಕ್ಕೆ ಅದು ಕ್ಲಾರಿಟಿ ಬೇಕಾಗಿತ್ತು, ಅದೇ ಉದ್ದೇಶಕ್ಕೆ ಈ ಒಂದು ಬುಕ್ಕಲ್ಲಿ ಆ ಕ್ಲಾರಿಟಿಯನ್ನು ಕೊಟ್ಟಿರೋದು. ಇದನ್ನು ರೆಫರ್ ಮಾಡಿದರೆ ನಿಮ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಬರುತ್ತೆ. ಆ್ಯಂಡ್ ಅಗೇನ್ ಫುಟ್ ರಿಫ್ಲೆಕ್ಸಾಲಜಿ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಇತ್ತು, ಪ್ರೀವಿಯಸ್ ಬುಕ್ಕಲ್ಲಿ ನಾವು ಕೊಡೋಕ್ಕಾಗಿರಲಿಲ್ಲ. ಆ ಕಾರಣಕ್ಕೆ ಈ ಬುಕ್ಕಲ್ಲಿ ಫುಟ್ ರಿಫ್ಲೆಕ್ಸಾಲಜಿ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗಿದ್ದಾರೆ. ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಇದರಲ್ಲಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಸೀಡ್ ಥೆರಪಿ, ಸೊ ಸೀಡ್ ಥೆರಪಿ ಹೆಂಗೆ ಬಂತು, ಸೀಡ್ ಥೆರಪಿ ಬ್ಯಾಕ್ಗ್ರೌಂಡ್ ಏನು, ಸೀಡ್ ಥೆರಪಿಯಲ್ಲಿ ನಾವು ಸೀಡ್ಗಳನ್ನು ಯಾವ ರೀತಿ ಉಪಯೋಗಿಸ್ತೀವಿ, ಯಾವ ಸೀಡ್ಗಳನ್ನೇ ಉಪಯೋಗಿಸ್ಬೇಕು, ಅಥವಾ ಆ ಸೀಡ್ ಉಪಯೋಗಿಸುವಾಗ ಏನೇನು ಕನ್ಸಿಡರ್ ಮಾಡಬೇಕು, ಯಾವಾಗ ಉಪಯೋಗಿಸ್ಬೇಕು, ಪ್ರತಿಯೊಂದನ್ನು ಸಹ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಇದರಲ್ಲಿ ಕೊಡ್ತಾ ಹೋಗಿದ್ದಾರೆ. ಇದನ್ನು ನೋಡಿ ನೀವು ಮನೇಲೇ ಅಪ್ಲೈ ಮಾಡ್ಕೋಬೋದು. ಓಕೆನಾ? ನಾವು ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ವಿ, ಪ್ರೀವಿಯಸ್ ಕ್ಲಾಸಲ್ಲಿ. ಈಗ 1-2-3 ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನೋಡಿ, ಇದು ಯಾವ ಸೀಡ್, ಇದು ರಾಜ್ಮಾ. ಕರೆಕ್ಟಾ? ರಾಜ್ಮಾ ಯಾವ ಶೇಪಲ್ಲಿದೆ? ಕಿಡ್ನಿ ಶೇಪಲ್ಲಿ ಇದೆಯಾ? ಸೊ ನಮ್ಮ ಒಂದು ಕಿಡ್ನಿಯಲ್ಲಿ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಆಸ್ ಪರ್ ರಿಫ್ಲೆಕ್ಸಾಲಜಿ ಚಾರ್ಟಲ್ಲಿ ನಾವೇನು ಮಾಡ್ತೀವಿ, ಕಿಡ್ನಿ ಎಲ್ಲಿ ಬರುತ್ತೆ ರಿಫ್ಲೆಕ್ಸಾಲಜಿ ಆಧಾರದ ಮೇಲೆ ಬರೋದೆಲ್ಲಿ ಬರುತ್ತೆ? ಹಿಂಭಾಗದಲ್ಲಿ ಬರುತ್ತಲ್ವಾ, ಇಲ್ಲಿ ಬರುತ್ತೆ. ಕರೆಕ್ಟಾ? ಇಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ರಾಜ್ಮಾವನ್ನು ಹಾಕ್ತಾ ಹೋಗ್ತೀವಿ. ರಾಜ್ಮಾ ಒಂದೇ ಉಪಯೋಗಿಸ್ಬೋದಾ? ಇಲ್ಲ, ಡಬಲ್ ಬೀನ್ಸ್ ಅನ್ನು ಸಹ ಉಪಯೋಗಿಸ್ಬೋದು. ಕಿಡ್ನಿ ಶೇಪಲ್ಲಿರುವಂತಹ ಯಾವುದೇ ಕಾಳುಗಳನ್ನು ನಾವು ಸ್ಪೆಸಿಫಿಕ್ ಆಗಿ ಉಪಯೋಗಿಸ್ಬೋದು. ಇನ್ನು ಬೆನ್ನು ನೋವು ತುಂಬ ಜನ ಗೊತ್ತಿರುತ್ತೆ, ಬಟಾಣಿ ಉಪಯೋಗಿಸಿ ಅಂತ ಹೇಳಿರ್ತಾರೆ. ಬಟಾಣಿನೇ ಯಾಕೆ ಹೇಳಿದ್ರು, ಯಾರು ಥಿಂಕ್ ಮಾಡಿದ್ದೀರಾ? ಬಟಾಣಿ ಕಾಣಿಸೋದು ಯಾವ ಥರ ಕಾಣಿಸುತ್ತೆ ಅಂತಂದರೆ ಡಿಸ್ಕ್ ಶೇಪ್, ನಮ್ಮ ಬೆನ್ನಿನ ಮೂಳೆಗಳ ಶೇಪಲ್ಲಿ ಆ ಒಂದು ಕಶೇರುಕ ಮುಣಿಗಳೇನಿರುತ್ತೋ ಅದರ ಒಂದು ಶೇಪಲ್ಲಿ ಈ ಒಂದು ಬಟಾಣಿ ಇರೋದು. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಬಟಾಣಿಯನ್ನು ಉಪಯೋಗಿಸ್ತೀವಿ. ಸೊ ಈ ಥರ ತುಂಬ ಕಾನ್ಸೆಪ್ಟ್ ಇದೆ. ಇನ್ನು ಪೆಪ್ಪರು,
ಅಂದ್ರೆ ಮೆಣಸಿನ ಕಾಳು ಅಂತ ಕರಿತೀವಿ. ಸೊ ಕಣ್ಣಿನ ರಿಲೇಟೆಡ್ ಪ್ರಾಬ್ಲಮ್ ಇದ್ದಾಗ ನಾವು ಈ ಒಂದು ಕೈ ರಿಫ್ಲೆಕ್ಸಾಲಜಿ ಪ್ರಕಾರ ಇದು ಹೆಡ್ ರಿಫ್ಲೆಕ್ಸ್ ಅಲ್ವಾ, ಇಲ್ಲಿಗೆ ನಾವೇನ್ ಮಾಡ್ತೀವಿ, ಪೆಪ್ಪರ್ ಅನ್ನ ಅಪ್ಲೈ ಮಾಡ್ತಾ ಬರ್ತೀವಿ. ಅದು ಏನಕ್ಕೆ ಅಪ್ಲೈ ಮಾಡ್ತೀವಿ, ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅದರ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನ ಇದರಲ್ಲಿ ಕ್ಲೀನ್ ಆಗಿ ಕೊಡ್ತಾ ಹೋಗಿದ್ದಾರೆ. ಸೊ ಅದನ್ನ ನೀವು ಡೀಟೇಲ್ ಆಗಿ ಓದಿದ್ರೆ ನಿಮಗೆ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರ್ ಆಗಿ ಸಿಗುತ್ತೆ. ಅಂಡ್ ಅಗೇನ್ ತುಂಬಾ ಜನ ಹೇಳ್ತಾರೆ ಸರ್ ಅದನ್ನ ಹೆಂಗ್ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೋಡ್ಕೊಂಡು ನೀವುಗಳು ಅಪ್ಲೈ ಮಾಡ್ಕೋಬಹುದು. ಓಕೆ, ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಆರಿಕ್ಯುಲರ್ ಥೆರಪಿ. ಈ ಒಂದು ಕಿವಿಗಳಲ್ಲಿ ನಾವು ಮ್ಯಾಗ್ನೆಟ್ ಅನ್ನ ಹಾಕೋದು, ಅಥವಾ ಈ ಒಂದು ಕಿವಿಗಳಲ್ಲಿ ಆರಿಕ್ಯುಲರ್ ಸೀಡ್ ಅಂತ ಕರಿತೀವಿ. ಆರಿಕ್ಯುಲರ್ ಸೀಡ್ ಆಗಿರ್ಬೋದು, ಅಥವಾ ಕಿವಿ ಜಸ್ಟ್ ಸ್ಟಿಮ್ಯುಲೇಟ್ ಮಾಡಿದಾಗ ನಿನ್ನೆ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟರು, ಸರ್ ನೀವು ಹೇಳಿದ್ರಿ ಕಿವಿ ಸ್ಟಿಮ್ಯುಲೇಟ್ ಮಾಡಿ ಅಂತ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂತಂದ್ರು. ಅದ್ಭುತವಾಗಿ ವರ್ಕ್ ಆಗುತ್ತೆ. ನೀವು ಚಪ್ಪಾಳೆ ಹೊಡೆಯೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಯಾಂಗ್ ಎನರ್ಜಿ, ಆ ಒಂದು ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ ಮೊದಲನೇದು. ಅಂಡ್ ಅಗೇನ್ ಕಿವಿಯನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಮಗು ಗರ್ಭದಲ್ಲಿ ಉಲ್ಟಾ ಮಲ್ಕೊಂಡಾಗ ಯಾವ ಶೇಪಲ್ಲಿ ಇರುತ್ತೋ ಆ ಶೇಪಲ್ಲಿ ನಮ್ಮ ಕಿವಿ ಇರೋದು. ನೀವು ಇದನ್ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಚಾರ್ಟ್ ಅನ್ನ ರೆಫರ್ ಮಾಡಿ. ಸೊ ಈ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ಆರ್ಗನ್ಗಳು ಸಹ ಕಿವಿಯಲ್ಲಿಯೇ ಇರೋದು. ಇದನ್ನ ನೀವು ಏನ್ ಮಾಡ್ತೀರಾ, ಈ ಒಂದು ಕಿವಿಯನ್ನು ಟ್ವಿಸ್ಟ್ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಕಿವಿಗೆ ಪ್ರೆಷರ್ ಕೊಡೋದ್ರಿಂದ ಏನಾಗುತ್ತೆ, ಈ ಒಂದು ಪಾಯಿಂಟ್ಗಳು ಆಕ್ಟಿವೇಟ್ ಆಗುತ್ತೆ. ಓಕೆನಾ. ಆ ಒಂದು ಕಾನ್ಸೆಪ್ಟ್ ಅನ್ನು ಸಹ ಇದರಲ್ಲಿ ಕೊಡ್ತಾ ಬಂದಿದ್ದಾರೆ. ಇದರಲ್ಲಿ ಬ್ಯಾಕ್ಗ್ರೌಂಡ್ ಏನಿದಕ್ಕೆ, ಎಲ್ಲಿಂದ ಬಂತಿದು, ರೂಟ್ಸ್ ಏನು, ಈ ಒಂದು ಥೆರಪೀಸ್ ನಾವೇನು ಡಿಸ್ಕಸ್ ಮಾಡಿದ್ವು ಪ್ರೀವಿಯಸ್ಲಿ, ಅದರ ಒಂದು ನಡೆದು ಬಂದ ದಾರಿ ಅಥವಾ ಬೇರು ಅಂತ ಕರಿತೀವಿ, ರೂಟ್ಸ್, ಅದೆಲ್ಲಿಂದ ಬಂತು, ಅದಕ್ಕೆ ಸೈಂಟಿಫಿಕ್ ಹಿನ್ನೆಲೆ ಏನು ಅನ್ನೋದನ್ನ ಇದರಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾ ಹೋಗಿದ್ದಾರೆ. ಅಂಡ್ ಅಗೇನ್ ಈ ಒಂದು ಆರಿಕ್ಯುಲರ್ ಥೆರಪಿಯಲ್ಲಿ ತುಂಬಾ ತರದ ಪಾಯಿಂಟ್ಸ್ಗಳು ಬರುತ್ತೆ, ಮೇಜರ್ ಲೊಕೇಶನ್ಸ್ ಅಂತ ಕರಿತೀವಿ. ಆ ಲೊಕೇಶನ್ಸ್ ಎಲ್ಲಿರುತ್ತೆ, ಅದ್ರ ಪಾಯಿಂಟ್ ಹೆಸರೇನು, ಅದು ಹೆಂಗ್ ವರ್ಕ್ ಮಾಡುತ್ತೆ ಅನ್ನೋದನ್ನ ಇನ್ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗಿದ್ದಾರೆ. ಇನ್ನೊಂದು ತುಂಬಾ ಜನಕ್ಕಿದೆ, ಆರಿಕ್ಯುಲರ್ ಸರ್ ಜಾಸ್ತಿ ಕವರ್ ಮಾಡಿಲ್ಲ ಅಂತಂದ್ರೆ ಮಾಡ್ಕೊಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ, ಇನ್ನೊಂದೆರಡು ಕ್ಲಾಸ್ ಮಾಡೋಣ ಅದ್ರ ಮೇಲೆ. ಓಕೆನಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಕಾಂಬಿನೇಷನ್ಸ್ ಮಾಡೋದನ್ನ ಆಲ್ರೆಡಿ ಹೇಳ್ತಾ ಇದ್ದೆ ನಿಮ್ಗಾಗ್ಲೇ, ಕಲರ್ ಥೆರಪಿಯಲ್ಲಿ ಕಾಂಬಿನೇಷನ್ಸ್ ಮಾಡಿ ಟ್ರೀಟ್ ಮಾಡಿ ಅಂತ. ಇದರಲ್ಲೂ ಸಹ ಅದೇ ರೀತಿ ಕಾಂಬಿನೇಷನ್ಸ್ಗಳು ಬರುತ್ತೆ. ಓಕೆನಾ. ಒಂದು ಆರ್ಗನ್ ಜೊತೆಗೆ ಇನ್ನೊಂದು ಆರ್ಗನಿಗೂ ಸಹ ನಾವೇನ್ ಮಾಡ್ತೀವಿ, ಸೀಡ್ಗಳನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅದು ಹೆಂಗೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ತರ ಎಕ್ಸಾಂಪಲ್ಸ್ ಜೊತೆಗೆ ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನೀವು ಅದನ್ನ ಆರಾಮಾಗಿ ಉಪಯೋಗಿಸಬಹುದು. ಓಕೆ. ಇನ್ನು ನೀವು ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಮೆರಿಡಿಯನ್ ಥಿಯರಿ, ಈ ಮೆರಿಡಿಯನ್ ಥಿಯರಿ ಅಂತ ಕರಿತೀವಿ, ಇದು ಆಸ್ ಪರ್ TCM, ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆರ್ ಟ್ರೆಡಿಷನಲ್ ಕ್ಲಾಸಿಕ್ ಮೆಡಿಸಿನ್ ಆಧಾರದ ಮೇಲೆ ಈ ಒಂದು ಮೆರಿಡಿಯನ್ಸು ಅಥವಾ ಈ ಒಂದು ರಿಫ್ಲೆಕ್ಸಾಲಜಿ ಸಂಪೂರ್ಣವಾಗಿ ಬೇಸ್ ಆಗಿರೋದು. ಸೊ ಆ ಕಾನ್ಸೆಪ್ಟ್ ಪ್ರಕಾರ ನಮ್ಮ ದೇಹದಲ್ಲಿ ಮೇಜರ್ ಆಗಿ 12 ಮೆರಿಡಿಯನ್ಗಳು ಬರುತ್ತೆ. ಓಕೆನಾ. 6 ಇನ್ ಮೆರಿಡಿಯನ್ಸು, 6 ಯಾಂಗ್ ಮೆರಿಡಿಯನ್ಸ್ ಅಂತ ಕರಿತೀವಿ, ರೈಟ್. ಆ ಮೆರಿಡಿಯನ್ಸು ಯಾವ ತರ ಬರುತ್ತೆ, ಯಾವ ಮೆರಿಡಿಯನ್ಗೆ ಏನಂತ ಕರೀತಾರೆ, ಶಾರ್ಟ್ ಫಾರ್ಮ್ಸ್ ಏನು, ಲಾಂಗ್ ಫಾರ್ಮ್ಸ್ ಏನು ಅನ್ನೋದನ್ನ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆ. ಈಗ ನೋಡಿ, ಇದರಲ್ಲಿ ಅಕಾರ್ಡಿಂಗ್ ಟು TCM ಪ್ರಕಾರ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಪ್ರಕಾರ, ಈ ಒಂದು ಇನ್ ಆ್ಯಂಡ್ ಯಾಂಗು ಎನರ್ಜಿ ಯಾವ ತರ ಫ್ಲೋ ಆಗುತ್ತೆ ಅನ್ನೋದು ಇದರಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗಿದ್ದಾರೆ. ಕೈಗಳಲ್ಲಿ ಯಾವ ಒಂದು ಆರ್ಗನ್ ಬರುತ್ತೆ, ಕಾಲುಗಳಲ್ಲಿ ಯಾವ ಒಂದು ಆರ್ಗನ್ ಬರುತ್ತೆ, ಅದನ್ನ ಯಾವ ರೀತಿ ಎನರ್ಜಿ ಫ್ಲೋ ಆಗುತ್ತೆ, ಮೇಲಿಂದ ಕೆಳಗಡೆ ಎನರ್ಜಿ ಯಾವ ತರ ಹೋಗುತ್ತೆ, ಕೆಳಗಿಂದ ಮೇಲ್ಗಡೆ ಯಾವ ತರ ಹೋಗುತ್ತೆ ಎನರ್ಜೀಸು, ಅದರ ಬಗ್ಗೆ ನೀವು ಇನ್ ಡೆಪ್ತ್ ಆಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗಿದ್ದಾರೆ. ಇದನ್ನ ನೀವು ರೆಫರ್ ಮಾಡಿದ್ರೆ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ಫರ್ದರ್ ಸ್ಟಡೀಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾರು ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಕಲಿಬೇಕು ಅನ್ಕೊಂಡಿದ್ದೀರೋ, ಇನ್ನೂ ಇನ್ನೂ ಡೆಪ್ತ್ ಆಗಿ ಕಲಿಬೇಕು ಅನ್ಕೊಂಡಿದ್ದೀರೋ, ಅದನ್ನ ಅವರಿಗೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋದಕ್ಕೆ ಒಂದು ಬುನಾದಿ ಅಂತ ಹೇಳ್ಬೋದು ಇದನ್ನ, ಈ ಕಾನ್ಸೆಪ್ಟ್ ಅನ್ನ. ಓಕೆನಾ. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕೋರ್ ಮೆರಿಡಿಯನ್ ಅಂತ ಕರಿತೀವಿ, ಮ್ಯಾಕ್ರೋ ಲೆವೆಲ್ ಮೆರಿಡಿಯನ್ಸು, ಮೇನ್ ಮೆರಿಡಿಯನ್ಸು, ಪ್ರೈಮರಿ ಮೆರಿಡಿಯನ್ಸು. ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಇಷ್ಟು ಡೀಟೇಲ್ ಆಗಿ ಯಾವ ಪುಸ್ತಕದಲ್ಲೂ ಇಲ್ಲ. ತುಂಬಾ ಒಂದು 8 ಪುಸ್ತಕಗಳನ್ನ ರೆಫರ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂತಹ ಒಂದು ಕಾನ್ಸೆಪ್ಟ್ ಹೀಲರ್ಗಳೇನು ಕೊಟ್ಟಿದ್ದಾರೋ ಅದನ್ನ ನಾವು ಇದರಲ್ಲಿ ಹಾಕ್ತಾ ಬಂದಿದ್ದೀವಿ. ಓಕೆನಾ. ಒಂದು 10ರಿಂದ 15 ಪುಸ್ತಕದಲ್ಲಿ ಏನು ಇನ್ಫಾರ್ಮೇಶನ್ ಇದೆಯೋ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸಾರ ಮಾಡಿ ಇದರಲ್ಲಿ ಹಾಕಿದ್ದೀವಿ. ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಒಂದು ಕಾನ್ಸೆಪ್ಟ್ ಏನು ವರ್ಕ್ ಮಾಡ್ತಿದೆ, ಹೆಂಗ್ ವರ್ಕ್ ಮಾಡ್ತಿದೆ ಅನ್ನೋದು ಪೂರ್ತಿ ಕ್ಲಿಯರ್ ಆಗುತ್ತೆ. ವಿತ್ ಎಕ್ಸಾಂಪಲ್ನು ಸಹ ಮೆನ್ಷನ್ ಮಾಡಿದ್ದಾರೆ. ನೀವು ಈ ಪಾಯಿಂಟ್ ಅನ್ನ ಟ್ರಿಗರ್ ಮಾಡಿದ್ರೆ ಏನಾಗುತ್ತೆ, ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ಇನ್ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಬಂದಿದ್ದಾರೆ. ಅಂಡ್ ಅಗೈನ್ ನೆಕ್ಸ್ಟ್ ಕಲರ್ ಥೆರಪಿ ಬಗ್ಗೆ. ಸೊ ತುಂಬಾ ಜನಕ್ಕೆ ಕಲರ್ ಥೆರಪಿ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಉಪಯೋಗಿಸ್ತಿದ್ದೀರಾ ಎಫೆಕ್ಟಿವ್ ಆಗಿ. ಅದರ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಯಾವ ತರ ಇದೆ, ತತ್ವಾಸ್, ಈ ಒಂದು 9 ತತ್ವಗಳು, 10 ತತ್ವಗಳು, 0 ಹಿಡಿದ್ರೆ 10 ಬರುತ್ತೆ. ಸೊ ಆ ಒಂದು 10 ತತ್ವಗಳು ಯಾವ ರೀತಿ ಕೆಲಸ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಇದರಲ್ಲಿ ಇನ್ ಡೆಪ್ತ್ ಆಗಿ ಹೇಳಿದ್ದಾರೆ. ಇದರಲ್ಲಿ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮ್ಗೆ ವಿತ್ ಡೈಗ್ರಾಮ್ ಬೇಸ್ ಮೇಲೆ, ಇದು ನಾವು ಆಲ್ರೆಡಿ ಕಲ್ತಂಗೆ ಕಲರ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಫ್ರೀಕ್ವೆನ್ಸಿ ಆಧಾರದ ಮೇಲೆ ಈ ಒಂದು ಕಲರ್ಸ್ಗಳು ವರ್ಕ್ ಆಗುತ್ತೆ. ನಾವು ಆಲ್ರೆಡಿ ಕಲ್ತಿದ್ದೀವಿ 10 ಟು ದ ಪವರ್ ಆಫ್ 14 ಹರ್ಟ್ಸ್.
ಈ ಒಂದು ಹರ್ಡಲ್ಲಿ ಈ ಒಂದು ಫ್ರೀಕ್ವೆನ್ಸಿ ರೇಟು ಇರೋದು ಕಲರ್ಸದ್ದು. ಸೊ ಅದೇನು ಮಾಡುತ್ತೆ ಅಂದರೆ ಆ ಒಂದು ಫ್ರೀಕ್ವೆನ್ಸಿ ನಮಗೆ ಹೀಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದರ ಒಂದು ಕಾನ್ಸೆಪ್ಟನ್ನು ಇದರಲ್ಲಿ ಕ್ಲಿಯರಾಗಿ ಕೊಡ್ತಾ ಹೋಗಿದ್ದಾರೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು. ಯಾರಿಗಾರು ಸೈಂಟಿಫಿಕ್ ರೆಫರೆನ್ಸ್ ಬೇಕು ಅಂದರೆ ಇದನ್ನು ಅವರು ಗೋತ್ರೂ ಮಾಡಬಹುದು. ಜೊತೆಗೆ ನೀವು ಇಲ್ಲಿ ಟೇಬಲ್ ಆಫ್ ಎಲಿಮೆಂಟ್ಸ್ ಅಂತ ಅಬ್ಸರ್ವ್ ಮಾಡಿದರೆ ಇದರಲ್ಲಿ ಪ್ರತಿಯೊಂದು ಎಲಿಮೆಂಟು, ಈಗ ಎಕ್ಸಾಂಪಲ್ ನೋಡಿ, ಈಗ ತಮಸ್ಸು 0 ಎಲಿಮೆಂಟ್ ಅಂದರೆ ಕಲರ್ ಯಾವುದು, ಕಲರ್ ಅಲ್ಲಿ ಟೋನಿಫಿಕೇಶನ್ ಸೆಡೇಷನ್ ಅಂತ ಕರಿತೀವಿ, ಹೆಚ್ಚು ಮಾಡೋದು ಕಡಿಮೆ ಮಾಡೋದು. ಅದನ್ನು ಯಾವ ಥರ ಉಪಯೋಗಿಸ್ಬೋದು, ಯಾವ ಬೆರಳಲ್ಲಿ ಈ ಒಂದು ತತ್ವವನ್ನು ನಾವು ಉಪಯೋಗಿಸ್ಬೋದು, ಮತ್ತೆ ಯಾವ ಒಂದು ಆರ್ಗನ್ ಅನ್ನ ಈ ಒಂದು ತತ್ವ ರೂಲ್ ಮಾಡುತ್ತೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವುದು ಕನೆಕ್ಟ್ ಆಗಿದೆ, ಪ್ರತಿಯೊಂದು ಆರ್ಗನ್ಗೂ ಸಹ ಒಂದೊಂದು ಗ್ಲ್ಯಾಂಡ್ ಕನೆಕ್ಟ್ ಆಗಿರುತ್ತೆ, ಅದು ಯಾವ ಗ್ಲ್ಯಾಂಡು, ಅದು ಹೆಂಗ್ ವರ್ಕ್ ಆಗುತ್ತೆ. ಈ ಪ್ರತಿಯೊಂದು ತತ್ವಗಳಿಗೂ ಸಹ ಈ ಒಂದು ಎನರ್ಜಿ ಹೋಗೋದಕ್ಕೆ ಅಥವಾ ಪಾಸ್ ಆಗೋದಕ್ಕೆ ಒಂದು ಓಪನಿಂಗ್ಸ್ ಅಂತ ಇರುತ್ತೆ, ಬಾಡಿ ಓಪನಿಂಗ್ಸ್ ಅಂತ ಕರಿತೀವಿ ಅದಕ್ಕೆ. ಆ ಒಂದು ಬಾಡಿ ಓಪನಿಂಗ್ ಯಾವುದು, ಇದನ್ನೆಲ್ಲ ಇನ್ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗಿದ್ದಾರೆ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಯಾರು ಮುಂದೆ ಫ್ಯೂಚರ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಇನ್ನು ಡೀಟೇಲ್ ಆಗಿ ಇನ್ನು ಡೆಪ್ತ್ ಆಗಿ ಇದನ್ನ ಮಾಸ್ಟರ್ಸ್ ಲೆವೆಲ್ ಕಲಿಬೇಕು ಅನ್ಕೊಂಡಿದ್ದೀರೋ ಪ್ರತಿಯೊಬ್ಬರೂ ಸಹ ಇದನ್ನ ರೆಫರ್ ಮಾಡ್ಬೋದು. ಎಷ್ಟೋ ಜನಕ್ಕೆ ಸ್ಪೆಸಿಫಿಕ್ ಆಗಿ ಇದನ್ನ ಅಪ್ಲೈ ಮಾಡ್ಕೋತಿರ್ತಾರೆ, ಬಟ್ ರಿಸಲ್ಟ್ ಬರ್ತಿರುತ್ತೆ, ಬಟ್ ಇದು ಹೆಂಗ್ ಬರ್ತಾ ಇದೆ ಅಂತ ಅರ್ಥ ಆಗ್ತಿರಲ್ಲ. ಅಂಥವ್ರೆಲ್ಲ ಏನ್ ಮಾಡಿ ಅಂದ್ರೆ ಇದನ್ನ ರೆಫರ್ ಮಾಡಿದ್ರೆ ನಿಮ್ಗೆ ಈ ಕಲರ್ನ ಇದೇ ಪೋರ್ಷನ್ಗೆ ಇದೇ ತತ್ವವನ್ನು ಯಾಕೆ ಕೊಟ್ರು ಅನ್ನೋದು ನಿಮ್ಗೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಬರುತ್ತೆ. ಓಕೆನಾ. ಇನ್ನ ಇಲ್ಲಿ ಟೇಬಲ್ ಏನು ಕೊಟ್ಟಿದ್ದಾರೋ ಆ ಟೇಬಲ್ ಅನ್ನ ಇಲ್ಲಿ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಮ ಟೇಬಲ್ ಓದಕ್ ಆಗಲ್ಲ, ನಮ್ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಆ ಟೇಬಲಿನ ಒಂದು ಸ್ಪೆಸಿಫಿಕೇಶನ್ಸ್ ಅನ್ನ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಅಬ್ಸರ್ವ್ ಮಾಡಿದ್ರೆ ಸಾಕು, ಆ ಟೇಬಲ್ ಏನು ಹೇಳುತ್ತೋ ಅನ್ನೋದನ್ನ ಇಲ್ಲಿ ಕ್ಲೀನ್ ಆಗಿ ನೀವು ನೋಡ್ಬೋದು. ಓಕೆ. ಈಗ ಎವ್ರಿ ಕಲರು, ಪ್ರತಿಯೊಂದು ಕಲರ್ಗಳಲ್ಲೂ ಪ್ರತಿಯೊಂದು ಬಣ್ಣಗಳಲ್ಲೂ ಅದೇನು ಹೇಳುತ್ತೆ, ಆ ಒಂದು ತತ್ವದ ಒಂದು ಕೆಲಸ ಏನು, ತತ್ವದ ಮೇಜರ್ ಆಸ್ಪೆಕ್ಟ್ಸ್ ಏನಿದೆ ಅನ್ನೋದನ್ನ ಪ್ರತಿಯೊಂದು ತತ್ವವನ್ನ ಹೇಳ್ತಾ ಹೋಗಿದ್ದಾರೆ. ಈ ತಮಸ್ಸು ಅದು ಎಕ್ಸಾಂಪಲ್ 0 ಬಗ್ಗೆ ಹೇಳಿದ್ರೆ 0 ಬಗ್ಗೆ ಡೀಟೇಲ್ ಆಗಿ ಬರ್ದಿದ್ದಾರೆ. ನೆಕ್ಸ್ಟ್ ಅಗೇನ್ ಸ್ಕೈ ಎಲಿಮೆಂಟು, ಕಲರ್ ಯಾವುದು, ಜಾಸ್ತಿ ಮಾಡುವಾಗ ಯಾವ ಕಲರ್ ಉಪಯೋಗಿಸ್ಬೇಕು, ಕಡಿಮೆ ಮಾಡುವಾಗ ಯಾವ ಕಲರ್ ಉಪಯೋಗಿಸ್ಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಈಗ ಈ ಒಂದು ಒಂದು ಸೆಕೆಂಡ್, ಸಾರಿ, ಅದೇನೋ ಮಾಡಕ್ ಹೋಗಿ ಪರವಾಗಿಲ್ಲ ಪರವಾಗಿಲ್ಲ ಕೋಸ್ಟ್ ಇದೆ ನಿಮ್ಗೆ. ಇರಲಿ ಪರವಾಗಿಲ್ಲ. ಓಕೆ. ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಆಕಾಶ ತತ್ವದಲ್ಲಿ ಏನಿರುತ್ತೋ ಇದರಲ್ಲಿ ಈ ಒಂದು ಸ್ಪೇಸ್ ಎಲಿಮೆಂಟು ಅಂದ್ರೆ ಆಕಾಶ ತತ್ವ. ಸೊ ಇದರಲ್ಲಿ ಏನಿರುತ್ತೆ ಅಂದ್ರೆ ಪ್ರತಿಯೊಂದು ತತ್ವವೂ ಸಹ ಹಿಂದೆ ಮುಂದೆ ಆಗಿರುತ್ತೆ, ಅಂದ್ರೆ ಅಮಿಟೋಸ್ ಜಾಸ್ತಿ ಅಥವಾ ಕಡಿಮೆ ಆಗಿರುತ್ತೆ ದೇಹದಲ್ಲಿ. ಐದರ ತತ್ವ ಜಾಸ್ತಿ ಆದಾಗೂ ಪ್ರಾಬ್ಲಮ್ಸ್ ಬರುತ್ತೆ, ತತ್ವ ಕಡಿಮೆ ಆದಾಗೂ ಪ್ರಾಬ್ಲಮ್ ಬರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಲಾ ನಿಮಗೆ, ಆಕಾಶ ತತ್ವ ಜಾಸ್ತಿ ಆದ್ರೆ ಕಿವಿಲಿ ಏನಾಗುತ್ತೆ, ಟಿನಿಟಸ್, ಹೌದಲ್ವಾ, ಕಿವಿಲಿ ಗುಯಿ ಅಂತ ಸೌಂಡ್ ಬರುತ್ತೆ. ಶಬ್ದ ಅನ್ನೋದು ಯಾವ ಒಂದು ತತ್ವದ ಒಂದು ಇದು ಹೇಳಿ, ಇದು ಏನಂತಾರೆ, ಅಂಗ ಹೇಳಿ, ಆಕಾಶ ತತ್ವದ ಒಂದು ಎನರ್ಜಿ ಅದು ಸೌಂಡ್ ಅನ್ನೋದು. ಸೊ ಆ ಸೌಂಡ್ ರಿಲೇಟೆಡ್ ದೇಹದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಆಕಾಶ ತತ್ವ. ಸೊ ಈ ತರ ಕನೆಕ್ಟ್ ಮಾಡಿ ಆಕಾಶ ತತ್ವ ದೇಹದಲ್ಲಿ ಜಾಸ್ತಿ ಆದಾಗ ಯಾವ ತರ ಪ್ರಾಬ್ಲಮ್ ಅನ್ನ ನಾವು ಇದನ್ನ ಮಾಡ್ಬೋದು, ಕಡಿಮೆ ಆದಾಗ ಯಾವ ತರ ಪ್ರಾಬ್ಲಮ್ ಅನ್ನ ನಾವು ಫೇಸ್ ಮಾಡ್ಬೋದು ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಅಂಡ್ ಅಗೇನ್ ನಾನು ಆಗ್ಲೇ ಆಲ್ರೆಡಿ ಹೇಳ್ದಂಗೆ ಆಸ್ ಪರ್ ಆಯುರ್ವೇದದ ಪ್ರಕಾರ ಆಗಿರ್ಬೋದು ಮತ್ತೆ TCM ಪ್ರಕಾರ ಆಗಿರ್ಬೋದು, ಪ್ರತಿಯೊಂದು ತತ್ವಗಳು, ಯಾವುದೇ ತತ್ವ ಆಗಲಿ ಅಥವಾ ಯಾವುದೇ ಒಂದು ಕಾನ್ಸೆಪ್ಟ್ಗಳಾಗಲಿ ನಮ್ಮ ದೇಹದ ಮೇಲೆ ಎಷ್ಟು, ನಮ್ಮ ಒಂದು ದೈಹಿಕವಾಗಿ ಎಷ್ಟು ಆ ಒಂದು ಪರಿಣಾಮವನ್ನು ಬೀರುತ್ತೋ ಅಷ್ಟೇ ಮಾನಸಿಕವಾಗಿಯೂ ಸಹ ಆ ಒಂದು ಎಫೆಕ್ಟ್ ಅನ್ನೋದು ಕೊಡುತ್ತೆ. ಈಗ ನಿಮಗೆ ಮಾನಸಿಕವಾಗಿ ಅಂತಂದ್ರೆ ಈಗ ನಿಮ್ಮ ಮೆಂಟಲಿ ನಿಮ್ಗದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಇದ್ರಲ್ಲಿ ನೋಡ್ಬೋದು. ಈಗ ಎಕ್ಸಾಂಪಲ್, ನಿಮ್ಮಲ್ಲಿ ಆಕಾಶತ್ವ ಜಾಸ್ತಿ ಆಗ್ಬಿಟ್ರೆ ಎಲ್ಲವನ್ನು ಸಹ ಅಪ್ರೂವ್ ಮಾಡ್ತಾ ಹೋಗ್ತೀರಾ, ಓಕೆ ಡನ್ ಆಯ್ತು. ಅದೇ ಆಕಾಶತತ್ವ ಕಡಿಮೆ ಆಗ್ತಾ ಬಂತು ಅಂತಂದ್ರೆ ಅವಾಗ ರಿಜೆಕ್ಷನ್, ಅಂದ್ರೆ ಅದನ್ನ ಬೇಡ ಅಂತ ಹೇಳೋದು, ನೋ ಅಂತ ಹೇಳೋದು. ಸೊ ನೋ ಅಂತ ಹೇಳಬೇಕು ಅಂದ್ರೆ ಅಲ್ಲಿ ಬೇಕಾಗಿರೋದು ಯಾವ ಎಲಿಮೆಂಟು, ಅರ್ತ್ ಎಲಿಮೆಂಟ್ ಬೇಕು, ಕರೆಕ್ಟ್ ಅಲ್ವಾ. ಸೊ ಆಕಾಶ ಕಡಿಮೆ ಆದಾಗ ಏನ್ ಜಾಸ್ತಿ ಆಗುತ್ತೆ, ಅರ್ತ್ ಜಾಸ್ತಿ ಆಗುತ್ತಾ. ಸೊ ಇದೇ ಕಾನ್ಸೆಪ್ಟ್. ಇದನ್ನ ನೀವು ಓದ್ಕೊಂಡ್ರೆ ಇದರಲ್ಲಿ ನಿಮ್ಗೆ ಕ್ಲೀನ್ ಇನ್ಫಾರ್ಮೇಶನ್ ಇದೆ, ಯಾವ ತತ್ವ ಜಾಸ್ತಿ ಆದಾಗ ಏನ್ ಕಾಣುತ್ತೆ, ಯಾವ ತತ್ವ ಕಡಿಮೆ ಆದಾಗ ಏನ್ ಕಾಣುತ್ತೆ. ಓಕೆ, ಪ್ರತಿಯೊಂದು ಇದೆ, ಎಮೋಷನಲ್ ಲೆವೆಲ್ ಅಲ್ಲಿ ಹೆಂಗಿದೆ, ನಿಮಗೆ ಫಿಸಿಕಲ್ ಲೆವೆಲ್ ಅಲ್ಲಿ ಹೆಂಗಿದೆ, ಪ್ರತಿಯೊಂದನ್ನು ಇನ್ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ಕೊಡ್ತಾ ಹೋಗಿದ್ದಾರೆ. ತುಂಬಾ ಜನ ಇಂಗ್ಲಿಷ್ ಬೇಕು ಬೇಕು ಅಂತಿದ್ರೆ, ಸೊ ಹಾ. ಹಾಗಾಗಿ ಇಂಗ್ಲಿಷ್ ಅಲ್ಲೇನೆ ಕೊಟ್ಟಿದೆ ನೋಡಿ ನನಗೆ. ಸೊ ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ ಸರ್, ಕೆಲವೊಂದಿಷ್ಟು ಕನ್ನಡ ವರ್ಡ್ಗಳು ನಾವು ಓದೋದೇ ಮರ್ತ್ಬಿಟ್ಟಿದೀವಿ. ಸೊ ಕನ್ನಡ ಈಗ ಕೆಲವೊಂದು ವರ್ಡ್ಗಳು ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ರು. ನಾವು ಕನ್ನಡದಲ್ಲಿ ಕೊಟ್ಟಾಗ ತುಂಬಾ ಸೀಮಿತವಾಗಿತ್ತು ಆ ಪುಸ್ತಕ, ನಮ್ಮ ಕರ್ನಾಟಕದ ಒಂದು ಆಡಿಯನ್ಸ್ ಮಾತ್ರ ಅದನ್ನು ಓದ್ತಾ ಇದ್ರು. ತುಂಬಾ ಜನ ಕೇಳ್ತಾ ಇದ್ದಾರೆ, ಬೇರೆ ಕಡೆ ಇರೋರೆಲ್ಲಾನು ಸಹ ತುಂಬಾ ಜನ ಹೇಳಿದ್ರು ಸರ್ ಇದನ್ನ ಬೇರೆ ಲ್ಯಾಂಗ್ವೇಜಿಗೆ ಮಾಡಿ ಅಂತ. ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಪುಸ್ತಕವನ್ನ ಫಸ್ಟ್ ಪ್ರಪ್ರಥಮವಾಗಿ ನಾವು ಇಂಗ್ಲೀಷಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಸಪೋರ್ಟಿವ್ ಆಗಿ 35 ಲ್ಯಾಂಗ್ವೇಜ್ ಅನ್ನ ಕೊಟ್ಟಿದ್ದಾರೆ.
ಕನ್ನಡ ಒಂದೇ ಅಲ್ಲ, ಇದರಲ್ಲಿ ತುಂಬ 35 ಥರದ ಬೇರೆ 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 ಆಲ್ಟರ್ನೇಟಿವ್ ಲ್ಯಾಂಗ್ವೇಜಸ್, ಈ ನಮ್ಮ ಒಂದು ಭಾಷೆಗಳೇನಿದೆಯೋ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು, ಪ್ರತಿಯೊಂದು ಲ್ಯಾಂಗ್ವೇಜನ್ನು ಸಹ ಇದರಲ್ಲಿ ಉಪಯೋಗಿಸಿ ಈ ಒಂದು ಬುಕ್ಕನ್ನು ನಾವು ಕೊಟ್ಟಿದ್ದೀವಿ. ಇದನ್ನು ನೀವು ಓದಿದರೆ ಆ ಲ್ಯಾಂಗ್ವೇಜಸ್ ತೋರಿಸ್ತೀನಿ ನಮ್ಮ ಸೆಕ್ಷನ್ಸು. ಬಟ್ ಅದಕ್ಕಿಂತ ಮುಂಚೆ ಇದನ್ನು ಮುಗಿಸ್ಬಿಡೋಣ, ಆಮೇಲೆ ಲ್ಯಾಂಗ್ವೇಜ್ ಪಾರ್ಟಿಗೆ ಹೋಗೋಣ. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಪ್ರತಿಯೊಂದು ಬಣ್ಣಗಳ ಬಗ್ಗೆ, ಆ ತತ್ವಗಳ ಬಗ್ಗೆ ಆಗಿರ್ಬೋದು, ಬಣ್ಣಗಳ ಬಗ್ಗೆ ಆಗಿರ್ಬೋದು, ಅದು ವರ್ಕ್ ಆಗೋಂತಹ ಒಂದು ಪ್ಯಾಟರ್ನ್ ಆಗಿರ್ಬೋದು, ಇದೆಲ್ಲ ಪೇಷಂಟ್ಸಿಗೆ ಈ ಒಂದು ಕಲರ್ಸನ್ನು, ಸೀಡನ್ನು ಅಥವಾ ಇದನ್ನ ಟ್ರೀಟ್ಮೆಂಟನ್ನು ಕೊಟ್ಟಾಗ ಅವ್ರು ಏನು ಫೀಡ್ಬ್ಯಾಕ್ ಕೊಟ್ಟರು ಆ ಫೀಡ್ಬ್ಯಾಕನ್ನು ಕಲೆಕ್ಟ್ ಮಾಡಿ ಆ ಬಂದಿರೋಂಥ ಜಿಸ್ಟನ್ನು ಇದರಲ್ಲಿ ಹಾಕಿರೋದು. ಸೊ ಇದರಲ್ಲಿ ಮೆನ್ಷನ್ ಮಾಡಿರೋಂಥ ಪ್ರತಿಯೊಂದು ಪಾಯಿಂಟ್ಸ್ಗಳು ಸಹ ಅದ್ಭುತ ವರ್ಕ್ ಆಗೋಂಥ ಒಂದು ಇದನ್ನೇ ಪ್ರೋಟೋಕಾಲ್ಸನ್ನೇ ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ನೀವು ಇದನ್ನು ಡೀಟೇಲ್ ಆಗಿ ನೋಡಿದರೆ ಪ್ರತಿಯೊಂದು ತತ್ವದ ಬಗ್ಗೆ ತೋರಿಸ್ತಾ ಹೋದರೆ ತುಂಬ ಸಮಯ ಬೇಕು. ನೀವು ನಿಮ್ಮ ಕೈ ಪುಸ್ತಕ ಸೇರಿದ ಮೇಲೆ ನೀವು ಇದನ್ನು ಡೀಟೇಲ್ ಆಗಿ ನೋಡ್ಬೋದು. ಆ್ಯಂಡ್ ನಾನು ಆಗಲೇ ಫುಡ್ ಬಗ್ಗೆ ಹೇಳ್ತಾ ಇದ್ದೆ. ಫುಡ್ ಬಗ್ಗೆ ಹೋಗೋಕ್ಕಿಂತ ಮುಂಚೆ ಕಲರ್ ನ್ಯೂಮರಾಲಜಿ ಬಗ್ಗೆ ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಎಲಿಮೆಂಟು ಸಹ ಒಂದೊಂದೊಂದೊಂದು ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಅಥವಾ ಒಂದೊಂದು ತತ್ವವನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಆಗಲೇ ಕಲ್ತಿದ್ವಿ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡುವಾಗ. ಅದು ಹೆಂಗೆ ವರ್ಕ್ ಆಗುತ್ತೆ, ಈಗ 0 ನಾವು ಬ್ಲ್ಯಾಕಲ್ಲಿ ಬರೆದಾಗ ಏನು ವರ್ಕ್ ಆಗುತ್ತೆ, 1 ನಾವು ಪರ್ಪಲಲ್ಲಿ ಬರೆದಾಗ ಏನು ವರ್ಕ್ ಆಗುತ್ತೆ. ಸೊ ಅದನ್ನು ಇದರಲ್ಲಿ ಶಾರ್ಟ್ ಆಗಿ, ತುಂಬ ಬರೆದ್ರೆ ಯಾರೂ ಓದಲ್ಲ ಅನ್ನೋ ಒಂದು ಉದ್ದೇಶದಿಂದನೇ ಶಾರ್ಟ್ ಆಗಿ, ಯಾಕಂದರೆ ಮತ್ತೆ ಪೇಜ್ ಕಮ್ಮಿ ಇತ್ತಲ್ಲ, ಹಾಂ ಪೇಜಸ್ ಸಹ ತುಂಬ ಪೇಜ್ ಕಡಿಮೆ. ಅದು ಹಂಗೆ ಬೆಳೀತಾ 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 ಅದು ಐ 2,500 ಥಿಂಕ್ ಒಂದು ಪೇಜ್ 40 ಪ್ರೋಟೋಕಾಲ್ಸ್ ತೆಗೆದಿದ್ದಲ್ಲ ನಾವು ಇದರಲ್ಲಿ. ಜಾಸ್ತಿ 40 ಹೋಗಿದೆ ಸರ್, ಪ್ರೋಟೋಕಾಲ್ಸ್ ನ ರಿಮೂವ್ ಮಾಡಿದ್ದೇವೆ. ಮೋರ್ ದ್ಯಾನ್ ಜಾಸ್ತಿ 40. ಆಗಿದೆ. ಹೌದು. ಸೊ 40. ನಾವು ಮಾಡ್ತಾ ಮಾಡ್ತಾ ನಾವು ಆ್ಯಕ್ಚುಲಿ ಆಗಿದ್ದದೆ ಪ್ರಾಬ್ಲಮ್ ಏನು ಅಂದರೆ, ನಾವು ಹಂಗೆ ಡಿಸೈನ್ ಮಾಡ್ತಾ ಮಾಡ್ತಾ ಅದು 2,500 ಪೇಜಿಗೆ ಹೋಗ್ಬಿಟ್ಟಿದೆ, ನಾವು ಪೇಜಸ್ಸನ್ನೇ ನೋಡಿಲ್ಲ. ಸೊ ಲಾಸ್ಟ್ ಮೊಮೆಂಟಿಗೆ ನಾವು ಪೇಜಸ್ ಕೌಂಟ್ ಬಂದಾಗ ಪ್ರಿಂಟರ್ನವರು ನಮಗೆ ಕಾಲ್ ಮಾಡಿ ಆಗಲ್ಲ ಸರ್ ಇದು ಬೈಂಡ್ ಮಾಡೋದಕ್ಕೆ ಅಂತ ಹೇಳಿದರು. ಏನಕ್ಕೆ ಅಂದರೆ ಬೈಂಡಿಂಗ್ ಕಿತ್ತೋಗ್ಬಿಡುತ್ತೆ ಸರ್, ಪೇಜಸ್ ಕಡಿಮೆ ಮಾಡಿ ಅಂತ ಹೇಳಿದ್ದಕ್ಕೆ ದಯಾನಂದ್ ಸರು ಅವರೊಟ್ಟಿಗೆ ತುಂಬ ಗುದ್ದಾಡಿದರು, ಬೇಡ ನೀವು ಮಾಡಿ, ನಾವು ಕಡಿಮೆ ಕೊಡೋಕೆ ರೆಡಿ ಇಲ್ಲ, ಅಷ್ಟೇ ಕೊಡೋಣ ಅಂತ. ಬಟ್ ಅವ್ರು ಇಲ್ಲ, ನೀವು ಕಡಿಮೆ ಮಾಡಲೇಬೇಕು, ಇಲ್ಲಾಂದರೆ ಪುಸ್ತಕ ಡ್ಯೂರೇಬಿಲಿಟಿ ಬರಲ್ಲ ಅಂದಿದ್ದಕ್ಕೆ ಪೇಜಸ್ಸನ್ನು ಕಡಿಮೆ ಮಾಡಿ ಈಗ ಅದನ್ನು 1,000 ಪೇಜಸ್ಸಿಗೆ ತಂದು ನಿಲ್ಲಿಸಿದ್ದೀವಿ. ಹಾಂ, ನಮ್ಮಲ್ಲಿ 1000 ಮೂರು ಪೇಜಸ್ ಬುಕ್ ಇದೆ, ರೆಡಿ ಟೆಂಟ್ ರೆಡಿ ಇದೆ. ಮೂರು ಹೌದು, ಬುಕ್ ರೆಡಿ ಇದೆ. ಅದು ಟೈಮ್ ಬಂದಾಗ ಬಿಡುವ ಅಷ್ಟೇ. 1 by 1 ಅದೇ 1 by 1 ಮಾಡೋಣ ಅಂತ. ಯಾವಾಗ ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ ಅವಾಗ ಬಿಡುವ. ಓಕೆ. ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿ ಡಿಸೈನ್ ಮಾಡಿ ಇಟ್ಟಿರೋದಿದೆ, ರೆಡಿ ಇದೆ ಅದು. ಆ್ಯಂಡ್ ಅಗೇನ್ ಅದಿನ್ನು ಕೆಲಸ ನಡೀತಾ ಇದೆ, ಕಂಪ್ಲೀಟ್ ಆಗಿ ಇನ್ನೂ ಮುಗ್ದಿಲ್ಲ. ಸೊ ಈ ಬುಕ್ಕು ಇವಾಗ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಅದು ಯಾವಾಗ ಕಂಪ್ಲೀಟ್ ಆಗುತ್ತೋ ಅವಾಗ ರಿಲೀಸ್ ಮಾಡ್ತಾ ಬರ್ತೀವಿ. ಇನ್ನೂ ತುಂಬ ಇದೆ ಕಾನ್ಸೆಪ್ಟ್ಗಳು ರಿಲೀಸ್ ಮಾಡೋದಕ್ಕೆ. ಸೊ ಅದು ಟೈಮ್ ಬಂದಾಗ ಅದನ್ನು ಹೇಳ್ತಾರೆ ಯಾವತ್ತೋ ಏನು ಅಂತ ಹೇಳಿ. ಸೊ ಇದರಲ್ಲಿ ಕಲರ್ಸು ಮತ್ತು ಈ ಒಂದು ಎಲಿಮೆಂಟ್ಸ್ ಬಗ್ಗೆ ಹೇಳಿದ್ದಾರೆ, ಯಾವ ಎಲಿಮೆಂಟ್ ಯಾವ ಕಲರು, ಕಲರ್ ನ್ಯೂಮರಾಲಜಿನ ಹೆಂಗೆ ಉಪಯೋಗಿಸ್ಬೋದು ನೋಡಿ. 4 ಪೇಜಲ್ಲಿ ಕಲರ್ ನ್ಯೂಮರಾಲಜಿನ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೀವು ಅನ್ಬೋದು ಸರ್ ಇನ್ನೂ ಡೀಟೇಲಾಗಿ ಕೊಡಬೇಕಿತ್ತು ಕಲರ್ ನ್ಯೂಮರಾಲಜಿ ಬಗ್ಗೆ, ಇಷ್ಟೇ ಯಾಕೆ ಶಾರ್ಟಾಗಿ ಕೊಟ್ರಿ ಅಂತ. ಬಟ್ ಈ ಶಾರ್ಟಾಗಿ ಕೊಡೋದಕ್ಕೂ ಕಾರಣ ಏನು ಅಂದರೆ, ನೀವು ಮೇಲ್ಗಡೆ ಬನ್ನಿ, ಇಲ್ಲಿ ನೋಡಿ, ಪ್ರತಿಯೊಂದು ತತ್ವದ್ದು ಜಾಸ್ತಿ ಆದಾಗ ಏನಿರುತ್ತೆ, ಕಡಿಮೆ ಆದಾಗ ಏನಿರುತ್ತೆ ಕೊಟ್ಟಿದ್ದೀವಿ. ನೀವು ಇದನ್ನು ರೆಫರ್ ಮಾಡಿದರೆ ನೀವು ನಂಬರ್ ಹಾಕಬೇಕೋ ಬೇಡವೋ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಮತ್ತೆ ಅದನ್ನೇ ಕೊಡೋದು, ಅದು ಇರಿಟೇಟ್ ಮಾಡುತ್ತೆ ಓದೋರಿಗೆ. ಆಮೇಲೆ ಪೇಜ್ ಸಂಖ್ಯೆನೂ ಸುಮ್ಮನೆ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ಇಲ್ಲಿ ಹಿಂದ್ಗಡೆ ಇರೋದ್ರಿಂದ ಅಲ್ಲಿ ಕಡಿಮೆ ಕೊಟ್ಟಿರ್ತಾರೆ. ಓಕೆನಾ? ಆಮೇಲೆ ಯಾರಾದ್ರೂ ರಿಸರ್ಚ್ ಅಂತ ಕೇಳಿದ್ರೆ ತುಂಬಾ MBBS ಡಾಕ್ಟರ್ಗಳು, ಸೊ ಅವ್ರಿಗೂ ಎಲ್ಲ ರಿಸರ್ಚ್ ಪೇಪರ್ಗಳು ಇದೇನು ಏನು WHO ಹಾಂ, ಅಲ್ಲಿ ಇದರಲ್ಲಿ ಯಾರ್ಯಾರನ್ನ ಆಲ್ರೆಡಿ ಫೈಟ್ ಮಾಡಿದ್ರು, ಬಸ್ ಅಲ್ಲ ಯಾರು ಆ ಶರ್ಮಾ ಇದಾರಲ್ಲ, ಯಾರು ಬಸ್ಸು ಹೌದು, ಕಲ್ಕತ್ತಾದಿಂದ, ಎಲ್ಲರದು ವಿತ್ ಹಿಸ್ಟ್ರಿ ಕೊಟ್ಟಿದೆ ಅದರಲ್ಲಿ. ಯಾರು ನಿಜ. ಪ್ರಶ್ನೆನೇ ಅದು ಮಾಡ್ಬಾರ್ದು ಅದ್ರ ಮೇಲೆ. ಇಲ್ಲ ಸರ್, ಏನಾಗುತ್ತೆ ಅಂದರೆ ಸಡನ್ ಆಗಿ ಇದು ವರ್ಕ್ ಆಗುತ್ತೆ, ಟ್ರೀಟ್ಮೆಂಟು ಇದೆಲ್ಲ ಕ್ಯೂರ್ ಆಗುತ್ತೆ ಅಂದಾಗ ಯಾರಿಗಾದ್ರೂ ಆ ಒಂದು ಪ್ರಶ್ನೆ, ಆ ಒಂದು ಡೌಟ್ ಬರುತ್ತೆ. ಬಿಕಾಸ್ ಕಲರ್ಸನ್ನು ಹಚ್ಕೊಂಡ ತಕ್ಷಣ ಹೆಂಗೆ ವರ್ಕ್ ಆಗುತ್ತೆ, ಪಾಯಿಂಟನ್ನು ಪ್ರೆಷರ್ ಮಾಡಿದ ತಕ್ಷಣ ಹೆಂಗೆ ವರ್ಕ್ ಆಗುತ್ತೆ. ಸೊ ಅದೆಲ್ಲ ಕಾನ್ಸೆಪ್ಟ್ ನಮಗೆ ಅದು ಬರುತ್ತೆ ಮೈಂಡಲ್ಲಿ. ಇದನ್ನ 6 ತಿಂಗಳ ಕಲೆಕ್ಟ್ ಮಾಡಿದ ಡಾಟಾ ನಾವು. 6 ಮೋರ್ ದೆನ್ ತಿಂಗಳು 6 ಇದನ್ನ ಮಂತ್ಸ್. ಕಲೆಕ್ಟ್ ಮಾಡಿದ್ದೇವೆ ಡಾಟಾನ ಎಲ್ಲ. ನಿಜ ಅದು. ಸೊ ನಮ್ದು ಉದ್ದೇಶ ಇದ್ದಿದ್ದೇನು ಅಂತಂದ್ರೆ, ಪ್ರೋಟೋಕಾಲ್ಗಳನ್ನು ಕೊಡೋದಾಗಿದ್ರೆ ಕೊಡ್ಬೋದಿತ್ತು. ನಾವು ಪ್ರೀವಿಯಸ್ ಬುಕ್ಕಲ್ಲಿ ಸರ್ ಹೇಳುವಾಗ ಹೇಳಿದ್ರು, ನಮ್ಮ ಹತ್ರ ಪ್ರೀವಿಯಸ್ ಬುಕ್ಕಲ್ಲೇ 500 ಪ್ರೋಟೋಕಾಲ್ಗಳಿಗೆ ಆಗಷ್ಟು ಇನ್ಫಾರ್ಮೇಷನ್ ಮಾತ್ರ ಆಲ್ರೆಡಿ ಇತ್ತು. ಇದನ್ನ ಕ್ಲೀನಾಗಿ ಜಗತ್ತಿಗೆ ಅರ್ಥ ಆಗಲಿ ಅನ್ನೋ ಪರ್ಪಸ್ಸಿಗೆ ಸ್ಟಾರ್ಟಿಂಗ್ ಏನು ನೀವು ನೋಡಿದ್ರೋ ಅದನ್ನು ಪ್ರತಿಯೊಂದನ್ನು ಸಹ ಡೀಟೇಲ್ ಆಗಿ ಒಂದು ಟೀಮ್ ಕ್ರಿಯೇಟ್ ಮಾಡಿಬಿಟ್ಟು ಆ ಟೀಮ್ನ ರಿಸರ್ಚ್ ಮಾಡಿ ಕೊಟ್ಟಿರೋದನ್ನ ಇಲ್ಲಿ ಕ್ಲೀನಾಗಿ ಜೋಡಿಸ್ತಾ ಬಂದಿದ್ದೀವಿ. ಸೊ ಆ್ಯಂಡ್ ನೆಕ್ಸ್ಟ್ ಅಗೈನ್ ಇಲ್ಲಿ ಫುಡ್ ಬಗ್ಗೆ ಹೇಳ್ತಾ ಇದ್ದೆ ಆಗಲೇ ನಿಮಗೆ. ಸೊ ಯಾವ ರೀತಿ ಫುಡ್ಡನ್ನು ತಗೋಬೇಕು, ಯಾವ ರೀತಿ ಫುಡ್ಡನ್ನು ತಗೋಬಾರ್ದು, ಯಾವ ಥರ ಫುಡ್ಡನ್ನು ತೊಗೊಂಡ್ರೆ ಏನು ಚೇಂಜಸ್ ಆಗುತ್ತೆ ನಮ್ಮ ದೇಹದಲ್ಲಿ, ವಿತ್ ಟೇಬಲ್ ಫಾರ್ಮ್ಯಾಟಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಫುಡ್ ಡೀಟೇಲ್ಸು ಇದರಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ದೇಹದಲ್ಲಿ ಆಗ್ತಿರೋಂಥ ಬದಲಾವಣೆಯನ್ನು ನೀವು ಈ ಟೇಬಲ್ನ ಅಬ್ಸರ್ವ್ ಮಾಡಿದರೆ ಏನಕ್ಕಾಯಿತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ಥರ ಈಸಿಯಾಗಿ ಕೊಡುವಂಥ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ವಿರುದ್ಧ ಆಹಾರದ ಬಗ್ಗೆ, ನಾನು ಆಗಲೇ ಮಾತಾಡ್ತಾ ಇದ್ದೆ. ಸೊ ಪ್ರತಿಯೊಂದು ವಿರುದ್ಧ ಆಹಾರ, ಯಾವ ಒಂದು ಆಹಾರ ಜೊತೆಗೆ ಏನು ತಿನ್ನಬಾರ್ದು ಅಥವಾ ಏನು ತಿನ್ನಬೇಕು ಅನ್ನೋದನ್ನು ಇದರಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ನೀವು ಇದನ್ನು ಕ್ಲೀನಾಗಿ ಡೆಪ್ತಾಗಿ ಓದಿದರೆ, ಅಬ್ಸರ್ವ್ ಮಾಡಿದರೆ ಅದರ ಬಗ್ಗೆ ನೀವು ತಿಳ್ಕೊಬೋದು.
ಓಕೆ, ನೆಕ್ಸ್ಟ್ ಇಲ್ಲಿ ಬಂದರೆ ನಾನು ಆಗಲೇ ಹೇಳಿದೆ ನಿಮಗೆ ಡಯಾಗ್ನಾಸಿಸ್ ಬಗ್ಗೆ ಇದರಲ್ಲಿದೆ ಅಂತ ಹೇಳಿ. ಸೊ ಡಯಾಗ್ನಾಸಿಸಲ್ಲಿ ಆಸ್ ಪರ್ ಆಯುರ್ವೇದ ಆ್ಯಂಡ್ TCM ಅದರ ಕಾನ್ಸೆಪ್ಟ್ ಮೇಲೆ ಕೊಟ್ಟಿರೋದು ಹೆಂಗೆ ಅಂತಂದರೆ ಫೇಸ್ ರಿಫ್ಲೆಕ್ಸಾಲಜಿ ಇದೆ. ಆ್ಯಂಡ್ ಅಗೇನ್ ಐಸ್ ಕಣ್ಣುಗಳನ್ನು ನೋಡಿ ಇದು ಮಾಡ್ಬೋದು, ನಾಲಿಗೆಯನ್ನು ನೋಡಿ ಡಯಾಗ್ನಾಸ್ ಮಾಡ್ಬೋದು, ಆ್ಯಂಡ್ ಉಗುರುಗಳನ್ನು ನೋಡಿ ಡಯಾಗ್ನಾಸ್ ಮಾಡ್ಬೋದು. ಪಲ್ಸ್ ಡಯಾಗ್ನೋಸಿಸ್ಸು ನಿಮ್ಮ ಒಂದು ನಾಡಿಯನ್ನು ನೋಡಿ ನೀವು ಡಯಾಗ್ನಾಸ್ ಮಾಡ್ಬೋದು. ಮತ್ತು ಫಿಸಿಕಲ್ ಸ್ಟ್ರಕ್ಚರ್, ನೀವು ಆ ಒಂದು ವ್ಯಕ್ತಿಯ ದೈಹಿಕ ಒಂದು ರೂಪವನ್ನು ನೋಡಿ ಅಥವಾ ಮಾನಸಿಕ ಒಂದು ರೂಪವನ್ನು ನೋಡಿ ನೀವೇನು ಮಾಡ್ಬೋದು, ಡಯಾಗ್ನೋಸ್ ಮಾಡ್ಬೋದು. ಯಾವ ಒಂದು ಎಲಿಮೆಂಟ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು ಅಥವಾ ಯಾವ ಒಂದು ತತ್ವದ ತೊಂದರೆಯಿಂದ ಆಗಿರ್ಬೋದು ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೊಬೋದು. ಇದನ್ನು ಈ ಒಂದು ಡಯಾಗ್ನೋಸಿಸಲ್ಲಿ ಕ್ಲೀನಾಗಿ ಡಿಸ್ಕಸ್ ಮಾಡಿದ್ದಾರೆ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಕೊಟ್ಟಿರೋದು ಏನು ಅಂತಂದರೆ, ಮೊದಲನೇದು ಫಸ್ಟ್ ಪ್ರಿಫರೆನ್ಸೇ ಟಂಗ್ ಡಯಾಗ್ನೋಸಿಸ್. ಯಾಕಂದರೆ ತುಂಬ ಜನಕ್ಕೆ ಪಲ್ಸ್ ಡಯಾಗ್ನೋಸಿಸ್ ಬರಲ್ಲ. ಪಲ್ಸ್ ಡಯಾಗ್ನೋಸಿಸ್ ಕಲಿಬೇಕು ಅಂದರೆ ತುಂಬ ಡೀಟೇಲ್ ಆಗಿ, ತುಂಬ ಡೆಪ್ತ್ ಆಗಿ, ತುಂಬ ಸೂಕ್ಷ್ಮವಾಗಿ ಪಲ್ಸನ್ನು ನೋಡಬೇಕು. ತುಂಬ ಜನಕ್ಕೆ ಕೈಯಲ್ಲಿ ಪಲ್ಸೇ ಸಿಗಲ್ಲ ಈ ಥರ ಹಿಡಿದಾಗ. ಏನಕ್ಕೆ ಹಂಗಾಗತ್ತೆ ಅಂದರೆ ನಮ್ಮ ಫೋಕಸ್ ಇರಲ್ಲ. ತುಂಬ ಸ್ವಲ್ಪ ಮೈಂಡನ್ನು ಕಾಮ್ ಮಾಡಿಕೊಂಡು ಪಲ್ಸ್ ಟಚ್ ಮಾಡಿದಾಗ ಕೈಗಳಿಗೆ ಪಲ್ಸ್ ಸಿಗುತ್ತೆ. ಬಟ್ ಪಲ್ಸ್ ನೋಡೋಕ್ಕಿಂತ ತುಂಬ ಸುಲಭವಾಗಿ ಟೆಕ್ನಿಕ್ ಯಾವುದು ಅಂದರೆ ಟಂಗ್ ಡಯಾಗ್ನೋಸಿಸ್. ನಾಲಿಗೆಯನ್ನು ನೋಡಿದಾಗಲೇ ನೀವು ಮೇಜರ್ ಆಗಿ ಕಾನ್ಸೆಪ್ಟ್ ಗೊತ್ತಾಗಿರುತ್ತೆ. ಯಾವ ಥರ ಟಂಗ್, ಪಿಂಕಿಶ್ ಟಂಗ್ ಇದ್ದರೆ ಯಾವ ಥರ ಇರುತ್ತೆ, ಆ್ಯಂಡ್ ಅಗೇನ್ ಯಾಂಗ್ ಡೆಫಿಷಿಯನ್ಸಿ ಇದ್ದರೆ ಹೆಂಗಿರುತ್ತೆ, ಇನ್ ಡೆಫಿಷಿಯನ್ಸಿ ಇದ್ದರೆ ಹೆಂಗಿರುತ್ತೆ, ಬಿಳಿ ಕೋಟ್ ಇದ್ದರೆ ಏನು ಮೀನಿಂಗು, ಸೊ ಪರ್ಪಲ್ ಕೊಟ್ಟಿದ್ರೆ ಏನು ಮೀನಿಂಗು, ಬ್ಲೂ ಕಲರ್ ಕೊಟ್ಟಿದ್ರೆ ಏನು ಮೀನಿಂಗು, ಎನರ್ಜಿ ಸ್ಟಾಗ್ನೆಂಟ್ ಆಗಿದ್ರೆ, ಎನರ್ಜಿ ಸ್ಟಕ್ ಆಗಿದ್ರೆ ಏನು ಮೀನಿಂಗು, ಸೊ ಮಾಯಿಶ್ಚರ್ ರಿಟೆನ್ಷನ್ ಆಗಿದ್ರೆ ಏನು ಮೀನಿಂಗು. ಈ ಥರ ತುಂಬ ಥರದ ಬೇರೆ 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 ನಾಲ್ಗೆಗಳಿದೆ ನೋಡಿ. ಟಂಗ್ ಡಯಾಗ್ನೋಸಿಸ್ ಅಲ್ಲೇ ಹೇಳಬೇಕು ಅಂತಂದರೆ 3,000 to 3,500 ಥರದ ಟಂಗ್ ಟೆಕ್ಸ್ಚರ್ಸ್ಗಳಿದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ 10 to 15 ಟಂಗ್ಗಳು ಕಾಮನ್ ಆಗಿ ನೋಡೋಕೆ ಸಿಗುವಂಥ ಟಂಗ್ಗಳನ್ನ ಮಾತ್ರ ಇದರಲ್ಲಿ ಕವರ್ ಮಾಡಿದ್ದಾರೆ. ನಮ್ಮ ಹತ್ರ ಅದರದ್ದು ಪೂರ್ತಿ ಡೀಟೇಲೇ ಇದೆ, ಯಾವ್ಯಾವ ಥರ ಟಂಗ್ ಇರುತ್ತೆ. 3,000 ಹಾಕಿದ್ರೆ ಬುಕ್ಕೆ ಮುಗಿಯಲ್ಲ ಅದಕ್ಕೆ. ಅದು ಒಂದ್ರ ಮೇಲೆನೆ ಆ ಪುಸ್ತಕ ಬಿಡ್ಬೋದು, ಅಷ್ಟು ಡೀಟೇಲು, ಅಷ್ಟು ಡೆಪ್ತ್ ಇದೆ. ಆ್ಯಂಡ್ ಎಲ್ಲದರದ್ದು ಇಮೇಜಸ್, ಪಿಕ್ಚರ್ಸು, ಅದರದ್ದು ಬ್ಯಾಕ್ಗ್ರೌಂಡ್ ನಮ್ಮ ಹತ್ರ ರೆಡಿ ಇದೆ. ಯಾಕಂದರೆ ಇದ್ರ ಮೇಲೆ ಮಾಡಿರೋದು ಆಲ್ಮೋಸ್ಟ್ 20 to 25 ಜನ ಟೀಮ್ ಇದ್ರ ಮೇಲೆ ವರ್ಕ್ ಮಾಡಿದೆ. ಹೀಗಾಗಿ ಈ ಒಂದು ಡೀಟೇಲ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಡೀಟೇಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಸೊ 6,000 ಪ್ರತಿಯೊಂದು ಪಿಕ್ಚರ್ಸ್ಗಳಿದೆಯಲ್ಲ ನಾಲ್ಗೆದು, ಜಾಸ್ತಿ ಇದೆ ಸರ್, 6,000 ಪಿಕ್ಚರ್ಸ್ಗಳಿದೆಯಲ್ಲ ಕಲೆಕ್ಟ್ ಮಾಡಿದ್ದು. ಜಾಸ್ತಿ ಇದೆ. ಜಾಸ್ತಿ ಹೌದು, ಇದೆಯಲ್ಲ. ಇನ್ನೂ ಹೆಚ್ಚಿದೆ. ಯಾಕಂದ್ರೆ ಪ್ರತಿಯೊಂದು ಟಂಗಲ್ಲೂ ಸಹ ನಾವು ಒಂದು ಟಂಗ್ ಇದ್ದಂಗೆ ಇನ್ನೊಂದು ಟಂಗ್ ಇರಲ್ಲ, ಸೊ ಚೇಂಜಸ್ ಇರುತ್ತೆ. ಸೊ ಅದನ್ನ ನೀವು ಕಲಿಬೇಕು ಅಂದಾಗ ನಿಮಗೆ ರೂಟ್ ಕಾಸ್ ಗೊತ್ತಿರಬೇಕು, ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಅದನ್ನೇ ಮೇಜರಾಗಿ ಫೋಕಸ್ ಮಾಡಿ ಇದರಲ್ಲಿ ಕೊಟ್ಟಿರೋದು. ಓಕೆ, ಆ್ಯಂಡ್ ಅಗೇನ್ ಇನ್ನೊಂದು ಹೇಳ್ತೀನಿ, ಕಾನ್ಸೆಪ್ಟ್ಗಳು ಹೆಂಗೆ ಅಂದರೆ ಎಷ್ಟು ಕೊಟ್ಟರೂ ಸಾಲಲ್ಲ. ಈಗ ತುಂಬ ಜನಕ್ಕೆ ಅನ್ಸುತ್ತೆ ನೀವು ಇನ್ನೊಂದು ಸ್ವಲ್ಪ ಕೊಡ್ಬೋದಿತ್ತು ಟಂಗ್ ಡಯಾಗ್ನೋಸಿಸ್ ಬಗ್ಗೆ, ಇಷ್ಟೇ ಯಾಕೆ ಕೊಟ್ರಿ ಅಂತ. ಅದೇ ಹೇಳಿದ್ದು, ಈಗ ಅದು ಒಂದು ಕಾನ್ಸೆಪ್ಟ್ ಆಯಿತು. ಈ ಪುಸ್ತಕದಲ್ಲಿ 25ಕ್ಕಿಂತ ಹೆಚ್ಚು ಕಾನ್ಸೆಪ್ಟ್ಗಳಿದೆ. ಸೊ ಎಲ್ಲದ್ರ ಬಗ್ಗೆನೂ ನಾವು ಇನ್ ಡೆಪ್ತ್ ಕೊಡ್ತಾ ಕೂತ್ರೆ ಒಂದು 15 to 20 ವಾರಮ್ದು ಒಂದು ಬುಕ್ ಆಗುತ್ತೆ. ಸೊ ಆ ಥರ ಬೇಡ, ಒನ್ ಬೈ ಒನ್ ಇಂಟ್ರೆಸ್ಟ್ ಇರೋರಿಗೆ ಯಾರು ಮುಂದೆಗಡೆ ಕೇಳ್ತಾ ಹೋಗ್ತಾರೋ ಅದರ ಪ್ರಕಾರವಾಗಿ ಜನಗಳ ಇಂಟ್ರೆಸ್ಟ್, ನೀವುಗಳು ಯಾವ ಥರ ಇಂಟ್ರೆಸ್ಟ್ ತೋರಿಸ್ತೀರೋ ಆ ಒಂದು ಇದ್ರ ಅನುಗುಣವಾಗಿ ನಾವು ರಿಲೀಸ್ ಮಾಡ್ತಾ ಹೋಗೋಣ ಅಂತ ದಯಾನಂದ್ ಸರ್ ಹೇಳಿದ್ದಕ್ಕೆ. ಸೊ ಇದರಲ್ಲಿ ಸೀಮಿತವಾಗಿ ಒಂದು ಪ್ರಾಬ್ಲಮನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಆ ಒಂದು ಆಧಾರವಾಗಿ ಮಾತ್ರ ಇದೆ. ಅಗೇನ್ ಇದು ಲಾಸ್ಟ್ ಟೈಮ್ ಕ್ಲಿಯರ್ ಬಂದಿದ್ದಲ್ಲ, ಈಗ ಮತ್ತೆ ಕ್ಲಿಯರ್ ಮಾಡಿದ್ದೇವೆ ಅದು ಉಗುರು ಸ್ವಲ್ಪ ಇದು ಬ್ಲರ್ ಬಂದಿತ್ತು. ಕ್ಲಿಯರ್ ಆಗಿದ್ದನ್ನ ಬ್ಲರ್ ಮಾಡಿದ್ದಾರೆ, ಸಾರಿ ಬ್ಲರ್ ಆಗಿರೋದನ್ನ ಕ್ಲಿಯರ್ ಮಾಡಿದ್ದಾರೆ, ಉಲ್ಟಾ ಹೇಳಿದೆ. ಸೊ ಈ ಒಂದು ಕಾನ್ಸೆಪ್ಟ್ಗಳು ಹೆಂಗೆ ಅಂದರೆ ಇಂಟರ್ನೆಟಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ, ಇಮೇಜಸ್ಸು ಕ್ಲಿಯರ್ ಸಿಗಲ್ಲ ನಮಗೆ. ನಾವು ಏನು ಮಾಡಬೇಕು ಅಂದ್ರೆ ಮತ್ತೆ ಅದನ್ನ AI ಹಾಕಿ ಟೂಲ್ಸ್ ಯೂಸ್ ಮಾಡಿ ಎನ್ಹಾನ್ಸ್ ಮಾಡ್ತೀವಿ ಇಮೇಜಸ್ನ. ಸೊ ಬ್ಲರ್ ಹಾಕಿದಾಗ ನಿಮ್ಗೆ ನೋಡೋದಕ್ಕೂ ಕಷ್ಟ ಆಗುತ್ತೆ. ಆ ಒಂದು ಉದ್ದೇಶದಿಂದ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನಮ್ಮ ಟೀಮ್ ಅವರು ಇದನ್ನೆಲ್ಲ ಕಲರ್ಸನ್ನು ಅಥವಾ ಈ ಒಂದು ಇಮೇಜಸ್ಸನ್ನು ಇದಕ್ಕೆ ಕೊಟ್ಟಿದ್ದಾರೆ. 6 ಲ್ಯಾಪ್ಟಾಪ್ ಹ್ಯಾಂಗ್ ಆಗಿ ಹೋಗ್ಬಿಡ್ತು ವಿಂಡೋಸ್, ಮತ್ತೆ ಆಮೇಲೆ ಆಪಲ್ ತೊಗೊಂಡಿದೆ ಸಪ್ರೇಟ್ ಆಗಿ ಇದಕ್ಕೇನೆ ಅಲ್ವಾ. ಥ್ಯಾಂಕ್ಸ್. ಲೋಡಿಂಗ್ ತುಂಬ ಟೈಮ್ ತಗೊಳ್ತದೆ. ಯಾಕಂದರೆ ಇಲ್ಲಿ ನೋಡಿ ಪ್ರತಿಯೊಂದು ಸಹ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ, ಈಗ ಒಂದು ಸೆಕೆಂಡ್ ತೋರಿಸ್ತೇನೆ ನಿಮಗೆ. 6 ಲಕ್ಷ ಲೇಯರ್ ಇತ್ತಲ್ಲ, 6 ಲಕ್ಷ ಮೇಲೆ ಇತ್ತ. ಹೌದು, 6 lakhs ಮೇಲೆ. ಹ್ಮ್. ನೋಡಿ ಪ್ರತಿಯೊಂದು ಇದು ನೋಡಿ ಸೀಡ್ ಕಾಣುತ್ತದೆ. ಈಚ್ ಆ್ಯಂಡ್ ಎವ್ರಿ ಮೇಥಿ ಸೀಡು ಇದು ಒಂದು ಲೇಯರ್ ಇದು. ಸೊ ಇದನ್ನ ಈ ಥರ ಜೋಡಿಸ್ತಾ ಬಂದಿದ್ದಾರೆ. ಇದು ಒಂದು ಕರೆಕ್ಟಾಗಿ ಜೋಡಿಸೋದಕ್ಕೆ ತುಂಬ ಸಮಯ ಬೇಕು. ನಾವು ಇಲ್ಲಿ ಬರೆದ್ಬಿಡ್ಬೋದಾಗಿತ್ತು, ಇಲ್ಲಿ ಮೇಥಿ ಅಪ್ಲೈ ಮಾಡಿ ಸೊ ಸರ್ಕಲ್ ಹಾಕಿ ತೋರಿಸ್ಬಿಡ್ಬೋದಾಗಿತ್ತು. ಬಟ್ ಯಾವ ರೀತಿ ಅಪ್ಲೈ ಮಾಡಬೇಕು, ಇದು ಹೆಂಗೆ ಕರೆಕ್ಟ್ ಮಾಡಿದರೆ ವರ್ಕ್ ಆಗುತ್ತೆ ಅನ್ನೋದನ್ನು ಕ್ಲೀನಾಗಿ ಕಾಣಿಸ್ಲಿ ಜನಕ್ಕೆ ಅನ್ನೋದು ಉದ್ದೇಶದಿಂದ ಇದನ್ನು ಮಾಡಿರೋದು. ಸೊ ಈ ಒಂದು ಡಿಸೈನಿಂಗ್ ಗೊತ್ತಿರುತ್ತೆ. ಪ್ರತಿಯೊಂದು ನಾವು ಏನು ಇದರಲ್ಲಿ ಪಿಕ್ಚರ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಫಾಂಟ್ ಆಗಿರ್ಬೋದು ಉಪಯೋಗಿಸ್ತೀವೋ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಲೇಯರ್, ಒಂದು ಲೇಯರ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅದರ ಪ್ರಕಾರ ಹೋದರೆ ಆಲ್ಮೋಸ್ಟ್ ಮೋರ್ ದ್ಯಾನ್ 6 lakhs ಲೇಯರ್ ಏನೋ ಕ್ರಿಯೇಟ್ ಆಗಿದೆ. ಬಿಕಾಸ್ ಆ ಸೀಡ್ ಥೆರಪಿಲೇನೆ ತುಂಬ ಲೇಯರ್ಸ್ ಕ್ರಿಯೇಟ್ ಆಗಿರೋದು. ಬಿಕಾಸ್ ಅದು ಪ್ರತಿಯೊಂದು ಬೀಜಗಳಿಗೂ ಸಹ ಒಂದು ಲೇಯರ್ ಅಂತ ಕನ್ಸಿಡರ್ ಆಗುತ್ತೆ ಲೇಯರ್. ಸೊ ಆ ಕಾರಣಕ್ಕೆ 6 ತಿಂಗಳು, ಹೆಚ್ಚು ಕಮ್ಮಿ 6 ತಿಂಗಳಾಗಿದೆ. 6 ಜನ ಟೀಮು. ತಿಂಗಳಿಗೆ ನಮಗೆ ಹೆಚ್ಚು ಕಡಿಮೆ 80,000 ಖರ್ಚು ಬರ್ತಾ ಇತ್ತು. ಮೋರ್ ದೆನ್ 80,000 ಅನ್ಕೋತೀನಿ. ಹೌದೌದು.
ಆಲ್ಮೋಸ್ಟ್ ಆರು ಜನ 7 ಜನ ಏನೋ ಇದ್ರು. ಸೊ ತುಂಬ ಕಷ್ಟಪಟ್ಟು ಇದು ಹೊರಗೆ ಬಂದಿದೆ ಪುಸ್ತಕ. ಯಾಕಂದರೆ ನಮಗೆ ನೋಡೋದಕ್ಕೆ ಅನ್ಸುತ್ತೆ ಇದರಲ್ಲಿ ಏನೂ ಇಲ್ಲ, ಅಥವಾ ತುಂಬ ಬೇಗ ಇದು ಮಾಡಿದ್ದಾರೆ ಅಂತ ಹೇಳಿ. ಬಟ್ ಅದ್ರ ಹಿಂದ್ಗಡೆ ಪರಿಶ್ರಮ ಅದು ಪಟ್ಟವ್ರಿಗೆ ಗೊತ್ತು. ತುಂಬ ಕಲೆಕ್ಟ್ ಮಾಡೋದಕ್ಕೂ ಸಹ ತುಂಬ ಟೀಮ್ಗಳು ವರ್ಕ್ ಮಾಡ್ತು. ಆ್ಯಂಡ್ ಅಗೇನ್ ಡಿಸೈನಿಂಗಲ್ಲೂ ಸಹ ತುಂಬ ನಮ್ಗೆ ಚಾಲೆಂಜಸ್ ಬಂದಿದ್ದೆ ಎಲ್ಲಿ ಅಂತಂದರೆ, ಆ್ಯಸ್ ಐ ಟೋಲ್ಡ್ ಬಿಫೋರ್, ಇನ್ನೂ ತುಂಬ ಡೇಟಾ ಇದೆ ದಯಾನಂದ್ ಸರ್ ಹತ್ರ, ಅದನ್ನೆಲ್ಲ ತೋರಿಸಿ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ತೋರಿಸೋದು ಒಂದು ಚಾಲೆಂಜು. ಈಗ ತುಂಬ ಕಂಟೆಂಟನ್ನು ತೊಗೊಂಡು ಬಂದು ನಾವು ಸ್ವಲ್ಪ ಪೇಜಲ್ಲಿ ತೋರಿಸ್ಬೇಕು ಅಂದಾಗ ಅವಾಗ ಸಮಸ್ಯೆ ಆಗ್ತಾ ಬರ್ತದೆ. ಬಿಕಾಸ್ ನಿಮಗೂ ಬರ್ಡನ್ ಆಗಬಾರ್ದು. ಆ್ಯಂಡ್ ಅಗೇನ್ ಪ್ರಿಂಟಿಂಗ್ ಆದಮೇಲೆ ಅದು ನಿಮ್ಮ ಮನೇಲಿ ಇಟ್ಕೊಂಡಾಗ ಡ್ಯೂರೇಬಿಲಿಟಿ ಬರಬೇಕು. ಈಗ ಕೊಡೋರಿಗೆ ಕೊಡ್ಬೋದು, ಒನ್ ಟೈಮ್ ಮನೇಲಿ ಇಟ್ಕೊಂಡು ಬಿಡ್ತಾರೆ, ಇಷ್ಟು ದಪ್ಪ ಬರುತ್ತೆ, ಒನ್ ಟೈಮ್ ಇಟ್ಕೊಂಡ್ರೆ ಆಯಿತು. ಈ ಮೆಡಿಕಲ್ ಕಾಲೇಜ್ ಬುಕ್ಸ್ ಬರುತ್ತಲ್ಲ ಆ ಥರ ಬರುತ್ತೆ, ಒಂದೇ ಬುಕ್ಕಲ್ಲಿ ಮಾಡ್ಬೋದು. ಇವಾಗ ಇದೇ ನೋಡಿ, ಎಷ್ಟು ಜನಕ್ಕೆ ಅನಿಸ್ತದೆ ಇದು ಭಾರ ಆಗುತ್ತೆ ಅಂತ? ಇದು ಡೆಮೋ ಕಾಪಿ, ಮತ್ತೆ ಇನ್ನು ಮೇನ್ ಕಾಪಿ ಅಲ್ಲ, ಇದು ಡೆಮೋ ಕಾಪಿನೇ ಇಷ್ಟು ಭಾರ ಇದೆ. ಸೊ ಈಗ ನಾವು ಅದೇ ಪ್ರಿಂಟಿಂಗ್ನವರೊಟ್ಟಿಗೆ ಮಾತಾಡ್ತಾ ಇದ್ದೀವಿ, ಪೇಜಸ್ ಏನಾರು ರೆಡ್ಯೂಸ್ ಮಾಡೋಕ್ಕಾಗತ್ತಾ, ಅಥವಾ ಪೇಜಸ್ ಕ್ವಾಲಿಟಿ ಒಂದು ಚೂರು ತಿನ್ ಮಾಡ್ಬೋದಾ ಅಂತ. ಸೊ ಡಿಸ್ಕಷನ್ ನಡೀತಾ ಇದೆ. ಬಟ್ ಒಂದೇನು ಅಂದರೆ, ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇಲ್ಲ. ಪ್ರೈಸಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಆಗೋಣ, ಬಟ್ ಕ್ವಾಲಿಟಿಲಿ ಆಗೋದು ಬೇಡ ಅಂತ ದಯಾನಂದ್ ಸರ್ ಅವಾಗಲೇ ಹೇಳಿದ್ದಾರೆ. ಅದನ್ನೇ ಬೇಸ್ ಇಟ್ಕೊಂಡೆ ಇದನ್ನು ಮಾಡ್ತಿರೋದು. ಆ್ಯಂಡ್ ಅಗೇನ್ ಇಲ್ಲಿ ಪ್ರೋಟೋಕಾಲ್ಸ್ ನೋಡಿದರೆ ಎವ್ರಿ ಪ್ರೋಟೋಕಾಲ್ಸನ್ನು ಈ ಥರ ಕೊಡ್ತೀವಿ ನಾವು. ಒಂದು ಸೆಕೆಂಡು. ಈ ಸಲ ಮನೆ ಕಟ್ಬೋದು ನಾವು, ಗ್ಯಾರಂಟಿ ಕಟ್ಬಿಡ್ತೀನಿ ಈ ಸಲ ಮನೆ. ಮಾಡಿ ಸರ್. ಸೊ ಇಲ್ಲಿ ನೀವು ಕಲರ್ ಥೆರಪಿಲಿ ಅಬ್ಸರ್ವ್ ಮಾಡಿದರೆ, ನೀವು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಕಲರ್ಗಳು ಸಹ ಇಲ್ಲಿ ನೋಡಿ. ರೆಡ್ ಕಲರು ನೀವೇನು ಮಾಡ್ತೀರಾ, ಲೈನಿಗೆ ಅಪ್ಲೈ ಮಾಡೋದು ನೋಡಿದ್ದೀರಾ, ಹೌದಾ? ಡಾಟ್ ಹಾಕೋದು ನೋಡಿದ್ದೀರಾ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಫುಲ್ ಫಿಂಗರ್ಗೆ ಅದೇನು ಫ್ಯಾಲೆಂಜ್ ಇದೆಯೋ ಪೂರ್ತಿ ಅಪ್ಲೈ ಮಾಡಿದ್ದಾರೆ. ಇದು ಹೆಂಗೆ ವರ್ಕ್ ಆಯಿತು? ಆಗಲೇ ಇದೇ ಹೇಳಿದ್ದು. ಕಲರ್ ಥೆರಪಿಯಲ್ಲಿ ಯಾವ ಥರ ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ, ಈ ಒಂದು ಕಾನ್ಸೆಪ್ಟ್ಗಳನ್ನು ಮಲ್ಟಿಪಲ್ ಕಾನ್ಸೆಪ್ಟನ್ನು ಸೇರಿಸಿದ್ದಾರೆ. ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಕಾನ್ಸೆಪ್ಟ್ ಇದೆ, ಆ್ಯಂಡ್ ಅಗೇನ್ 5 ಎಲಿಮೆಂಟ್ಸ್ ಥಿಯರಿ ಇದೆ, 10 ಎಲಿಮೆಂಟ್ಸ್ ಥಿಯರಿ ಇದೆ, ಆಯುರ್ವೇದ ಥಿಯರಿ ಇದೆ. ಪ್ರತಿಯೊಂದನ್ನು ಸೇರಿಸ್ಬಿಟ್ಟು ಇದರಲ್ಲಿ ಕಾಂಬಿನೇಷನ್ ಮಾಡಿಕೊಟ್ಟಿದ್ದಾರೆ. ಈ ಪ್ರೇಮಾರು ಇದಕ್ಕೆ 8 ತಿಂಗಳು ತೊಗೊಂಡಿದ್ದಾರೆ ಕೊಡ್ಲಿಕ್ಕೆ. ಹೌದು, ತುಂಬ ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ ಪ್ರೇಮಾ ಮೇಡಮು. ಆ್ಯಂಡ್ ಅಗೇನ್ ನಾನು ನಿನ್ನೆ ಹೇಳ್ದಂಗೆ, ಈ ಒಂದು ಕಲರ್ ಥೆರಪಿಯನ್ನು ಕೊಟ್ಟಿದ್ದು ಪ್ರೇಮಾ ಮೇಡಮು, ಸೀಡ್ ಥೆರಪಿಯನ್ನು ಕೊಟ್ಟಿದ್ದು ಭವ್ಯ ಅವರು. ಭವ್ಯಾರ್ 32 ಸೀಡ್ ಯೂಸ್ ಮಾಡಿದಾರಲ್ಲ, ಇದ್ರದ್ದು ಡೊಣ್ ಮೆಣಸಿನಕಾಯಿ ಬರುತ್ತಲ್ಲ ಅದ್ರದ್ದು ಬೀಜ. ಸರ್ ಅದು ಕೇಳೇ ಇಲ್ಲ ಸರ್, ನನಗೂ ಗೊತ್ತಿಲ್ಲ. ದೊಣ್ಣೆ ಮೆಣಸಿನಕಾಯಿ ಸೀಡ್ ಇದೆ, ಸೀಮೆ ಬದನೆಕಾಯಿ ಸೀಡ್ ಇದೆ, ಉತ್ತತ್ತಿ ಬೀಜ ಇದೆ, ಆಮೇಲೆ again ಬೀಜ ಇದೆ. ಖರ್ಜೂರ ಬೇಸಿಕ್ಲಿ ನಮ್ಮ ಇದ್ರಲ್ಲಿ ಹ್ಮ್ ಹೇಳ್ಬೇಕು. ಆಮೇಲೆ ಹ್ಮ್ ಮೂಲಂಗಿ, ಗಜ್ರಿ, ಗದರಿ. ಸೌತೆಕಾಯಿ, ಹ್ಮ್ ಮೆಣಸಿನಕಾಯಿ ಬೀಜ ಹಾಕಿದ್ದಾರೆ. ಸೊ ಹ್ಮ್ ಇನ್ನು ತುಂಬ ಏನೇನೋ ಡಿಫ್ರೆಂಟ್ ಥರದ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋದು, ಅವ್ರ ಪೇಷಂಟ್ಸಿಗೆ ಕೊಟ್ಟಿರೋದು, ಅದು ವರ್ಕ್ ಆಗಿರೋದು ಇದೆ ಅವ್ರ ಹತ್ರ. ಸೊ ಅದನ್ನೇ ಆಧಾರವಾಗಿ ಇಟ್ಕೊಂಡು ಇದ್ರಲ್ಲಿ ಕವರ್ ಮಾಡ್ತಾ ಬಂದಿದ್ದಾರೆ. ಯಾರು ಕೇಳದೇ ಇರೋಂತಹ ಒಂದು ಇದನ್ನೆಲ್ಲ ಸಹ ಇದರಲ್ಲಿ ಉಪಯೋಗಿಸ್ತಾ ಬಂದಿದ್ದಾರೆ. ಆ್ಯಂಡ್ ಅಗೇನ್ ಆರಿಕ್ಯುಲರು ಸಹ ತುಂಬ ಕಾಂಬಿನೇಷನ್ ಮೇಲೆ ಬೇಸ್ ಮೇಲೆ ಕೊಟ್ಟಿರೋದು. ಸೊ ಇದು ಸಹ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ ಆರಿಕ್ಯುಲರ್ ಥೆರಪಿ. ಸೊ ಅದು ಆರಿಕ್ಯುಲರ್ ಮಾಡ್ಕೊಂಡವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಶಶಿಕಲಾ ಅವರು ಕೊಟ್ಟಿರೋದು ಇದನ್ನ. ಕೆಲವರು ಆರಿಕ್ಯುಲರ್ ಬಗ್ಗೆ ಅದರ ಮೇಲೆ ರಿಸರ್ಚ್ ಮಾಡಿ ಕೊಟ್ಟಿರೋದು. ಸೊ ಇದರಲ್ಲಿ ಏನು ಪ್ರತಿಯೊಂದು ಪ್ರೋಟೋಕಾಲ್ ಏನಿದೆಯೋ ಇದು ಅದ್ಭುತವಾಗಿ ಕೆಲಸ ಮಾಡುವಂಥ ಪ್ರೋಟೋಕಾಲ್ಸ್ಗಳೇ. ಸೊ ಇದೆಲ್ಲ ಆಲ್ರೆಡಿ ವರ್ಕ್ ಆಗ್ತಿರೋದ್ರಿಂದನೇ ಇದನ್ನು ಕೊಟ್ಟಿರೋದು. ಇಲ್ಲಿ ನೋಡಿ, ಇದು ಪಪ್ಪಾಯ ಬೀಜ. ಸ್ಪೆಸಿಫಿಕ್ಲಿ ಈ ಪಪ್ಪಾಯ ಬೀಜವನ್ನು ಕಣ್ಣಿನ ನೋಡಿ, ಇಲ್ಲಿ ನೋಡಿ ಕಾಂಬಿನೇಷನ್ ತೋರಿಸ್ತೀನಿ ಒಂದು ಎಕ್ಸಾಂಪಲ್ ನಿಮ್ಗೆಲ್ರಿಗೂ. ತುಂಬ ಜನ ಕೇಳ್ಬೋದು, ಈಗ ಇದು ಲಿವರ್ ರಿಫ್ಲೆಕ್ಸು ಹೌದಲ್ವಾ? ಇದು ಯಾವ ರಿಫ್ಲೆಕ್ಸು? ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ? ಯಾವ ರಿಫ್ಲೆಕ್ಸ್ ಇದು? ಲಿವರ್ ರಿಫ್ಲೆಕ್ಸು. ಲಿವರ್ ರಿಫ್ಲೆಕ್ಸಿಗೆ ಯಾಕೆ ಪಪ್ಪಾಯ ಬೀಜ ಕೊಟ್ಟರು? ಯಾರು ಥಿಂಕ್ ಮಾಡಿ ನೋಡೋಣ. ಪಪ್ಪಾಯ ಬೀಜನೇ ಯಾಕೆ ಕೊಟ್ಟರು? ಇಲ್ಲಿ ನೋಡಿ ಏನಿದೆ ಇಲ್ಲಿ, ದಿಸ್ ಈಸ್ ರಿಲೇಟೆಡ್ ಟು ಕಣ್ಣು, ಹೌದಲ್ವಾ? ಪಪ್ಪಾಯ ಬೀಜ ನೋಡೋದಕ್ಕೆ ಯಾವ ಶೇಪ್ ಇರುತ್ತೆ? ಕಣ್ಣಿನ ಗುಡ್ಡೆ ಶೇಪಲ್ಲಿ ಇರುತ್ತೆ, ಹೌದಲ್ವಾ? ಕಣ್ಣನ್ನು ಗವರ್ನ್ ಮಾಡೋದು ಯಾರು? ಲಿವರು. ಸೊ ಲಿವರ್ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ? ಕಣ್ಣಿನ ಪ್ರಾಬ್ಲಮ್ ಸರಿ ಹೋಗುತ್ತೆ. ಈ ಥರ ಕಾಂಬಿನೇಷನ್ ಮಾಡಿ ಕೊಟ್ಟಿರೋದು ಇದು. ಆ್ಯಂಡ್ ಅಗೇನ್ ಇಲ್ಲಿ ನೋಡಿ, ಕಾಂಬಿನೇಷನಲ್ಲಿ ಇಲ್ಲಿ ಪಪ್ಪಾಯ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ಮತ್ತೆ ಚೇಂಜು, ಮತ್ತೆ ಪೆಪ್ಪರ್ ಇದೆ ಇಲ್ಲಿ, ಇದು ಮೆಣಸಿನಕಾಳಿದು. ನೀವು ಅನ್ಬೋದು, ಸರ್ ಒಂದೇ ಕೊಡ್ಬೋದಾಗಿತ್ತಲ್ವಾ, ಇಲ್ಲೇ ಪೆಪ್ಪರ್ ಕೊಟ್ಬಿಡ್ಬೋದಾಗಿತ್ತು. ಇಲ್ಲೇ ಪೆಪ್ಪರ್ ಕೊಟ್ಟಾಗ ಏನಾಗುತ್ತೆ? ಲಿವರ್ ಎಕ್ಸಸ್ ಹೀಟ್ ಆಗಿಬಿಡುತ್ತೆ. ಇದನ್ನ ಫೋಟೋ ಹೊಡೆದು ಮಾಡಿದಲ್ಲ ನಾವು, DSLR ಅಲ್ಲಿ ಹೊಡೆದು ಸರ್ ಅದನ್ನ ಇದು ಇದು ಮಾಡಿ ಹುಡುಕಾಟ ನಮ್ದು, ನಮಗೆ ಗುದ್ದಾಟ ಗೊತ್ತು. ಬಾಳ. ಯಾಕಂದ್ರೆ ಪ್ರತಿಯೊಂದು ಮಾರ್ಕೆಟಿಗೆ ಹೋಗಿ ತಂದು ಅದನ್ನ ಎಲ್ಲ ಕಟ್ ಮಾಡಿ ಅದರಲ್ಲಿ ಒಂದೊಂದೇ ಬೀಜ ತೆಗೆದು DSLR ಅಲ್ಲಿ ಕ್ಲಿಕ್ ಮಾಡಿ ಪಿಕ್ಚರ್ಸು ಅದನ್ನ ಉಪಯೋಗಿಸೋದು ಮಾಡಿರೋದು ತುಂಬಾ ಸಮಯ ತಗೊಂತು. ಎಸ್ಪೆಷಲಿ ಸೀಡ್ ಥೆರಪಿನೇ ತುಂಬಾ ಕೈ ಹಿಡಿತು ನಮಗೆ. ಇದನ್ನ ಹಿಂದೆ ತುಂಬಾ ಪರಿಶ್ರಮ ಇದೆ, ಹೇಳ್ತಾ ಹೋದ್ರೆ ದಿನಗಳೇ ಸಾಲಲ್ಲ. ಸೊ ಇದ್ರ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಇಲ್ಲಿ ನೋಡಿ, ನಾವು ಪ್ರೀವಿಯಸ್ ಸೀಡ್ ಥೆರಪಿ ಏನು ಕೊಟ್ಟಿದ್ವಿ, ಆ ಸೀಡ್ ಥೆರಪಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ಆಯುರ್ವೇದಿಕ್ ಅಕ್ಯುಪ್ರೆಷರು ಜೊತೆಗೆ ಇನ್ಸೆಕ್ಟ್ ಎರಡನ್ನೇ ಉಪಯೋಗಿಸಿದ್ವಿ. ಬಟ್ ಇದರಲ್ಲಿ ಚಕ್ರ ಮೇಲೆ ಕವರ್ ಮಾಡಿದ್ದಾರೆ, ಜೊತೆಗೆ ಗ್ಲ್ಯಾಂಡ್ಸ್ ಮೇಲೆ ಕವರ್ ಮಾಡಿದ್ದಾರೆ. ನಮ್ಮ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಿದೆಯೋ ದೇಹದಲ್ಲಿ, ಅದರ ಮೇಲೆ ಈ ಒಂದು ಸೀಡ್ಗಳನ್ನು ಅಪ್ಲೈ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಎನರ್ಜಿ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಆ ಎನರ್ಜಿ ಪಾಯಿಂಟ್ಸ್ಗಳ ಮೇಲೂ ಸಹ ಈ ಒಂದು ಸೀಡನ್ನು ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ.
ಓಕೆನಾ? ನೀವು ಇಲ್ಲೊಂದು ಜೀರಿಗೆ ಎಲ್ಲರೂ ಅಪ್ಲೈ ಮಾಡೋದು ನೋಡಿದ್ದೀರಾ? ಇಲ್ಲಿ ನೋಡಿ, ಜೀರಿಗೆ ಇದೆ, ಇದು ಜೀರಿಗೆ ಇದು. ಸೊ ಈ ತರ ತುಂಬಾ ಇದೆ. ಈ ತರ ಹೇಳ್ತಾ ಹೋದ್ರೆ ಸೀಡ್ಸ್ಗಳು, ಸರ್ ಹಾಗೆ ಆಗ್ಲೇ ಹೇಳ್ದಂಗೆ ಒಂದು 40ಕ್ಕಿಂತ ಹೆಚ್ಚು ತರದ ಸೀಡ್ಸ್ಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಉಪಯೋಗಿಸ್ತಾ ಬಂದಿದ್ದಾರೆ. ಸೊ ನೀವು ಅದನ್ನ ನೋಡಿದಾಗ ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗುತ್ತೆ. ಓಕೆ, ಇದು ಹಿಂದ್ಗಡೆ ಲಾಜಿಕ್ ಇರುತ್ತೆ. ಸಿಂಪಲ್ ಲಾಜಿಕ್ ಏನು ಅಂದ್ರೆ, ಪ್ರತಿಯೊಂದು ಸೀಡ್ಗೂ ಸಹ ಅದರದೇ ಆದಂಥ ಟೇಸ್ಟ್ ಇದೆ, ಅದರದೇ ಆದಂಥ ಒಂದು ಎನರ್ಜಿ ಇದೆ. ಅದನ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ ಅದ್ರ ಬಗ್ಗೆ. ಇವರು ದೀಪ್ತಿ ಜನ ಇದಾರೆ ಅಲ್ಲಿ ಈಗ? ಇರ್ಬೇಕು ಸರ್, ಐ ಥಿಂಕ್. ಮಾತಾಡ್ಸೋಣ ಒಂದು ನಿಮಿಷ. ಹ್ಮ್. ಸೊ ಇದು ಓಕೆ. ಪ್ರತಿಯೊಂದು ಸಹ ಈ ತರ ಈ ಪ್ರೋಟೋಕಾಲ್ಗಳಲ್ಲಿ ಇನ್ ಡೆಪ್ತ್ ಆಗಿ, ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗಿದ್ದಾರೆ. ಇನ್ನು ತುಂಬಾ ಕಾನ್ಸೆಪ್ಟ್ಗಳು ಕವರ್ ಆಗಿದೆ. ಅದರಲ್ಲಿ ಮೇನ್ ಏನಿರುತ್ತೋ, ಸಮಯದ ಅಭಾವ ಇರೋದ್ರಿಂದ ನಾನು ಇಷ್ಟೇ ಸೆಲೆಕ್ಟ್ ಮಾಡಿರೋದು. ಇದೇ ನೀವು ನೋಡಿದ್ರೋ, ಇದು ಒಂದು ಪ್ರೋಟೋಕಾಲ್ ಸೆಟ್ಟು. ಇದ್ರಲ್ಲಿ ಏನೇನು ಕವರ್ ಆಗಿದೆ? ಇದರಲ್ಲಿ ಕಲರ್ ಥೆರಪಿ, ಸೀಡ್ ಥೆರಪಿ, ಆರಿಕ್ಯುಲರು, ಅಕ್ಯುಪ್ರೆಷರ್, 4 ಕಾನ್ಸೆಪ್ಟ್ ಸೇರಿ ಒಂದು ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ಈ ತರ 350ಕ್ಕೂ ಜಾಸ್ತಿ ಪ್ರೋಟೋಕಾಲ್ಸ್ಗಳು ಈ ಬುಕ್ಕಲ್ಲಿ ಬರುತ್ತೆ. ಸೊ ಇದು ಈ ಒಂದು ಬುಕ್ಕಿನ ಒಂದು ಜಿಸ್ಟು, ಏನು ಬರುತ್ತೆ ಬುಕ್ಕಲ್ಲಿ ಅನ್ನೋದ್ರ ಬಗ್ಗೆ ಇಷ್ಟೊತ್ತರೆಗೂ ನಾನು ಹೇಳಿದ್ದು. ಇನ್ನು ತುಂಬಾ ವಿಷಯಗಳನ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಇದನ್ನ ಕನ್ನಡದಲ್ಲಿ ಕೇಳ್ತಿದಾರೆ, ಅದು ತೋರಿಸ್ಬಿಡ್ಬೋದಾ? ಇಂಡೆಕ್ಸ್ ಅಲ್ಲಿ ಬರುತ್ತಲ್ಲ, ಹಾಂ ಶೋರ್, ಲ್ಯಾಂಗ್ವೇಜ್ ತೋರಿಸಿಲ್ಲ, ಲ್ಯಾಂಗ್ವೇಜ್ ತೋರಿಸ್ಬಿಡಿ. ತೋರಿಸ್ತೀನಿ ಒಂದು ನಿಮಿಷ. ಆಮೇಲೆ ಸ್ನೇಕ್ ಕ್ಯಾಚರ್ ಲಿಸ್ಟ್ ಹೊಸದು ಅಪ್ಡೇಟ್ ಮಾಡಿದೇವಲ್ಲ, ಅಥರೈಸ್ಡ್. ಅವ್ರು ಯಾರೋ ಕಾಲ್ ಮಾಡಿದ್ರು ನನಗೆ ಇದರಿಂದ, ಅರಣ್ಯ ಇಲಾಖೆಯಿಂದ. ಹಂಗ ಹೆಸರು ಕೊಡಬಾರ್ದು ನೀವು, ನಮ್ಮ ಇಲಾಖೆಯಲ್ಲಿರೋ ಹೆಸರುಗಳನ್ನೇ ಕೊಡಬೇಕು. ನಾಳೆ ಏನಾದ್ರು ಹಾಕಚ್ಚಿ ಯಾರಾದ್ರೂ ಹೋದ್ರೆ ನಮ್ಮ ಹೆಸರು ನಮ್ಗೆ ಹಿಡಿತಾರಂತೆ ಅವರು. ಅದಕ್ಕೆ ಅವ್ರು ಕೊಟ್ಟಿರೋ ಹೆಸರುಗಳನ್ನ ಮತ್ತೆ ಅಪ್ಡೇಟ್ ಮಾಡಿದ್ದೇವೆ. ಹಾಗಾಗಿ ಇದು ಪ್ರೋಟೋಕಾಲ್ ಇಂಡೆಕ್ಸ್. ಇಲ್ಲಿ ನೋಡಿ, ತುಂಬಾ ಜನ ಕನ್ನಡದಲ್ಲಿ ಕೇಳ್ತಿದ್ರಲ್ವಾ, ಸೊ ಕನ್ನಡದಲ್ಲಿ ಕೊಡಿ ಪ್ರಾಬ್ಲಮ್ ಬಗ್ಗೆ ಅಂತ. ಪೇಜ್ ನಂಬರು ವಿತ್ ಕನ್ನಡದಲ್ಲಿ ಏನಂತಾರೆ ಆ ಡಿಸೀಸ್ಗೆ, ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಇಲ್ಲಿ ನೋಡ್ಕೊಂಡು, ಕನ್ನಡದಲ್ಲಿ ನೋಡಿಕೊಂಡು ಆ ಪೇಜ್ ಓಪನ್ ಮಾಡಿದರೆ ನಿಮ್ಗೆ ಆ ಪ್ರೋಟೋಕಾಲ್ ಸಿಗುತ್ತೆ. ನೀವು ಅಲ್ಲಿ ನೋಡಿಕೊಂಡು ಈ ಒಂದು ಸೀಡ್ಗಳನ್ನ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಅಗೇನ್ ಲ್ಯಾಂಗ್ವೇಜಸ್ ಬಗ್ಗೆ ಕೇಳ್ತಾ ಇದ್ರು ಸರ್ ತೋರಿಸಿ ಅಂತ. ಇಲ್ಲಿ ನೋಡಿ, ಪ್ರತಿಯೊಂದು ಲ್ಯಾಂಗ್ವೇಜಸ್ಸಲ್ಲೂ ಸಹ ಎಲ್ಲ ಕವರ್ ಮಾಡಿದ್ದಾರೆ, ಎವ್ರಿ ಲ್ಯಾಂಗ್ವೇಜ್. ನಾನಂತೂ ಎಷ್ಟೋ ಲ್ಯಾಂಗ್ವೇಜಸ್ ಕೇಳೇ ಇಲ್ಲ, ಆ ಥರ ಲ್ಯಾಂಗ್ವೇಜಸ್ ಎಲ್ಲ ಇದರಲ್ಲಿ ಬಂದಿದೆ. ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಎಲ್ಲ ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ಯಾರೇ ಆಗಲಿ, ಸಂಸ್ಕೃತ ಮದರ್ ಆಫ್ ಆಲ್ ದ ಲ್ಯಾಂಗ್ವೇಜಸ್. ಎಲ್ಲ ಕವರ್ ಆಗಿದೆ. ಯಾರೇ ಆಗಲಿ ಎನಿ ಲ್ಯಾಂಗ್ವೇಜಸ್ ಅಲ್ಲೂ ಸಹ ನೀವುಗಳನ್ನ ನೋಡಿಕೊಂಡು ನೀವುಗಳು ಅಪ್ಲೈ ಮಾಡ್ಕೋಬಹುದು ಟ್ರೀಟ್ಮೆಂಟ್ಸ್. ಇವ್ರಿಗೆ ಹೇಳ್ಬೋದಾ ಇದು ಸೂಚನೆಗಳು? ನೋಡಿ, ಇದೆಲ್ಲ ಸೂಚನೆಗಳು. ಈಗ ಪ್ರೋಟೋಕಾಲ್ಗೆ ಏನ್ ಸೂಚನೆಗಳು ಬೇಕಲ್ಲ, ಇಲ್ಲಿ ಕೊಟ್ಟಿದ್ದೇವೆ ಅದನ್ನ. ಮರಾಠಿ ಇದೆ, ಮಿಜೋ ಇದೆ, ನಗಸಾಮಿ ಇದೆ, ಅದೆಲ್ಲ ಕೊಟ್ಟಿದ್ದೇವೆ. ಸೊ ಅದ್ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಓವರಾಲ್ ಐಡಿಯಾ ಬಂದ್ಬಿಟ್ಟು, ಪ್ರೋಟೋಕಾಲ್ ಇಂಪಾರ್ಟೆಂಟ್ ಅಲ್ಲ ಎಂಡ್ ಆಫ್ ದ ಡೇ. ಸೊ ನಿಜ ನಿಜ. ಈಸಿ ಈಗ ಆಗ್ಬಿಡುತ್ತೆ ಅಷ್ಟೇ. ಕಾಮನ್ ಆಗಿ ನಾವು ಎಲ್ಲವನ್ನ ನಾವು ಈ ಎಲ್ಲಾ ಭಾಷೆಲಿ ಕೊಡಬೇಕು ಅಂತಂದ್ರೆ ಇನ್ನೂ 800ರಿಂದ ಒಂದು 300 ಪೇಜ್ ಬೇಕು ಪ್ರತಿಯೊಂದು ಎಲ್ಲ ಕವರ್ ಮಾಡಬೇಕು ಅಂದ್ರೆ. ಬಟ್ ಆಗ್ಲೇ ಹೇಳ್ದಂಗೆ ಬುಕ್ ತುಂಬಾ ಚಿಕ್ಕದಾಗಿದೆ ಈಗ ಸೈಜು. ಆ ಕಾರಣಕ್ಕೇನೆ ಇದನ್ನ ಶಾರ್ಟ್ ಮಾಡಿಬಿಟ್ಟು ಪ್ರೋಟೋಕಾಲ್ಸ್ ಏನಿದೆಯೋ ಅದಕ್ಕೆ ಮಾತ್ರ ಈ ಒಂದು ಡೆಫಿನಿಷನ್ ಅನ್ನ ಕೊಟ್ಟಿದ್ದಾರೆ. ಬಟ್ ಡೇಟಾ ಅಂತೂ ಇದೆ, ಪ್ರತಿಯೊಂದನ್ನು ಕನ್ವರ್ಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿರೋ ಡೇಟಾ ಇದೆ. ಬಟ್ ಅದನ್ನು ಕೊಡೋದಕ್ಕೆ ಪೇಜ್ ಇಲ್ಲ, ಜಾಗ ಇಲ್ಲ. ಆ ಪರ್ಪಸ್ಗೆ ಪ್ರೋಟೋಕಾಲ್ಸ್ಗಳನ್ನ ಮಾತ್ರ ಈ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರೋದ್ರಿಂದ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಒಂದು ಇದಕ್ಕೆ ಕೊಟ್ಟಿದ್ದಾರೆ. ಓಕೆನಾ? ನೀವು ಬೇರೆ ಕಾನ್ಸೆಪ್ಟ್ಗಳನ್ನ ಇಂಗ್ಲೀಷಲ್ಲಿ ಓದ್ಕೋಬೋದು. ಪ್ರತಿಯೊಂದನ್ನು ಉಳಿದಿರೋದನ್ನ ನೀವು ಇಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ನೀವು ನೋಡಿಕೊಂಡು ಅದನ್ನ ಅಪ್ಲೈ ಮಾಡ್ತಾ ಬನ್ನಿ. ಓಕೆನಾ? ಇದು ಈ ಒಂದು ಲ್ಯಾಂಗ್ವೇಜಿನ ಒಂದು ಕಾನ್ಸೆಪ್ಟು. ಆ್ಯಂಡ್ ಅಗೇನ್ ಇದರಲ್ಲಿ ಇನ್ನೂ ಹೋದರೆ ತುಂಬ ಡೆಪ್ತ್ ಆಗಿದೆ. ಇಷ್ಟು ಪ್ರೋಟೋಕಾಲ್ಸು ನೀವು ನೋಡ್ಬೋದು ಇಲ್ಲಿ. ಇದು ಒಂಥರ ಇರುವೆ ಸಾಲು ಕಣ್ಣಂಗೆ ಕಾಣುತ್ತೆ ನೋಡೋದಕ್ಕೆ. ಇದೆಲ್ಲ ವರ್ಕ್ ಮಾಡಿರೋದು ಇದ್ರ ಮೇಲೆ ಆಲ್ಮೋಸ್ಟ್ 1 ವರ್ಷ, ನಿಯರ್ 6 ತಿಂಗಳು ನಿಯರ್. ಇದಕ್ಕೆ ಸಪರೇಟ್ ಆಗಿ ನಾವು ಸಾಫ್ಟ್ವೇರ್ ತಗೊಂಡಿದ್ದಲ್ಲ, ಫಿಗ್ಮಾ ಸಾಫ್ಟ್ವೇರ್ ಇದು. ಪರ್ಚೇಸ್ ಮಾಡಿದ್ವಿ. ಓಕೆ. ಸೊ ಇದು ನಾವು ಮಾಡಿರೋಂಥ ಒಂದು ಎಫರ್ಟು. ಎಸ್ ಸರ್, ಏನಾರು ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಓಕೆ. ಅಲ್ಲ, ಅದೇ ಇದ್ರ ಬಗ್ಗೆ ಯಾರಾದರೂ ಅಲ್ಲಿ ತುಳು ಇದೆ ಅಂತಿದೆ. ತುಳು ಕೂಡ ಇದೆ. ಆಕ್ಚುಲಿ ತುಳು ನಾವು ಲಿಪಿಯಲ್ಲಿ ಕೊಡ್ಬೇಕು ಮಾಡಿದ್ವಿ. ತುಳು ಲಿಪಿ ಈಗ ಒಂದು ವರ್ಷದಿಂದ ಅದು ಬಂದಿರೋದ್ರಿಂದ ತುಂಬಾ ಜನ ಗೊತ್ತಿಲ್ಲ, ಓದ್ಲಿಕ್ಕೂ ಬರಲ್ಲ. ಅದು ಇಟ್ಸ್ ಲೈಕ್ ಮಲಯಾಳಂ ಓನ್ಲಿ. ತುಳುವಿಂದ ಮಲಯಾಳಂ ಬಂದಿದ್ದು. ಮಲಯಾಳಮಲ್ಲಿ ಜಾಸ್ತಿ ಫೇಮಸ್ ಆಯ್ತು, ನಮ್ಮ ತುಳುನಾಡಲ್ಲಿ ಅದು ಕಡಿಮೆ ಆಯ್ತು ಅಷ್ಟೇ. ಆ ತುಳುವಿಂದ ಮಲಯಾಳಂ ಬಂದಿದ್ದು, ಹಾಗಾಗಿ ನಾವು ನೋಡಿದ ಪ್ರಕಾರ. ಸೊ ಅದು ಕೊಟ್ಟಿದ್ದೇವೆ, ಕನ್ನಡದಲ್ಲೇ ಕೊಟ್ಟಿದ್ದೇವೆ, ಹಾಗಾಗಿ ಈಸಿ ಆಗಲಿ ಅಂತ ಹೇಳಿ. ಇದ್ರ ಬಗ್ಗೆ ಯಾರಾದರೂ ನೀವು ಫೀಡ್ಬ್ಯಾಕ್ನ ಕೊಡ್ಬೋದು. ಯಾಕಂದ್ರೆ ನಾವಲ್ಲಿ ಎಲ್ಲಿ ನಿನ್ನೆ ಆಯ್ತಲ್ಲ ಪ್ರೋಗ್ರಾಮ್ ಸಂಭ್ರಮದಲ್ಲಿ, ಅಲ್ಲಿ ಹೇಳ್ಬೇಕಂದ್ವಿ. ಬಟ್ ಟೈಮ್ ಇದ್ದಿದ್ದಲ್ಲ ನಮ್ಗಷ್ಟು, ಹಾಗಾಗಿ ಮೇಲ್ ಬ್ರಷಿಂಗ್ ಮಾಡಿಸಿದ್ವಿ. ತುಂಬಾ ಜನ ಕನ್ಫ್ಯೂಸ್, ಏನ್ ಕೊಟ್ಟಿದ್ರೆ ಅಂತ ಹೇಳಿ. ಬುಕ್ ತುಂಬಾ ಜನ ಸಿಕ್ಕಿಲ್ಲ ಅಲ್ಲಿ ನೋಡ್ಲಿಕ್ಕೆ. ಅಲ್ಲಿ ಬುಕ್ ಹರಿದು ಬಿಡುತ್ತೆ ಅಂದ್ರೆ ಸ್ವಲ್ಪ, ಅಂದ್ರೆ ಅದು ಇನ್ಸ್ಟೆಂಟ್ ಆಗಿ ತಂದಿದ್ದು ನಾನು ಟಚ್ಕೊಂಡಷ್ಟೇ. ಅದು ಡಿಜಿಟಲ್ ಕಾಪಿ. ಇದು ನೋಡಿ, ನೀವೇನ್ ನೋಡ್ತಿದ್ರು ದಿಸ್ ಇಸ್ ಡಿಜಿಟಲ್ ಕಾಪಿ. ಈ ಪ್ರಿಂಟಿಂಗ್ ಅಲ್ಲಿ ಗೊತ್ತಿರುತ್ತೆ. ಅಪ್ಸೆಟ್ ಟು ಡಿಜಿಟಲ್ ಅಂತ 2 ತರ ಬರುತ್ತೆ. ಈಗ ನೀವು ನೋಡ್ತಿರೋದು ಇದು ಡಿಜಿಟಲ್ ಕಾಪಿ. ಒಂದು ಬುಕ್ ಪ್ರಿಂಟ್ ಮಾಡೋದಕ್ಕೆ ನಮ್ಗೆ ತುಂಬಾ ಕಾಸ್ಟ್ ಆಗುತ್ತೆ. ಸೊ ಒಂದು ಬುಕ್ಕಿಗೆ 6,000 ಬರುತ್ತೆ. 10 ಬುಕ್ ಮಾಡಿಸಿದ್ವಿ ನಾವು, ಹಾಗಾಗಿ 3,500 ರೂಪಾಯಿ ಇಡ್ತಿದ್ವಿ ನಾವು.
ಹಾ, ನಿಮ್ಗೆ ಡಿಸ್ಕೌಂಟ್ ಮಾಡಿ ಇದನ್ನ ಮಾಡಿಸ್ಕೊಟ್ರು. ಡಿಜಿಟಲ್ ಅಲ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ 1 ಬುಕ್ಕು 5 ಬುಕ್ಕು 10 ಬುಕ್ಕು ಈ ತರ ಮಾಡಿದಾಗ ಡಿಜಿಟಲ್ ಕನ್ಸಿಡರ್ ಮಾಡ್ತಾರೆ. ಅಪ್ಸೆಟ್ ಅಲ್ಲಿ ಆದ್ರೆ ನಿಮ್ ಕ್ವಾಂಟಿಟಿ ಹೆಂಗ್ ಜಾಸ್ತಿ ಆಗುತ್ತೋ ಹಂಗೆ ಪ್ರೈಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ ನಾವು ಲಿಮಿಟೆಡ್ ಎಡಿಷನ್ ಅಲ್ಲಿ ನಿಮ್ಗೆ ತೋರಿಸೋದಕ್ಕೆ ದಯಾನಂದ್ ಸರ್ ಮಾಡಿಸಿರೋದು ಇದು. ಎಸ್, ಫೀಡ್ಬ್ಯಾಕ್ ಹೇಳ್ಬೋದಾ? ಹೇಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಶ್ವನಾಥ್. ಓಕೆ ಸರ್ ನಮಸ್ತೆ, ಪ್ರವೀಣ್ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ದಯಾನಂದ್ ಸರ್ ನಮಸ್ತೆ. ನಾನು ಆಕ್ಚುಲಿ ತುಂಬಾ ಓಲ್ಡ್ ಸ್ಟೂಡೆಂಟ್, ಲಾಸ್ಟ್ 2.5 ಮೋರ್ ತುಂಬಾ ಓಲ್ಡ್ ಅಂದ್ರೆ ಎಷ್ಟು 100 ವರ್ಷಗಳ ಹಿಂದಿದ್ದು? ಸರ್ ಐ ಥಿಂಕ್ 3 ವರ್ಷ ಆಗ್ತಾ ಬಂತು ಅನ್ಸುತ್ತೆ ನನಗೆ. ಈ ಕ್ಲಾಸಸ್ ಸೋಷಿಯಲ್ ಮೀಡಿಯಾ ಅಷ್ಟು ಇರ್ಲಿಲ್ಲ ನನಗೆ. ಆಕ್ಚುಲಿ ಈಗೆಲ್ಲ ಕ್ಲಾಸಸ್ ಎಲ್ಲ ನಾನು ಆಲ್ಮೋಸ್ಟ್ ಆಲ್ ಮೇಡಮ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಬಿಟ್ಟಿದ್ದೀನಿ ನಾನು. ಈಗ ATM ಕೋರ್ಸ್ ಕೂಡ ತಗೊಂಡ್ಬಿಟ್ಟಿದ್ದೀನಿ ನಾನು. ಅಂಡ್ ನನಗೆ ತುಂಬಾ ನೆನಪಾಗೋದಂದ್ರೆ ನೀವಿಬ್ರು ಮಾತ್ರ. ಯಾಕಂದ್ರೆ ನನಗೆ ತುಂಬಾ ಮೇಜರ್ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಆದಾಗ ನಾನು ಜಸ್ಟ್ ಒಂದ್ಸರಿ ಫಸ್ಟ್ ಟೈಮ್ ನೋಡ್ಬಿಟ್ಟು ಮೇಡಮ್ ಹತ್ರ ಮಾತಾಡಿ ತಗೊಂಡಿದ್ದೀನಿ. ಸೊ ಅವಾಗಿಂದ ಅದಾದ್ಮೇಲೆ ಎಲ್ಲಾ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ATM ಕೂಡ ತಗೊಂಡಿದ್ದೀನಿ ನಾನು. ಬಟ್ ಈಗಿನ ನನ್ನ ಶೆಡ್ಯೂಲ್ ಅಲ್ಲಿ ನಾನು ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಕ್ಲಾಸ್ಗಳನ್ನ. ನಾನು ನಿನ್ನೆ ಪ್ರೋಗ್ರಾಮ್ಗೂ ಬರಕ್ ಆಗ್ತಿಲ್ಲ. ಈ ಬುಕ್ ಬಗ್ಗೆ ಹೇಳ್ಬೋದಾ ಸರ್? ಬುಕ್ ಬಗ್ಗೆ ಹೇಳ್ಬೋದಾ? ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಈಗ. ಅದಕ್ಕೋಸ್ಕರ ಇಲ್ಲ, ತುಂಬಾ ಸರ್. ನನಗೆ ಅದು ಪ್ರವೀಣ್ ಸರ್ ಇಟ್ಕೊಂಡಿರೋದು ನೋಡಿದ್ರೇನೆ ಅದೊಂಥರ ಲೈಬ್ರರಿ ಬುಕ್ ತರ ಕಾಣ್ತಾ ಇದೆ ನಂಗೆ ತುಂಬಾ. ನಾನು ಆಕ್ಚುಲಿ ಇಮಿಡಿಯೇಟ್ ಅದಕ್ಕೆ ಬುಕ್ ಮಾಡ್ಬಿಟ್ಟಿದ್ದೀನಿ. ಈಗ ಫಸ್ಟ್ ಬುಕ್ ಕೂಡ ನನ್ನ ಹತ್ರ ಇದೆ. ಅಂಡ್ ಎಕ್ಸಲೆಂಟ್ ಸರ್ ನಿಮ್ ವರ್ಕ್, ಅದು ಕ್ವಾಲಿಟಿ. ನಮ್ಮ ಆರೋಗ್ಯ ಸಮಾರಂಭಕ್ಕೆ ಬಂದವ್ರಿಗೆ 1,200-100 ರೂಪಾಯಿ ಕೊಟ್ಟಿದೆ ಅದು ಬುಕ್. ಈ ಬುಕ್ ನಾವು ಖರ್ಚು ಮಾಡಿರೋದೇ ಹಾಫ್ ಸೆಟ್ ಬಂದ್ರು ಕೂಡ 700-800 ರೂಪಾಯಿ ಆಗುತ್ತೆ ನಮ್ಗೆ ಹೆಚ್ಚು ಕಡಿಮೆ. ಬಟ್ ಬರೇ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ ಒಂದೇ ಕಾರಣಕ್ಕೋಸ್ಕರ ನಾ ಕಡಿಮೆ ಕೊಟ್ಟಿರೋದು. ಈಗ ಬುಕ್ ಪ್ರೈಸ್ ಜಾಸ್ತಿ ಮಾಡ್ಲೇಬೇಕಿಲ್ಲ, ನಮಗೇನೋ ಆಗಲ್ಲ ವರ್ಕೌಟ್ ಅಂತ ಹೇಳಿ. ಬಟ್ ಅಲ್ಲಿ ನೀವು ಬಂದಿದ್ರ ಸರ್ ಅಲ್ಲಿ ಆರೋಗ್ಯ ಸಮಾರಂಭಕ್ಕೆ? ಸರ್ ಆಕ್ಚುಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಬರಕ್ ಆಗ್ತಿಲ್ಲ ನನ್ನ ಬಿಸಿ ಶೆಡ್ಯೂಲ್ ಅಲ್ಲಿ. ಬಟ್ ಐ ಆಮ್ ಎ ಫುಲ್ ಫ್ಲೆಡ್ಜ್ ಫಾಲೋವರ್ ಆಫ್ ಆಯುಷ್ ಮಂಡಲಂ. ನಾನು ಎಲ್ಲದಕ್ಕೂ ಸೇರ್ಕೊತೀನಿ, ಎಲ್ಲಾನು ಫಾಲೋ ಮಾಡ್ತಾ ಇದ್ದೀನಿ. ನಿನ್ನೆ ಬರಕ್ ಆಗ್ಲಿಲ್ಲ, ಅದು ಇದೆ. ಬಟ್ ಬುಕ್ ನೋಡ್ತಾ ಇದ್ರೇನೆ ಹೇಳ್ಬೋದು ಸರ್ ಅದ್ರ ವ್ಯಾಲ್ಯೂ ಏನು ಅಂತ. ಅದು ಅಷ್ಟು ಗೊತ್ತಾಗ್ತಾ ಇದೆ. ಆಕ್ಚುಲಿ ಈ ಬುಕ್ ಫ್ರೀ. ಹೇಗ್ ಫ್ರೀ ಗೊತ್ತಾ? ಪ್ರಿಂಟಿಂಗ್ ಅಷ್ಟೇ ಚಾರ್ಜ್ ಮಾಡ್ತಿರೋದು. ನಮ್ಮ ನಾಲೆಜ್ ನಿಮ್ಗೆಲ್ಲ ಫ್ರೀನೇ ಅದರಲ್ಲಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅದ್ರಲ್ಲಿ ಅಷ್ಟೊಂದು ನಾವು ಈಗ ಪ್ರವೀಣ್ ಸರ್ ಹೇಳ್ದೆ ಇಂಟ್ರಡಕ್ಷನ್ ನೋಡಿದ್ರೇನೆ ಇನ್ನು ಎಷ್ಟಿದೆಯೋ ಅದರಲ್ಲಿ ಅಂತ ಅನಿಸ್ತಾ ಇದೆ ನಂಗೆ. ಸೊ ಡೆಫಿನೆಟ್ಲಿ ಈ ಬುಕ್ ನಾವು ಪೇಟೆಂಟ್ ಮಾಡಿದ್ದೇವೆ. ಇದನ್ನ ಯಾರು ಕಾಪಿ ಮಾಡಕ್ಕೂ ಆಗಲ್ಲ. ತುಂಬಾ ಜನ ನೋಡಿರ್ಬೋದು. ಆಲ್ರೆಡಿ ಕಾಪಿ ರೈಟ್ ಮಾಡಿದ್ದೇವೆ. ಮಾಡಿ ಒಂದು 2-3 ತಿಂಗಳಾಗಿದೆ. ಸೊ ಅದ್ರದ್ದು ಇದು ಬರುತ್ತೆ ಚೆನ್ನಾಗಿದೆ. ವರ್ಲ್ಡ್ ವೈಡ್ ಹೋಗ್ಬೇಕಲ್ಲ ಸರ್, ಹಾಗಾಗಿ ಹೋಗುತ್ತೆ. ಕ್ವಾಲಿಟಿ ವೈಸ್ ಥ್ಯಾಂಕ್ ಯು ಸರ್. ನಾಲೆಡ್ಜ್ ತುಂಬಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ನಿಮ್ಗೆ. ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬುಕ್ ಬಗ್ಗೆ ಹೇಳ್ಬಿಡಿ. ಒಂದು 5-6 ಜನ ಕೇಳ್ಬಿಟ್ಟು ಪ್ರೈಸ್ ಅನೌನ್ಸ್ ಮಾಡ್ತೇನೆ. ಈಗ ಆನ್ಲೈನ್ ಅಲ್ಲಿ ಇರಿ, ಮತ್ತೆ ಆಫರ್ ಸಿಗಲ್ಲ ನಿಮ್ಗೆ. ಓಕೆ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಸರ್ ಬುಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಕ್ಸಲೆಂಟ್. ಯಾಕೆಂದ್ರೆ ಅದ್ರಲ್ಲಿ ಒಂದೊಂದು ಟಾಪಿಕ್ ಸಮೇತನು ಅಷ್ಟು ವಿವರಣೆಯಿಂದ ಕೊಟ್ಟಿದ್ದೀರಾ. ನಾನು ನೆನ್ನೆ ನೋಡ್ದಾಗ್ಲೇನೆ ಸ್ವಲ್ಪ ಹಂಗೆ ಇದು ಮಾಡ್ದಾಗ್ಲೇ ನನಗೆ ಗೊತ್ತಾಯ್ತು. ಬಹಳ ಚೆನ್ನಾಗಿದೆ. ಒಂದು ಪ್ರಿಂಟಿಂಗ್ ಇಂತ ಹೆಚ್ಚಾಗಿ ನೀವೇನ್ ಅದ್ರಲ್ಲಿ ಒಂದೊಂದು ಟಾಪಿಕ್ ಕೊಟ್ಟಿದ್ದೀರಲ್ಲ ಸರ್, ಅದು ಅಷ್ಟು ಚೆನ್ನಾಗಿ ಅರ್ಥ ಆಗೋಗಿದೆ. ಫಸ್ಟ್ ಬುಕ್ ತಗೊಂಡಿನಿ, ಅದ್ರಲ್ಲಿ ಅದಕ್ಕಿಂತ ಇದು ಇನ್ನೂ ಎಕ್ಸಲೆಂಟ್ ಆಗಿದೆ. ಆಮೇಲೆ ನೀವು ಅಷ್ಟು ಪ್ರೋಟೋಕಾಲ್ಗಳು ಮಾಡಿದಿರಲ್ಲ ಸರ್, ನಿಜ ಅದು ಎಷ್ಟು ತಲೆ ಓಡಿಸಿದಿರೋ ಆ ಪರಮಾತ್ಮನಿಗೆ ಗೊತ್ತು. ನೀವು ಅದು ಅಷ್ಟು ಕಷ್ಟಪಟ್ಟು ಅಷ್ಟು ಚೆನ್ನಾಗಿ ನೀವು ನಮಗ್ ಬುಕ್ ಆ ರೇಟಲ್ಲಿ ಕೊಡೋದೇ ಇಲ್ಲ ಯಾರುನು. ನಿನ್ನೆ 10,000 ಕೊಟ್ಟೋಗಿದ್ದಾರೆ ನಂಗೊಬ್ರು, ದೇಣಿಗೆ ಕೊಟ್ಟೋಗಿದ್ದಾರೆ. ಇದನ್ನ ಇಷ್ಟಕ್ಕೆ ಎಲ್ಲ ರೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮರ್ಯಾದೆ ಕಳಿಬೇಡಿ, ಸ್ವಲ್ಪ ಜಾಸ್ತಿ ಇಡಿ ಅಂತ ಹೇಳಿದ್ದಾರೆ. 1,200 ಏನೂ ಅಲ್ಲ ಅದು. KFC ಡಾಮಿನೋಸ್ ಹೋದ್ರೆ ಮುಗಿದು ಬಿಡುತ್ತೆ ಹಾಗೇನೆ ಹಣ ಅದು. ನನ್ನ ಹತ್ರ ಇದೆ, ನನ್ನ ಹತ್ರ ಬೇರೆ ಬುಕ್ಸ್ ಇದೆ. ಆದ್ರೆ ಈ ಬುಕ್ ಮುಂದೆ ಅವ್ ಯಾವ ಅಲ್ಲ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಯಾಕಂದ್ರೆ ಎಲ್ಲರೂ ಅಷ್ಟು ಈಸಿಯಾಗಿ ಪ್ರೋಟೋಕಾಲ್ಗಳು ಮಾಡ್ಕೊಳಂಗೆ, ಆಮೇಲೆ ಅದ್ರ ರಿಸಲ್ಟ್ ಯಾವ ತರ ಬರುತ್ತೆ ಅನ್ನೋದು ಗೊತ್ತಾಗಂಗೆ, ಆಮೇಲೆ ನಾವು ಓನ್ ಪ್ರೋಟೋಕಾಲ್ ಯಾವ ತರ ಮಾಡ್ಬೋದು ಅನ್ನೋದು ಸಮೇತನು ನೀವ್ ಹೇಳಿದೀರಾ. ಅದಕ್ಕೋಸ್ಕರ ನಿಮ್ಗೆ ನಿಮ್ಮ ಟೀಮಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸರ್. ನಾನು ಮೇಡಮ್ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇನ್ನೊಬ್ರು ಕೇಳ್ಬಿಡಿ. ಓಕೆ, ಹಾ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಕೇಳಿಸ್ತಿದ್ಯಾ? ಬೇಗ ಹೇಳಿ ಸರ್, ಬೇಗ ಹೇಳಿ. ಸರ್ ಬುಕ್ ಮಾತ್ರ ಅದ್ಭುತವಾಗಿ ಬಂದಿದೆ ಸರ್. ಅದನ್ನ ನೋಡ್ತಾ ಇದ್ರೆ ಯಾವಾಗ ಕೈಗೆ ಸಿಗುತ್ತೆ ಅನ್ಸುತ್ತೆ. ಮತ್ತೆ ಇದು ಯಾವಾಗ ಸಿಗುತ್ತೆ ಸರ್? ಈಗ ಹೇಳ್ತೇವೆ ಇನ್ನೊಂದು 3-4 ಜನ ಕೇಳ್ಬಿಟ್ಟು ಅನೌನ್ಸ್ ಮಾಡ್ತೇವೆ.
ಅದು ಒಂದು ಯೂನಿವರ್ಸಿಟಿಲಿ 6 ತಿಂಗಳು ವರ್ಷ ಕಲ್ತ್ರೆ ಎಷ್ಟು ಇದು ನಮಗ್ ಬರುತ್ತೋ ಹಾ ಅಷ್ಟೇ ಬರೀ ಬುಕ್ ಅಲ್ಲಿ ನೋಡಿದ್ರೆ ತಿಳ್ಕೊಬಹುದು, ಅಷ್ಟು ಇದು ಕಾಣಿಸ್ತಿದೆ. ಅದಿನ್ನು ಕೈಗೆ ಬಂದಿಲ್ಲ, ಇನ್ನು ಎಷ್ಟು ಇದಾಗುತ್ತೆ ಗೊತ್ತೇ ಸರ್. ಸೂಪರ್ ಬರ್ರಿ ಆಗಿದೆ ಸರ್, ಸರ್, ಬರ್ರಿ ಬಂದಿದೆ. ಸರ್. ನೀವು ಅದರಿಂದ ಎಷ್ಟು ಕಷ್ಟ ಪಟ್ಟಿದ್ದೀರೋ ದೇವರಿಗೆ ಗೊತ್ತು. ಆದ್ರೆ ಎಲ್ಲಾರು ಚೆನ್ನಾಗಿರ್ಲಿ ಸರ್. ಓಕೆ ಸರ್, ಫ್ಯಾಮಿಲಿ, ಹರೀಶ್ ಸರ್ ಫ್ಯಾಮಿಲಿ ಎಲ್ಲಾರು ಚೆನ್ನಾಗಿರ್ಲಿ. ಓಕೆ, ಸೂಪರ್ ಥ್ಯಾಂಕ್ ಯು ಆಗಿದೆ ಸರ್, ಸರ್ ಬುಕ್ ಸರ್. ಥ್ಯಾಂಕ್ ಯು, ಈಗ ಥ್ಯಾಂಕ್ ನೆಕ್ಸ್ಟ್ ಥ್ಯಾಂಕ್ ನೀವು ಮಾಡ್ತೀರಾ ಸರ್ ಕೋರ್ಸ್? ಯು. ಹೇಳ್ತೇವೆ ಸರ್, ಕೋರ್ಸ್ ಈಗ ನೆಕ್ಸ್ಟ್ ಕೋರ್ಸ್ ಮಾಡ್ತೇವೆ, ಹೇಳ್ತೇವೆ. ಈಗ ಬುಕ್ ಮುಗಿಸ್ಬಿಡ್ಲಿ, ಒಂದು ಬುಕ್ ಸ್ವಲ್ಪ ಟೆನ್ಷನ್ ಇದೆ, ಅದು ಹೋಗ್ಬಿಡ್ಲಿ, ಆಯ್ತಾ? ಮಾಡೋಣ ಸರ್. ಓಕೆ, ಬುಕ್ಕಿನ ವಿಷಯದಲ್ಲೇ ಸ್ವಲ್ಪ ಅದ್ರಲ್ಲಿ ಬ್ಯುಸಿ ಆಗಿದ್ರೆ ನಾನು ಯಾವ ಕೋರ್ಸು ಮಾಡೋಕ್ಕಾಗಿರಲಿಲ್ಲ. ಇದು ಬುಕ್ ರಿಲೀಸ್ ಆದರೆ ಮತ್ತೆ ಅಗೇನ್ ಕೋರ್ಸ್, ಬ್ಯಾಕ್ ಟು ಕೋರ್ಸ್ ಮಾಡೋಣ. ಓಕೆ, ಇನ್ನೊಬ್ಬರನ್ನ ಕೇಳಿಬಿಟ್ಟು ಹೇಳಿ ಮೇಡಮ್. ನನ್ನ ಲಕ್ಷ್ಮಿ ಅನ್ವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿನ್ನೆ ನೋಡ್ದೆ ಬುಕ್ಕು, ತುಂಬಾ ಖುಷಿ ಆಯ್ತು. ನನ್ ಮೊಮ್ಮಗು ಬರುತ್ತೆ ಇನ್ನೊಂದ್ 2 ತಿಂಗಳಿಗೆ, ಅದಕ್ಕೆ ಗಿಫ್ಟ್ ಆಗಿ ಇಟ್ಕೊಡೋಣ ಅಂತ ಇದೀನಿ ಸರ್ ಬುಕ್ನ. ಓಕೆ, ಆಗಲಿ ಅದಕ್ಕೆ ಮೇಡಮ್. ಮೆಡಿಸಿನ್ ಇಲ್ದಿರಾ ಸೇಮ್ ಇದೇ ಇದನ್ನೇ ಫಾಲೋ ಮಾಡ್ಕೊಂಡು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಹೆಲ್ಪ್ ಆಗತ್ತೆ ಅಂತ. ಅನ್ಕೋಬೇಡಿ, ಆಗೇ ಬಿಡುತ್ತೆ, ಆಯ್ತಾ? ಆಗತ್ತೆ ಸರ್, ಓಕೆ, 100% ಆಗತ್ತೆ. ನಮ್ಮಲ್ಲಿ ಅನ್ಕೋಬೇಕಂತಿಲ್ಲ, ಆಗ್ಬಿಡುತ್ತೆ. ಥ್ಯಾಂಕ್ ಯು. ಓಕೆ, ಪ್ರವೀಣ್ ಅವ್ರೆ, ನೀವೇ ಅನೌನ್ಸ್ ಮಾಡ್ಬಿಡ್ತೀರಾ ಎಷ್ಟು ಪ್ರೈಸಸ್ ಏನಂತ ಹೇಳಿ? ಪ್ರೈಸ್ದು ಒಂದು ನೀವೇ ಹೇಳ್ಬಿಡಿ ಸರ್ ನನಗೆ. ಹೌದಾ? ಏನಂದ್ರೆ ಇದಕ್ಕೆ MRP ಬಂದ್ಬಿಟ್ಟು ಪ್ರೈಸ್ 2490 ಇಟ್ಟಿದ್ದೇವೆ. ಈ ಇಟ್ಟಿರೋದು MRP ಅಷ್ಟೇನೆ, MRP ಕೊಡಂಗಿಲ್ಲ. ಈಗ ಇದನ್ನ 23/9/2025 ಬೆಳಗ್ಗೆ 9 ಗಂಟೆಗಿಂತ ಲಾಂಚ್ ಮಾಡ್ತಿದ್ದೇವೆ. ಎಷ್ಟು ಹೇಳಿ? 23 ಡೇಟ್. ಆ ಡೇಟ್ಗೆ, ಆ ಟೈಮಿಂಗ್ಗೆ ನಮಗೆ ಸೂಟ್ ಆಗುತ್ತೆ. ಹಾಗಾಗಿ ಎದಕ್ಕೆ ನಾವು ಎಷ್ಟು ಒಂದು ವಾರ ಗ್ಯಾಪ್ ಕೊಡ್ತಿದ್ದೇವೆ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಹಣನೂ ಸಂಗ್ರಹ ಮಾಡೋಕ್ಕಾಗಲ್ಲ, ಸ್ವಲ್ಪ ಅಮೌಂಟು. ಹಾಗಾಗಿ ಸಂಗ್ರಹ ಮಾಡ್ಕೊಳ್ಳಿ. ನಮಗೇನಂತ ಹೇಳಿದ್ರೆ, ಒಂದ್ಸಲ ನಾನು ಕಾಪಿ ಕೊಟ್ಟರೆ 5,000-10,000 ಕೊಡಬೇಕು, ಇಲ್ಲ ಅದರ ಕೆಳಗಡೆ ಕೊಟ್ಟರೆ ಅದು ಪ್ರಿಂಟ್ ಬರಲ್ಲ ಆ ಪ್ರೈಸ್ಗೆ. ಸೊ ಹಾಗಾಗಿ ನಮಗೂ ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ನ ನಾವು ರೀಚ್ ಮಾಡಿದಾಗ ಆಟೋಮೆಟಿಕ್ಲಿ ಆ ಒಂದು ಇದನ್ನ ಏನೋ ಪ್ರಿಂಟ್ಗಳನ್ನ ತರಿಸ್ಕೊಂಡು ಪ್ಯಾಕೇಜಿಂಗ್ ಮಾಡಿ, ಬಾಕ್ಸ್ ಮಾಡಿ, ಅದನ್ನೆಲ್ಲ ನೀಟಾಗಿ ತಲುಪಿಸ್ಬೇಕಂತಿದೆ. 23ರಿಂದ ಹತ್ತತ್ರ 15-20 ದಿವಸದೊಳಗಡೆ ನಿಮಗೆ ಮನೆಯಲ್ಲೇ ಬುಕ್ ಇರುತ್ತೆ. ಯಾಕಂದ್ರೆ ನಮ್ಮ ಕಡೆ ಕಂಟೆಂಟ್ ರೆಡಿ ಇದೆ, ಈಗ ಪ್ರಿಂಟ್ ಕೊಡ್ಬೇಕಷ್ಟೇ. ಬಜೆಟ್ ನಮ್ಗೆ ಆಗಬೇಕು, ಯಾಕಂದ್ರೆ ನಾವು ಅಡ್ವರ್ಟೈಸ್ ಕೊಡಲ್ಲ, ಪೇಡ್ ಮಾಡಿ ಹಣ ಕೊಟ್ಟು ಅಡ್ವರ್ಟೈಸ್ ಮಾಡಲ್ಲ ನಾವು. ನೀವುಗಳನ್ನ ಯಾರು ನಿಮ್ಮ ರಿಲೇಟಿವ್ಗೋ ಯಾರು ಇವ್ರು ಇರ್ತಾರೆ, ಬ್ಯಾಡಾಗಿದ್ದ ಮೆಸೇಜ್ಗಳನ್ನ ಮಾಡಿಸ್ತೀರಾ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಕಳಿಸೋದ್ರಲ್ಲಿ ಇದನ್ನ ಕಳಿಸಿ ನೀವು ಅಷ್ಟೇ. ನಿಮ್ಮ ಸ್ಟೇಟಸ್ಗಳೆಲ್ಲ ಹಾಕೊಳ್ಳಿ. 23ಕ್ಕೆ ಅನೌನ್ಸ್ ಮಾಡ್ತಿದ್ದೆ ಅಂತ ಹೇಳಿ. ಒಂದೇ ದಿವಸ, ಒಂದು ಸಲ, ಅವಾಗಿಂದ ಒಂದು 2 ದಿವಸ ಇಡುವ, 3 ದಿವಸ ಇಡುವ ಆಫರ್ ಇದನ್ನ. ಹಾಂ ಸರ್, ಕೊಡಿ, ಇನ್ನೊಂದು 2 ದಿವಸ ಹಾಂ, ಸರ್. 3 ಡೇಸ್ ಆಫರ್ ಕೊಡ್ತೇವೆ. 3 ಡೇಸ್ ಒಳಗಡೆ ಎಷ್ಟು ಆರ್ಡರ್ಸ್ಗಳು ಬರುತ್ತೋ ಅದನ್ನು ನಾವು ಪ್ರಿಂಟಿಂಗ್ಗೆ ಪುಷ್ ಮಾಡ್ತೇವೆ. ಅವಾಗ 23 ತಾರೀಕಿಗೆ 9 ಗಂಟೆಗೆ 3 ದಿವಸ ಕಂಟಿನ್ಯೂಸ್ ಆಗಿರುತ್ತೆ ಆಫರು. 23, 24, 25. 25ಕ್ಕೆ ಮುಗಿಯುತ್ತೆ. 25 ನೈಟು 12 ಗಂಟೆಗೆ ಆಫರ್ ಮುಗಿಯುತ್ತೆ. ಓಕೆ, 1799 ಇದೆ ಆಫರ್ನ. 1799, 1799 ಎಲ್ಲ ಕೊಡಿದ್ರೆ 8 ಬರುತ್ತೆ. ನಮ್ದು ಏನು ಕರ್ಮದಲ್ಲಿದೆ, ಶನಿ ನಮಗೇನು ಆಶೀರ್ವಾದ ಕೊಟ್ಟಿದ್ದಾನೆ ಅದ್ರ ಪ್ರಕಾರ ಕೊಡುವ ಅಂಥೇಳಿ. ಈ ಬುಕ್ಕು ಹೆಂಗಿದೆ ಅಂತ ಹೇಳಿದ್ರೆ, ನನಗೊಂದು 30 ಲಕ್ಷ ಟಾರ್ಗೆಟ್ ಇದೆ ಇಡೀ ಕರ್ನಾಟಕದಲ್ಲಿ. ಔಟ್ ಆಫ್ ಕರ್ನಾಟಕ ಏನು ಎಲ್ಲೇ ಹೋಗಲಿ ಅಷ್ಟು ಟಾರ್ಗೆಟ್ ನಾನು ಇದೆ ನನ್ನ ತಲೆಯಲ್ಲಿ, ಇಷ್ಟು ಬುಕ್ ಕೊಡಬೇಕು ಅಂತೇಳಿ. ನಾ ಇದನ್ನ ತುಂಬ ಕಡಿಮೆ ಮಾಡಿದ್ವಿ, ಬಟ್ ಅದು ನಮಗೆ ಅದು ಆಗ್ತಾ ಇಲ್ಲ. ಯಾಕಂದ್ರೆ 1 ಲಕ್ಷ ಪ್ರಿಂಟ್ ಮಾಡಿದ್ರೆ ನಮ್ಗೆ ಆ ಪ್ರೈಸ್ ಬರುತ್ತೆ. 1,000 ಕೊಡ್ಬೋದು ನಾ ಹೆಚ್ಚು ಕಡಿಮೆ ಅದನ್ನ, ಬಟ್ ಅಷ್ಟು ನಮ್ಮ ಕಡೆ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಕಡೆ ಬೇರೋಸು ಕೂಡ ಇಲ್ಲ ಅಂತ ಅದು. ಸೊ ಮೊನ್ನೆ ಮಾಡಿರೋ ಬುಕ್ಕು ಈಗ ಸ್ಟಾಪ್ ಮಾಡ್ತಿದ್ದೇವೆ ಅದನ್ನ. ಅಲ್ಲಿ ಆಲ್ರೆಡಿ ಸ್ಟಾಕ್ ಅದು ಇದ್ರೆ ಮತ್ತೆ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ. ಸೊ ಎಲ್ಲ ಸ್ಟಾಕ್ ಮುಗಿದಿದೆ ಅದರದ್ದು. ನೆಕ್ಸ್ಟ್ ಪ್ರಿಂಟ್ ಕೊಡ್ಬೇಕಂತ ಕೊಟ್ಟಿಲ್ಲ. ಈ ಬುಕ್ಕು ನಿಮಗೆ 1799 ಬರುತ್ತೆ. 1799, 100 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ, 100 ರೂಪಾಯಿ ಎಕ್ಸ್ಟ್ರಾ. ಔಟ್ ಆಫ್ ಕರ್ನಾಟಕ ಇದ್ರೆ 200 ರೂಪೀಸ್ ಆಗುತ್ತೆ. ಸೊ ನಿಮ್ಮ ಮನೆಗೆ ಬರುತ್ತೆ, ಹೋಮ್ ಡೆಲಿವರಿ. ಇನ್ನೇನಿದ್ರು ಅಪ್ಡೇಟ್ ಮಾಡ್ತೇವೆ. 1 ಬುಕ್ಕು, 2 ಬುಕ್ಕು, 5 ಬುಕ್ಕು, 10 ಬುಕ್ಕು, 15, 20, 25, 50 ಬುಕ್ ಇದೆ. ಯಾರಾದರೂ ಮಾಡೋರಿದ್ರೆ ಮಾಡ್ಬೋದು. 23ಕ್ಕೇದಾಗುತ್ತೆ. ನಿನ್ನೆ ಬಂದವ್ರಿಗೆ ನಾವು ಅಲ್ಲಿ ಸಂಭ್ರಮ ಬಂದಿದ್ದಾರೆ ಅಂತೇಳಿ ಆಫರ್ ಕೊಟ್ಟಿದ್ವಿ ಅವ್ರಿಗೆ. ಹಾಗೇನೆ ಒಂದು ಎಷ್ಟು ಜನಕ್ಕೆ ಕೊಟ್ಟು ಕಳಿಸಿದಾನೆ ಬುಕ್ಕನ್ನು, ಹಾಗೇನೆ ಫ್ರೀಯಾಗೆ. ಸ್ವಲ್ಪ ಜನಕ್ಕೆ 1199 ಆಫರ್ ಕೊಟ್ಟಿದ್ವಿ. ಅದು ಆಫರ್ ಮುಗೀತು. ಸ್ವಲ್ಪ ಜನಕ್ಕೆ ಸ್ವಲ್ಪ ಪೇಮೆಂಟ್ ಸಮಸ್ಯೆ ಎಲ್ಲ ಆಯ್ತಂತೆ. ಸೊ ಹಾಗಾಗಿ 23ಕ್ಕೆ ನಾವೆಲ್ಲ ಸ್ಟಡಿಯಾಗಿ ಅದನ್ನ ಆಫರ್ ಬಿಡ್ತೇವೆ. ತಗೊಳ್ಳಿ. ಆಮೇಲೆ ಮತ್ತೆ ಪ್ರೈಸು 3 ದಿವಸ ಆದ ಕೂಡ ಚೇಂಜ್ ಆಗುತ್ತೆ. 2499 ಮಾಡ್ತಿದ್ದೇವೆ. ಯಾಕಂದ್ರೆ ನಮ್ಮಲ್ಲಿ ಕಲ್ತಂತ, ನಮ್ಗೆ ಹಣ ಕೊಟ್ಟಂತ ಎಲ್ಲ ನೀವು ವೀಕ್ಷಕರು ಏನಿದ್ದಾರೆ ಅವ್ರಿಗೆ ಕಡಿಮೆ ಸಿಗಲಿ ಅಂತ ಅಷ್ಟೇ. ಸೊ ಆಮೇಲೆ ಅನ್ನೋನ್ ಪರ್ಸನ್ಗಳಂದ್ರೆ ಸೋಷಿಯಲ್ ಮೀಡಿಯಾ ಬಿಟ್ಟು ಸೋಷಿಯಲ್ ಮೀಡಿಯಾ ಅಷ್ಟೇ ಫಾಲೋ ಮಾಡೋರಿಗೆ 2499 ಆಗುತ್ತೆ. ಸೊ ಹಾಗಾಗಿ 23ಕ್ಕೆ ವೇಟ್ ಮಾಡಿ ನೀವು ಬುಕ್ ಮಾಡ್ಬೋದು. ನಿಮ್ಗೆ ಟೈಮು ಕೊಡ್ತಿದ್ದೇವೆ, ಅಮೌಂಟ್ ಕಲೆಕ್ಟ್ ಮಾಡ್ಲಿಕ್ಕೂ ಆಗುತ್ತೆ. 1700 ಸ್ವಲ್ಪ ಜನಕ್ಕೆ ಏನೂ ಅಲ್ಲ, ಹಾಗೆ ಇರ್ಬೋದು ಅಷ್ಟೇ ಅಂತೇಳಿ. ಬಟ್ ಅಂದ್ರೆ ಎಲ್ಲರಿಗೂ ನೋಡ್ತೇವೆ ನಾವು ಎಲ್ಲರೂ. ಹಾಗಾಗಿ
ನಾವು ಒಬ್ಬರೇನೆ ನೋಡೋದಲ್ಲ, ಎಲ್ಲರೂ ನೋಡ್ಬೇಕಾಗತ್ತಲ್ಲ, ಹಾಗಾಗಿ ಅಷ್ಟು ಮಾಡ್ಬೋದು. ಥ್ಯಾಂಕ್ ಯು. ಮತ್ತೇನಿದ್ರು ಗುರುಗಳು ಇರ್ತಾರೆ ಅಷ್ಟೇ. ಸರ್, ಶಶಿಕಲಾ ಮೇಡಮ್ ಇದ್ದಾರೆ. ಮೇಡಮ್ ಹಾಂ, ಅನ್ಮ್ಯೂಟ್ ಹೇಳಿ ಮಾಡ್ಕೊಳ್ಳಿ. ಹೇಳಿ ಮೇಡಮ್. ಇವ್ರಂತ ನಮ್ಮ ಕಾಲೇ ಹತ್ತಿದಿಲ್ಲ ಪಾಪ, ಅಷ್ಟು ಕೆಲಸ ಮಾಡಿದಾರೆ ನಮ್ಮ ಹಿಂದ್ಗಡೆ ಅವರು. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬ್ಯುಸಿಯಲ್ಲಿ ಬ್ಯುಸಿ ಇವರು. ಮೇಡಮ್ ಹೇಳಿ. ನಮಸ್ತೆ ಸರ್. ನಮಸ್ತೆ ಹೇಳಿ ಮೇಡಮ್. ನಮಸ್ತೆ. ಹೇಳಿ. ನಿಮ್ಗೆ ಆಕ್ಚುಲಿ ನಿನ್ನೆ ನಾನು ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕಾಗಿದ್ದು, ನೀವು ತುಂಬಾ ಒಂದ್ ಕಡೆ ಕಷ್ಟಪಟ್ಟಿದ್ದೀನಿ. ನಿಂತ್ರೆ ಒಳ್ಳೆ ಮೇಡಮ್, ನಮಗೆ ನಮ್ ತಲೆ ಸುತ್ತ ಬರುತ್ತೆ ನೀವು ತಿರುಗಿದ್ರೆ. ಕಾಣಿಸ್ತಿಲ್ಲ ಅನ್ಸುತ್ತೆ. ಕೇಳಿ ಮೇಡಮ್, ಹೇಳಿ. ನಿನ್ನೆ ನಡೆದಿದ್ದ ಫಂಕ್ಷನ್ ಅಲ್ಲಿ ನಿಮ್ಗೆ ಹ, ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು ಅಂತ ಇತ್ತು. ಅದಕ್ಕೆ ಹ, ನನಗೆ ಹ, ಟೈಮ್ ಸಿಕ್ಲಿಲ್ಲ. ಮತ್ತೆ ಅಲ್ಲಿ ಸ್ಟೇಜ್ ಅಲ್ಲಿ ಎಲ್ಲರೂ ನಿಮ್ಗೆ ಇದ್ ಮಾಡ್ತಾ ಇದ್ರು. ಹ್ಮ್. ನಿಮ್ ಬುಕ್ ಅಲ್ಲಿ ಎಲ್ರು ಹೆಲ್ಪ್ ಮಾಡಿದ್ದು, ನೀವು ನಮ್ಗೆ ಈ ಚಾನ್ಸ್ ಕೊಟ್ಟಿದ್ದು. ಚಾನ್ಸ್ ಅಲ್ಲ ನನ್ ಮೇಡಮ್, 12 ವರ್ಷ ನೀವು ಕೆಲಸ ಮಾಡಿದಿರಿ ಹಿಂದೆ. 12 ವರ್ಷ ತಪಸ್ಸು ನಮ್ಗೆ ಕೊಟ್ಟಿದ್ದೀರಾ ನೀವು. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾವು ಬರೀ ನಿಮ್ಮಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೇವೆ, ನೀವು ಕೊಟ್ಟಿದಿರಲ್ಲ, ಅದಕ್ಕಿಂತ ದೊಡ್ಡದೇ ಇದೆ ಹೇಳಿ ಮತ್ತೆ, ಅಲ್ವಾ? ಸರ್, ನಮ್ಗಳಿಗಿಂತ ಈ ಬುಕ್ಕಿಗೆ ದುಡಿಮೆ ಮಾಡಿರೋರು ನೀವ್ ಗ್ರೇಟ್ ಸರ್. ಅದು ನಮ್ ಹೃದಯ ಪೂರ್ವಕ ವಂದನೆಗಳು ನಿಮ್ಗೆ. ಆಮೇಲೆ ನಿಮ್ಮ ಆಯುಷ್ ಮಂಡಲಂಗೆ, ಅನುಷ್ಕಾ ಮೇಡಮ್ಗೆ. ನಿಜವಾಗ್ಲೂ ಬುಕ್ ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಬುಕ್ ಕೂಡ ನಾನು ಚೆನ್ನಾಗಿ, ನಿಜವಾಗ್ಲೂ ನಮ್ಮೊಂದು ಪೇಷಂಟ್ಸ್ ಎಲ್ಲಾರುನು ಈ ಬುಕ್ ನ ತಗೊಂಡು ಎಲ್ಲಾರುನು ನಿಜ ಇವಾಗ್ಲೂ ಹೇಳ್ತಾ ಇದ್ರೆ, ಈಗ್ಲೇ ನನ್ಗೆ ಬುಕ್ ಮಾಡ್ಲಿಕ್ಕೆ ಎಲ್ಲ ಹೇಳ್ತಾ ಇದಾರೆ. ಹ್ಮ್ ಅಷ್ಟು ಹ್ಮ್ ಬೇಡಿಕೆ ಇದೆ. ಹ್ಮ್ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೆ ಮೇಡಮ್. ನಮ್ದು ಅದಕ್ಕೆ ಏನಾಗ್ಬಿಟ್ಟಿದೆ, ನಾನು ನಮ್ಮ ಸಮಸ್ಯೆ ಅಂದ್ರೆ ಜನರಿಗೆ ಕೇಳೋದನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಹತ್ರ. ಅದೇನೋ ಅದು ಐ ಥಿಂಕ್ ಸ್ಲೋ ಹೋಗೋದು ಅನ್ಸುತ್ತೆ. ನಿಧಾನವೇ ಪ್ರಧಾನ ಅಂತ ಆಗ್ಬಿಟ್ಟಿದೆ ನಮ್ದು, ಹಾಗಾಗಿ ಸೊ ನಿಧಾನವಾಗಿ ಹೌದು ಹೋಗುತ್ತೆ. ಸರ್. ಹಾಗಾಗಿ ಆಯ್ತು ಮೇಡಮ್, ಥ್ಯಾಂಕ್ ತುಂಬಾ ಯು. ಧನ್ಯವಾದ ಸರ್ ಎಲ್ರಿಗೂ. ಥ್ಯಾಂಕ್ ಯು. ಈ ಟೀಮ್ ಅಲ್ಲಿರೋರ್ಗೆ ಎಲ್ರಿಗೂ, ಹ್ಮ್ ನಿಮ್ಗೂ ಹ್ಮ್ ಮುಖ್ಯವಾಗಿ ಎಲ್ರಿಗೂ ಧನ್ಯವಾದ. ವರ್ಕ್ ಹ್ಮ್ ಮಾಡಿರೋದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ನಿನ್ನೆ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿ ಬಂತು. ಹ್ಮ್ ಹೃತ್ಪೂರ್ವಕ ವಂದನೆಗಳು ನಿಮ್ಗೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಕೇಳೋಣ ಸರ್, ಇನ್ನೊಂದೆರಡು ಕೇಳಬೇಕು. ಓಕೆ, ಒಂದೆರಡು ಫೀಡ್ಬ್ಯಾಕ್ ಕೇಳ್ಬಿಟ್ಟು ಕ್ಲೋಸ್ ಮಾಡುವ. ಸರಿ ಸರ್. ಅದು ಪೋಸ್ಟರ್ ರೆಡಿ ಮಾಡಿ ಹಾಕ್ಬಿಡುವ. ನಾ ಪೋಸ್ಟರ್ ರೆಡಿ ಮಾಡಿಲ್ಲ, ವೆಬ್ಸೈಟ್ ಎಲ್ಲ ರೆಡಿ ಇಲ್ಲ. ನೀನೇ ರೆಡಿ ಮಾಡಿದ್ದಿಲ್ಲ ನಾನು, ಸೊ ಬಿಸಿ ಶೆಡ್ಯೂಲ್ ಅಲ್ಲಿ, ಹಾಗಾಗಿ ಓಕೆ, ಇನ್ನೊಂದಿಬ್ಬರು ಜನಕ್ಕೆ ಹೇಳ್ಬಿಟ್ಟು ಕ್ಲೋಸ್ ಮಾಡುವ ಕ್ಲಾಸ್. ಥ್ಯಾಂಕ್ ಯು. ಶ್ಯೂರ್ ಸರ್, ಒಂದು ನಿಮಿಷ. ಶೋಭಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಮಾ. ಇಲ್ಲಿ ಯಾರು ಮೆಸೇಜ್ ನಮಸ್ತೆ ಹಾಕ್ತಾರೆ, ಕನ್ನಡ ಅಂತ ಇದೆ, ತುಳು ಇದೆ ಅಂತ ಹೇಳಿ. ತುಳು ಅಲ್ಲ ಮೇಡಮ್, ತುಳು ಲ್ಯಾಂಗ್ವೇಜ್, ಅದು ಕನ್ನಡನೂ ಇದೆ. ಕನ್ನಡ ಬಿಡ್ತೀವ ನಾವು, ಹೇಳಿ. ಎಲ್ಲ ಕಡೆ ಕನ್ನಡ ಕೊಟ್ಟಿದ್ದೇವಲ್ಲ, ಕನ್ನಡ ನೋಡಿಲ್ವ ನೀವು? ಕನ್ನಡ ಇದೆ ಅದರಲ್ಲಿ. ಓಕೆ, ತೋರಿಸಿಲ್ಲ ಅಷ್ಟೇ ನಮಗೆ. ಹೇಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್, ಬೇಗ ಹೇಳಿ ಮೇಡಮ್. ಹ್ಮ್ ಹಣ ಎಷ್ಟು ಅನ್ನೋದು ನಮಗ್ ಸರಿಯಾಗಿ ತಿಳಿದಿಲ್ರಿ ಸರ್, ಇನ್ನೊಮ್ಮೆ ಹೇಳಿ ಸರ್. 1799 23 ತಾರೀಕಿಗೆ 9 ಗಂಟೆಗೆ ಓಪನ್ ಆಗುತ್ತೆ ಪೇಮೆಂಟ್ ಗೇಟ್ವೇ. ಎಲ್ಲ ಕಡೆ ಹಾಕ್ತೇನೆ, ಪೇಮೆಂಟ್ ಮಾಡಿ. ಮನೆಗೆ ಹೋಮ್ ಡೆಲಿವರಿ ಬರುತ್ತೆ. ಓಕೆ. ನಾನು ಇಂಡಿಯಾದಲ್ಲಿದ್ರೆ ಬರುತ್ತೆ, ATM ಹೊರದೇಶದಲ್ಲಿ ಇದ್ರೆ ಬರಲ್ಲ. ಕೋರ್ಸ್ ಕಲ್ತಿದ್ವಿ ಸರ್. ನಾವು ಹೌದಾ? ಮುಧೋಳದವ್ರು ಸರ್, ಬಾಗಲಕೋಟೆ ಜಿಲ್ಲೆ. ಮುದೊಳಗೆ ಬರುತ್ತೆ ಮೇಡಮ್, ಮುದೊಳಗೆ ಬರುತ್ತೆ. ಅದ ಹಣ ಎಷ್ಟು ಅನ್ನೋದು ನಮಗ್ ಸರಿಯಾಗಿ ತಿಳಿದಿಲ್ಲ. 1799 1799. ಆಯ್ತಾಯ್ತು ಸರ್, ನಮಸ್ತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. 1800 ಮೇಡಮ್. 1800. 800, ಹೌದು. ಓಕೆ, ಒಂದು ನಿಮಿಷ. ಒಬ್ರು ಕಮೆಂಟ್ ಹೇಳ, ಯಾರು ಕೇಳಿ ಅಂತ ಹೇಳಿ. ಆರೋಗ್ಯದ ಭಗವದ್ಗೀತೆ ಆಗ್ತಿದೆ ಇದು ಅಂತ ಅಂದ್ಬಿಟ್ಟು. ಇವ್ರು ಕೇಳಿ, ರಮೇಶ್ ಸೇಡಂ, ಇವ್ರು ಕೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ನಿನ್ನೆ ಚೆನ್ನಾಗಿದ್ದೀರಾ? ನಿಮ್ಗೆ ಮಂತ್ರಸ್ಪರ್ಶ ಕೊಟ್ಟು ಹೇಗಿತ್ತು? ಚೆನ್ನಾಗಿತ್ತಾ? ನನಗೇನು ಗೊತ್ತಾಗಿಲ್ಲ, ಹಾಗೆ ಹೋಗ್ಬೇಕು. ಆಯ್ತು, ಏನೋ ಒಂಥರ ಬದಲಾವಣೆ ಆಯ್ತು, ಬಟ್ ಏನೊಂದು ಗೊತ್ತಾಗ್ಲಿಲ್ಲ ನನಗೆ. ಹೌದು. ಆಯ್ತು, ಏನೊಂದು ಗೊತ್ತಾ, ಅದ್ರ ಬಗ್ಗೆ ಸುಮಾರು ಜನ ಆರೋಗ್ಯ ಸಂಭ್ರಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮಾಡಿದ್ದಾರೆ, ಬಟ್ ಅದ್ರ ಬಗ್ಗೆ ಒಂದು ಸಪರೇಟ್ ಸೆಷನ್ ಬೇಕು. ಏನಂತ ಗೊತ್ತಾಗಿಲ್ಲ. ಓಕೆ ಸರ್, ಆಯ್ತು, ಮಾಡುವ ಸರ್. ಸರ್. ನಿನ್ನೆ ಬುಕ್ ನೋಡಿದೆ, ನಾನು ಜಸ್ಟ್ ಗ್ಲಾನ್ಸ್ ಮಾಡಿ ನೋಡಿದೆ. ಎಷ್ಟೊಂದು ಪ್ರೋಟೋಕಾಲ್ ನೀವು ಕವರ್ ಮಾಡಿದ್ದಾರೆ ಅಂದ್ರೆ, ಸೊ ಮನೇಲಿ ಎಲ್ಲಾರ ಮನೇಲಿ ಬೇಕು ಅಷ್ಟೊಂದು ಪ್ರೋಟೋಕಾಲ್ ಕವರ್ ಮಾಡಿದ್ದಾರೆ. ಸೊ ಈ ಬುಕ್ ಪ್ರತಿಯೊಬ್ಬರಿಗೆ, ನಾವು ಮನೆಯಲ್ಲಿ ಹೆಂಗ್ ಭಗವದ್ಗೀತೆ ಇಡ್ತೀವಿ, ಇದು ಒಂಥರ ಆರೋಗ್ಯ ಗ್ರಂಥ ಅಂತ ಅನ್ಬೋದು. ಸೊ ಆ ತರ ಈ ಬುಕ್ ಬೇಕೇ ಬೇಕು ಸರ್. ಸೊ ಕಾರ್ಯಕ್ರಮ ತುಂಬಾ ಅದ್ಭುತ ಆಯ್ತು. ಗೋ ಪೂಜೆಯಿಂದ ಶುರುವಾಗಿ ಸಾಯಂಕಾಲವರೆಗೂ ತುಂಬಾ ಅದ್ಭುತ ಆಯ್ತು ಸರ್. ತುಂಬಾ ಖುಷಿ ಆಯ್ತು ಎಲ್ಲರೂ ನೋಡಿ. ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಸೊ ಬುಕ್ಸ್ ಅಂತೂ ಖಂಡಿತ ಎಲ್ಲರ ಮನೇಲಿ ಇರ್ಲೇಬೇಕಿದು. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನಿಮ್ಮ ತಂಡಕ್ಕೆ ತುಂಬಾ ಹೃತ್ಪೂರ್ವಕ ಧನ್ಯವಾದ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಹೇಳಿ ಸರ್ ಸಂತೋಷ್, ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಸೋ ಮಚ್ ಸರ್ ಆಪರ್ಚುನಿಟಿ. ಥ್ಯಾಂಕ್ ಯು. ಹೇಳಿ ಸರ್. ಬುಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಪದಗಳೇ ಬರ್ತಾ ಇಲ್ಲ. ಅದು ನೋಡ್ಬಿಟ್ಟು ತುಂಬಾ ನಾನೇ ಶಾಕ್ ಆಗ್ಬಿಟ್ಟಿದ್ದೀನಿ, ಇಷ್ಟೊಂದು ಕೊಟ್ಟಿದ್ದೀರಾ ಅಂತ. ಮತ್ತೆ ಅದ್ರ ನಾನು ಮತ್ತೊಂದು ಅಬ್ಸರ್ವ್ ಮಾಡಿದಂದ್ರೆ ಮತ್ತೆ ನೆಕ್ಸ್ಟ್ ಬುಕ್ಕಿಗೆ ಕೊಡ್ತಾ ಇದಿಲ್ಲ, ಇನ್ನೂ ತುಂಬಾ ಅಬ್ಸರ್ವ್ ಮಾಡಿದೀನಿ. ಅದಿನ್ ಯಾವ ತರ ಇರ್ತಂತ ಕನ್ಫ್ಯೂಸ್ ಆಗ್ತಾ ಇದೆ. ಬರುತ್ತೆ ಸರ್, ಇನ್ನು ತುಂಬಾ ಕಾನ್ಸೆಪ್ಟ್ಗಳು ಬರೋದಿದೆ. ಒನ್ ಬೈ ಒನ್ ಸರ್ ಅದ್ರಲ್ಲಿ ಪ್ರೋಟೋಕಾಲ್ 60 ನೆಕ್ಸ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಅಂತ 62 ಪ್ರೋಟೋಕಾಲ್ ಇದೆ ನೋಡಿ. 62 ಸಬ್ಜೆಕ್ಟ್ ಬಗ್ಗೆ ಇದೆ ನೋಡಿದೀನಿ ನಾನು. ಫಸ್ಟ್ ಯಾವ್ದೇ ಬುಕ್ ತಗೊಂಡ್ರು ಫಸ್ಟ್ ಸ್ಟಾರ್ಟಿಂಗ್ ಪೇಜ್ ನೋಡ್ತೀನಿ, ಮತ್ತೆ ಲಾಸ್ಟ್ ಅದು ಪೇಜ್ ನೋಡ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಏನಿರತ್ತೆ ಅಂತ ನೋಡ್ತೀನಿ. ನನ್ನ ಅಭ್ಯಾಸ ಡೆಫಿನೆಟ್ಲಿ ಸರ್. ಹಾಗೆ. ತುಂಬಾ ನಿಜ ಥ್ಯಾಂಕ್ಸ್ ಸರ್. ದಯಾನಂದ್ ಸರ್ಗೆ ವಂದನೆಗಳು. ಇನ್ನೇ ಕರೆಕ್ಟ್ ಆಗಿ ಥ್ಯಾಂಕ್ ಯು ಸರ್. ಮಾತಾಡ್ತಿಲ್ಲ ಗೊತ್ತಾಗ್ತಿಲ್ಲ. ಓಕೆ, ಥ್ಯಾಂಕ್ ಯು ಇವರು ಸೋ ಮಚ್ ಸುನೀತಾ. ಸರ್. ಓಕೆ ಸರ್, ಸುನೀತಾ ಎಪಿ ಕೇಳಿ. ಇವರು ಕನ್ನಡ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್. ಈಗ ಕನ್ನಡ ಎಲ್ಲ ಬಂದ್ಬಿಟ್ಟು ಹೋಗ್ಬಿಟ್ಟು ಆಗ್ಬಿಟ್ಟಿದೆ ಅದಕ್ಕೆ. ನಮಸ್ಕಾರ. ಓಯ್. ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು. ನಿನ್ನೆ ಹಾ. ಕಾರ್ಯಕ್ರಮಕ್ಕೆ ನಾನು ಬಂದಿರ್ಲಿಲ್ಲ, ಸೊ ಅದಕ್ಕಾಗಿ ಕ್ಷಮಿಸಿ. ಬಟ್ ಮೊದಲನೇ ಪುಸ್ತಕ ನೋಡಿದ ನಂತರ ಎರಡನೇ ಪುಸ್ತಕ ಹೇಗಿರಬಹುದು ಅನ್ನೋ ಒಂದು ಆಲೋಚನೆ ಮತ್ತೆ ಕಲ್ಪನೆ ನಿಮ್ಮಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿ ಇದು ಆರೋಗ್ಯ ವಿಚಾರದಲ್ಲಿ ಒಂದು ಕ್ರಾಂತಿಯನ್ನ ಸೃಷ್ಟಿಸುತ್ತೆ. ಇದು 1 ಬುಕ್ಕು 2 ಬುಕ್ಕು 10 ಬುಕ್ಕು ಬರ್ತಾ ಬರ್ತಾ ನಿಮ್ಗೆ ಮನೆಯಲ್ಲಿ ನಿಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕ್ರಾಂತಿ ಆಗೋದಂತೂ ಖಂಡಿತವಾಗ್ಲೂ ಸತ್ಯ ಸರ್ ಇದು. ಹಾಗಾಗಿ ಇದಕ್ಕೆ ನಿರಂತರವಾಗಿ ಶ್ರಮಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಭಗವತಿ ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ನನಗೆ 2 ಬುಕ್ ಅಡ್ವಾನ್ಸ್ ಆಗಿ ಬೇಕು ಸರ್. ಈ ರೀತಿ ಪುಸ್ತಕಗಳು ಬರುವುದರಿಂದ ತುಂಬಾ ಇಷ್ಟಪಡೋರು ಅಥವಾ ಸುಮ್ನೆ ನೋಡೋಣ ಅಂತ ನೋಡಿನೂ ಸಹ ಅದನ್ನ ಹಚ್ಕೊಂಡಂತಾಗ ಅವರಲ್ಲಿ ಶರೀರದಲ್ಲಿ ಆಗೋ ಬದಲಾವಣೆಗಳು, ಆರೋಗ್ಯದಲ್ಲಿ ಆಗೋ ಬದಲಾವಣೆಗಳು ಇದು ಇನ್ನಷ್ಟು ಜನರಿಗೆ ಆಕರ್ಷಿಸುತ್ತೆ. ನಾನು ದಯವಿಟ್ಟು ಒಂದ್ ಹೇಳ್ತೀನಿ, ಈ ಪುಸ್ತಕಗಳನ್ನ ಯಾರೇ ತಗೊಂಡ್ರು ನಿಮ್ಮ ಹಾಲಲ್ಲಿ ಇಟ್ಬಿಡಿ. ಹೋಗೋ ಬಂದವರು ಮಕ್ಕಳು ಏನಿದು ಅಂತ ಕೇಳಿದಾಗ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡಿ. ಇಲ್ಲ ಅವರೇ ನೋಡಿ ಅದನ್ನ ಓದಿದಾಗ ಇದ್ರ ಪ್ರಭಾವ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು ನಿಮ್ಮ ಅಚ್ಚ ಕನ್ನಡದ ಫೀಡ್ಬ್ಯಾಕ್ಗೆ ಮೇಡಮ್. ಥ್ಯಾಂಕ್ ಯು. ಇರೋ ದೀಪಾ ಅವ್ರು ಕೇಳ್ಬಿಡಿ. ದೀಪಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀನಿ. ಹಾ, ಸುಬ್ಬನರಸಿಂಹ ಅವ್ರಿಗೆ. ಹಾ ಮೇಡಮ್, ಅನ್ಮಿಟ್ ಮಾಡ್ಕೊಳ್ಳಿ. ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಕಾರ್ಯಕ್ರಮನ ತುಂಬಾ ಮಿಸ್ ಮಾಡಿದೆ, ಬರಕ್ ಆಗ್ಲಿಲ್ಲ ಇಲ್ಲಿಂದ. ಮುಂದೆ ನಾವು ಯಾರ್ಯಾರು ಈ ಕಾರ್ಯಕ್ರಮ ಅಟೆಂಡ್ ಮಾಡಿಲ್ಲ ಅವ್ರಿಗೆಲ್ಲ ಇನ್ನೊಂದ್ಸತಿ ಆಪರ್ಚುನಿಟಿ ಕೊಟ್ಟು ನೀವು ಇಟ್ಕೊಡ್ಬೇಕು ಅಂತ ನಾ ಕೇಳ್ತೀನಿ. ಬುಕ್ ಮಾತ್ರ ನೀವು ಹೇಳ್ತಿರೋ ನೋಡಿದ್ರೆ ಮೈಯಲ್ಲೆಲ್ಲ ಗೂಸ್ ಬಂಪ್ಸ್, ಒಂಥರ ನಾವು ಇದೇ ಪ್ರಪಂಚದಲ್ಲಿ ಇದೀವಾ ಅನ್ನೋದು ಒಂದು ಅರಿವು ಆಗತ್ತೆ ನಮಗೆ. ಅಷ್ಟು ಚೆನ್ನಾಗಿದೆ. ಅದನ್ನ ತಗೊಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಟೈಮ್ ನಿಮ್ ಕಾರ್ಯಕ್ರಮ ಇಟ್ಟು ನಿಮ್ನೆಲ್ಲ ಮೀಟ್ ಮಾಡೋ ನಮ್ಗೆ ಅವಕಾಶ. ಚೇರ್ ಕಮ್ಮಿ ಬಿದ್ದು ಬಿಡುತ್ತಲ್ಲ ಲಾಸ್ಟ್ಗೆಲ್ಲ. ಪಾಪ ಎದ್ದಿದ್ ಬಿಟ್ಟಿದ್ರು. ನಾವು ಹೇಳಿದ್ವಿ ತುಂಬಾ ಜನ ಗೇಟ್ ಅಲ್ಲಿ ಬಂದು ಹೋಗಿದಾರಂತೆ. ಸ್ವಲ್ಪ ಜನ ತುಂಬಾ ಬೇಜಾರಾಯ್ತು. ಬಟ್ ಎಂಡ್ ಆಫ್ ದ ಡೇ ಚೆನ್ನಾಗಾಯ್ತು ಮೇಡಮ್ ಪ್ರೋಗ್ರಾಮ್ ಎಲ್ಲಾನು. ಸ್ವಲ್ಪ ಚೇರ್ಗಳ ಕಮ್ಮಿ ಬಿತ್ತು ಲಾಸ್ಟಿಗೆ. ನಮಗೂ ಬೇಜಾರು, ಬಟ್ ಏನ್ ಮಾಡಕ್ಕಾಗುತ್ತೆ. ಒಂದು 20-25 ಜನ ಹಾಗೆ ನಿಂತು ಹೋದ್ರು ಅಂತ ಕೇಳ್ಪಟ್ಟೆ ನಾನು ಅಷ್ಟೇ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್. ಹಾಗಾಗಿ ಹೌದು ಸರ್, ಮಿಸ್ ಮಾಡಿದೀವಿ. ಅದೇ ಅವ್ರಿಗೆಲ್ಲರಿಗೂ ಇನ್ನೊಂದ್ಸತಿ ನೀವು ಮುಂದೆ ಇನ್ನೊಂದ್ 2-3 ತಿಂಗಳಲ್ಲಿ ಕಾರ್ಯಕ್ರಮ ಇಟ್ಕೊಟ್ರೆ ತುಂಬಾ ಒಳ್ಳೇದು ಅಂತ ತುಂಬಾ ಕೇಳ್ತೀನಿ. ಜನಕ್ಕೆ ATM ಸ್ಟೂಡೆಂಟ್ಸ್ ಅಷ್ಟೇ ಅಂತ ತಗೊಂಡ್ಬಿಟ್ಟಿದ್ರಂತೆ. ಹಾಗಾಗಿ ಆಮೇಲೆ ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಟೈಮ್ ಮಾಡಿದಾಗ ಒಂದು 600-900 ಜನದ್ದು ಇಲ್ಲಿ ಅರಮನೆ ಮೈದಾನದಲ್ಲಿ ಒಬ್ರು ಮಾಡುವ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಮಾಡುವ ಮೇಡಮ್ ನೆಕ್ಸ್ಟ್ ಪ್ರೋಗ್ರಾಮ್. ಖಂಡಿತ ಸರ್, ಖಂಡಿತ. ಮುಂದೆ ಆಮೇಲೆ ಅಲ್ಲಿ ಅಗ್ನಿಹೋತ್ರದ್ದು ಎಲ್ಲ ಹೇಳಿದಾರಂತೆ. ಅದ್ರ ಬಗ್ಗೆನೂ ನಮ್ಗೊಂದ್ ಸ್ವಲ್ಪ ಎಲ್ಲ ಮಾಹಿತಿ ಕೊಡಿ ಸರ್. ಇನ್ನು ನಾಳೆ ನಾಡಿದ್ದಲ್ಲಿ ಯಾವಾಗ ನೀವು ಫ್ರೀ ಇರ್ತೀರಾ ಅಥವಾ ಪ್ರವೀಣ್ ಸರ್ ಫ್ರೀ ಇದ್ದಾಗ ಅದ್ರ ಬಗ್ಗೆ ಎಲ್ಲ ನಮ್ಗೂನು ಒಂದ್ ಸ್ವಲ್ಪ ಮಾಹಿತಿ ಕೊಟ್ರೆ ತುಂಬಾ ಒಳ್ಳೇದು. ಎಷ್ಟೊಂದೆಲ್ಲ ನಾವು ಮಿಸ್ ಅಲ್ಲಿ ಮಾಡಿದೀವಿ, ಅಲ್ಲಿ ಬರಕ್ಕಾಗದೆ. ಅದರಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗ್ತಾ ಇತ್ತಂತೆ. ಒಬ್ಬರ ಮನೆಯಲ್ಲಿ 3 ಸಲ ಹೊಡೆದಿದೆ ಅಂತ ಅದು ಮೆಟಲು. ಆಮೇಲೆ ಅವರು ಚೆನ್ನಾಗಿ ಆಗ್ತಿತ್ತಂತೆ ಎಲ್ಲ. ಬಟ್ ಏನು ಸಮಸ್ಯೆ ಆಗ್ತಿದ್ದಿಲ್ಲ ಅಂತ ಅದೆಲ್ಲ ಸ್ಟೋರಿ ಹೇಳಿದ್ರೆ ಅನ್ಕೋತೀನಿ, ಗೊತ್ತಿಲ್ಲ ನಂಗೆ. ಬಟ್ ತುಂಬಾ ಈಗ ನೆಕ್ಸ್ಟ್ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ತೇವೆ. ಅವ್ರು ಹಿಂದಿಯಲ್ಲಿ ಅವರೇ ತಗೊಂಡು ಅವರೇ ಮಾಡ್ತಿರ್ತಾರೆ. ನಾವೇನು ಇಂಟರ್ಫಿಯರ್ ಆಗಲ್ಲ. ಅವರಿಗೆಲ್ಲ ಝೂಮ್ ಮಾಡಿ ತೊಗೊಂಡು ಕೊಡ್ತಾ ಇದ್ದಾನೆ. ಸೊ ನಿಮಗೆ ಅವರು ಕಂಟಿನ್ಯೂಸ್ ಆಗಿ ಕ್ಲಾಸ್ ತಗೋತಾ ಇರ್ತಾರೆ. ನಿಮ್ಮದು ಕೇಳಿ 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 ಫೀಡ್ಬ್ಯಾಕ್ ಎಲ್ಲ ಗೊತ್ತಾಗುತ್ತೆ. 5-6 MBBS ಮಾಡಿರುವಂಥ ಕ್ಲಿನಿಕ್ಗಳಲ್ಲಿ ಅಗ್ನಿಹೋತ್ರ ಮಾಡಿಬಿಟ್ಟು ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದಾರಂತೆ. ದೇ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಮಹಾರಾಷ್ಟ್ರದಲ್ಲಿ. ಅದ್ರ ಓಕೆ ಬಗ್ಗೆ ನಮ್ಗೊಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ನಾವ್ ಎಲ್ಲಿದ್ದೇನೆ ನಾವ್ ಏನೇನ್ ಮಾಡಕ್ಕಾಗುತ್ತೋ ಅದೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಯಾರಿಗಾರ ಕೇಳೋಣ?
ಸರ್ ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ನನಗೆ ಹೊರಡ್ಬೇಕು, ನಾನು ಬೆಳಗಾಂ ಹೋಗ್ತಿದ್ದೀನಿ. ಓಕೆ ಸರ್ ಕಂಟಿನ್ಯೂ ಮಾಡ್ತಾರೆ ಅಂದರೆ. ಓಕೆ 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 ಕೊನೆಯದಾಗಿ ಆ, ಸಾಕು ಅನ್ಕೋತೀನಿ ಆಲ್ಮೋಸ್ಟ್. ಮೇಡಮ್ ಶಿಲ್ಪಾ ಶ್ರೀನಿವಾಸ್ ಸರ್ ಹೇಳ್ಬಿಡಿ. ಅಮೃತಾರೆ ಶಿಲ್ಪಾ ಶ್ರೀನಿವಾಸ್ ಸರ್ ಕೇಳ್ಬಿಡಿ ಒಂದು ಲಾಸ್ಟ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸರ್ ಧನ್ಯವಾದಗಳು ಸರ್ ಚಾನ್ಸ್ ಸಾರಿ ಸಾರಿ ಸರ್ ಒಂದೇ ಒಂದು ನಿಮಿಷ. ಸಾರಿ ಸರ್, ನನ್ನ ಪೆಟ್ಟು ಪ್ರತಿದಿನ ನನ್ನ ಕ್ಲಾಸ್ ನನ್ನ ಜೊತೆಲಿ ಕುತ್ಕೊಂಡಿರುತ್ತೆ, ಅದು ನನ್ನ ಓಕೆ ಒಟ್ಟಿಗೇನೆ ಇರುತ್ತೆ ಅವಳು. ಸರ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ನೆನ್ನೆ ಅಂತೂ ತುಂಬಾ ಖುಷಿ ಆಯ್ತು. ಗೋಸ್ ಬಂಪ್ಸ್ ಪ್ರತಿ ಸರಿ ಒಂದೊಂದು ಮಾತಾಡ್ಬೇಕಾದ್ರೂ ನನ್ಗೆ ಮೈ ಜುಮ್ ಅಂತಾನೆ ಇತ್ತು. ಬುಕ್ ಅಂತೂ ಅದ್ಭುತವಾಗಿದೆ. ನಾವ್ ಹೆಂಗೆ ಭಗವದ್ಗೀತೆನ ನಾವ್ ಯಾರಾದ್ರೂ ಪಠನೆ ಮಾಡ್ದಿರಾ ಹೇಳಿದ್ರು ಓದ್ಬೋದು, ಆ ಬುಕ್ನ ಇಟ್ಕೊಂಡು ಹಂಗೆ ಈ ಬುಕ್ ಸಹ ಇದೆ. ನಂದು ಒಂದೇ ಒಂದು ನಾವು ಸಜೆಷನ್ಸ್ ಕೊಡೋಷ್ಟು ದೊಡ್ಡವರಲ್ಲ, ಬಟ್ ನಂಗೆ ಏನ್ ಅನಿಸ್ತು ಅಂದ್ರೆ, ನಮ್ದು ಫಸ್ಟ್ ಬುಕ್ ನೀವು ರಿಲೀಸ್ ಮಾಡಿದ್ ಯಾವ ಸೈಜ್ ಅಲ್ಲಿ ಇತ್ತಲ್ಲ, ಆ ಸೈಜಿಗೆ ಈ ಬುಕ್ ಅಂತ ಅಂದಾಗ ಮೇ ಬಿ ಸ್ವಲ್ಪ ವಾಲ್ಯೂಮ್ ಪೇಜಸ್ ಕಡಿಮೆ ಆಗಿ ನಮ್ಗೆ ಕಂಟೆಂಟ್ ಇನ್ನು ತುಂಬಿಸ್ಬೋದಾ, ಆ ತರ ಏನಾದ್ರು ಆಗಬಹುದಾ ಅಂತ ಒಂದು ನನ್ನ ಫಸ್ಟಿಗೆ ಮಾಡಿದ್ದೆ ಅದು ಮೇಡಮ್. ಅದೇ ತರನೇ ಪ್ಲಾನ್ ಮಾಡಿದ್ವಿ ಆಕ್ಚುಲಿ. A4 ಸೈಜೇ ಬುಕ್ ಮಾಡಿದ್ವಿ ಫಸ್ಟ್. ಒಂದು ರೆಡಿ ಇತ್ತಲ್ಲಿ ಕಾರಲ್ಲಿ ಅದು. ಹೌದು, ಇದು ಮಾಡ್ತಿದ್ವಿ, ಅದನ್ನು ಟೆಸ್ಟ್ ಮಾಡಿದ್ವಿ. ಬಟ್ ಏನಂದ್ರೆ ನಾವು ಪೇಜಸ್ ಅನ್ನ ಆತರ ಮಾಡಿದಾಗ ಕಂಟೆಂಟ್ ಅನ್ನ ಹೆಚ್ಚಾಗಿ ಫಿಟ್ ಮಾಡಕ್ ಆಗಲ್ಲ. ನಾವು ಹಂಗೆ ಅನ್ಕೊಂಡಿದ್ದು, ಸೈಜ್ ದೊಡ್ಡದು ಮಾಡಿದ್ರೆ ಈ ಕಂಟೆಂಟ್ ಜಾಸ್ತಿ ಫಿಟ್ ಆಗುತ್ತೇನೋ ಅಂತ. ಅದರಲ್ಲೂ ಇಷ್ಟೇ ಪೇಜಸ್ಸೇ ಬರುತ್ತೆ. ಇದು ಡಬಲ್ ವೇಟ್ ಅದಾಗ್ಬಿಡುತ್ತೆ. ಸೊ ವೇಟ್ ಜಾಸ್ತಿ ಆದ್ರೆ 6 kg ಆಗುತ್ತೆ ಮೇಡಮ್, ಅದು 6 kg ಆಗುತ್ತೆ. ಇವಾಗ ಇದೇ ಬುಕ್ಕೆ ಅರೌಂಡ್ 2.5 kgs ಇರ್ಬೋದೇನೋ, ಐ ಹೋಪ್ ಸೊ. ಸೊ ಇದೇ ಅಷ್ಟು ವೇಟ್ ಆಗಿದೆ. ಕಡಿಮೆ ಮಾಡೋಣ ಅಂತ ಹೇಳಿದ್ದಾರೆ ಪ್ರಿಂಟಿಂಗ್ ನೋಡು, ನೋಡೋಣ ಏನಾಗುತ್ತೋ. ನಂಗೆ ಅನ್ಸಿದ್ಕೆ ಹೇಳ್ದೆ ಸರ್, ಬಟ್ ತುಂಬಾ ಚೆನ್ನಾಗಿ ಬಂತು ನಿನ್ನೆ ಥ್ಯಾಂಕ್ ಯು ಕ್ಲಾಸ್ ಮಾತ್ರ. ಅದೃಷ್ಟ ಅಷ್ಟೇ ಬಂದವರಿಗೆ, ಇನ್ನೊಮ್ಮೆ ಬೇಕು. ಮಾಡೋಣ ಓಕೆ ಮಾಡೋಣ. ಥ್ಯಾಂಕ್ ಯು ಸರ್. ಓಕೆ 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 ಸರ್, ಓಕೆ ಥ್ಯಾಂಕ್ ಯು ಎಲ್ರಿಗೂ. ಸೊ ಸರ್ ಹೇಳ್ದಂಗೆ 23ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. 23ನೇ ತಾರೀಕಿಗೆ ಬೆಳಗ್ಗೆ ಲಿಂಕ್ ಹಾಕ್ತಾರೆ, ಸೊ ನೀವೆಲ್ಲರೂ ಪರ್ಚೇಸ್ ಮಾಡ್ಬೋದು. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿದರೆ ನಿಮ್ಗೆ ಸಿಗುತ್ತೆ ಲಿಂಕು. ಆಫರ್ ಇರುವಾಗ ತಗೊಳ್ಳಿ, ಆಫರ್ ಹೋದ್ಮೇಲೆ ಮಿಸ್ ಮಾಡ್ಕೊಂಡ್ವಿ ಅಂತ ಮತ್ತೆ ಕೇಳ್ತಾರೆ ಗ್ರೂಪಲ್ಲಿ. ಆ ಥರ ಮಾಡಬೇಡಿ. ಈ ಸರಿ ಅದು ಒಂದು ಟೈಮಿಂಗ್ 3 days ಏನು ಕೊಟ್ಟಿದ್ದಾರೋ ಆ ಟೈಮಿಂಗಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು, ನಮಸ್ತೆ ಎಲ್ರಿಗೂ. ಶಿವರಾತ್ರಿ. ಶುಭರಾತ್ರಿ.